ಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉಕ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪರಮ ಪಾವನಕರವಾದಂತಹ ಚಾತುರ್ಮಾಸ್ಯದ ಸಂದರ್ಭ, ಅದರಲ್ಲಿ ಬರುವಂತಹ ರಾಯರ ಆರಾಧನೆಯ ನಿಮಿತ್ತವಾಗಿ ಪ್ರಸ್ತುತ ಆ ಭಾಗವತದ ಪ್ರವಚನ ಎಂಬುದು ನಡೀತಾ ಇದೆ. ನಿನ್ನೆ ದಿವಸ ನೀವೆಲ್ಲ ಕೇಳಿದಂತೆ ಸಪ್ತಮ ಸ್ಕಂದದಲ್ಲಿ ವಿಸ್ತಾರವಾಗಿ ಆ ಪ್ರಹ್ಲಾದರಾಜನ ಚರಿತ್ರೆ, ಅವರಿಗೆ ಒಡೆಯನಾದಂತಹ ನರಸಿಂಹದೇವರ ಚರಿತ್ರೆ, ಅದರಲ್ಲಿ ಪ್ರಹ್ಲಾದರಾಜರು ಒಂದು ಮಾತನ್ನು ಹೇಳ್ತಾರೆ. ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯಯೋಗಂ ಅಂತ ಪರಮಾತ್ಮ ನನಗೆ ಯಾವ ವರ ರಾಜ್ಯ ಸಂಪತ್ತು ಯಾವುದೂ ಬೇಡ, ಯಾವಾಗಲೂ ಕೂಡ ನಿನ್ನ ದಾಸನಾಗಿರುವಂತಹ ಬುದ್ಧಿಯನ್ನು ಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಎಂತಹ ಸಂದರ್ಭ ಅದು ಅಂತ ಹೇಳಿದರೆ, ತನ್ನ ತಂದೆಯಾದಂತಹ ಹಿರಣ್ಯಕಶಿಪುವನ್ನೇ ತನ್ನ ತೊಡೆ ಮೇಲೆ ಹಾಕಿಕೊಂಡು ಸೀಳಿ ರಕ್ತ ಸಿಕ್ತವಾದಂಥ ಕೈಗಳಿದ್ದಾವೆ ನರಸಿಂಹದೇವರದ್ದು. ನರಸಿಂಹದೇವರ ಹತ್ತಿರ ಹೋಗಲಿಕ್ಕೆ ಸಾಕ್ಷಾತ್ ಅವನ ಅರ್ಧಾಂಗಿಯಾದಂತಹ ಲಕ್ಷ್ಮೀದೇವಿ ಕೂಡ ಹೆದರ್ತಾ ಇದ್ದಾಳೆ, ದೇವಾನುದೇವತೆಗಳು ಕೂಡ ಹೆದರ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಪುಟ್ಟ ಬಾಲಕ ಪ್ರಹ್ಲಾದರಾಜರು ನೇರವಾಗಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನ ಹತ್ತಿರ ವಿಶೇಷವಂತಹ ಸ್ತೋತ್ರವನ್ನು ಮಾಡ್ತಾರೆ. ಆವಾಗ ನರಸಿಂಹದೇವರ ಕೋಪ ಶಾಂತ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿ, ತಮಗೆ ಹೇಳಿಕೊಡದೇ ಇದ್ದರೂ ಕೂಡ ಗುರುಗಳು ಹೇಳಿಕೊಟ್ಟ ಪಾಠವೇ ಬೇರೆ, ಅವರು ತಾವು ಅಧ್ಯಯನದಲ್ಲಿ ಕಲಿತಂತಹ ಪಾಠವೇ ಬೇರೆ. ಈ ರೀತಿಯಾಗಿ ನಿರಂತರವಾಗಿ ಪರಮಾತ್ಮನೇ ಸರ್ವೋತ್ತಮ, ಸ್ವತಃ ಹಿರಣ್ಯಕಶಿಪುವಿನಂಥ ತಂದೆ ಇದ್ದರೂ ಕೂಡ ಅದ್ಯಾವುದನ್ನು ಲೆಕ್ಕ ಮಾಡದೇನೆ, ಯಾರು ಶಾಸ್ತ್ರದಲ್ಲಿ ಹೇಳುವಂತೆ ಪರಮಾತ್ಮನ ಚಿಂತನೆಯನ್ನು ಕೊಡದ ತಂದೆಯೇ ಅಲ್ಲ ಎಂಬಂತಹ ವಿಚಾರವನ್ನು ಕೇವಲ ಹೇಳುವುದು ಮಾತ್ರ ಅಲ್ಲ, ಜೀವನದಲ್ಲಿ ಅಳವಡಿಸಿಕೊಂಡಂತಹ ಶ್ರೇಷ್ಠ ವ್ಯಕ್ತಿ ಅದು ಪ್ರಹ್ಲಾದರಾಜರು. ಆ ರೀತಿಯಾಗಿ ಪ್ರಹ್ಲಾದರಾಜನ ಚರಿತ್ರೆಯನ್ನು ವಿಶೇಷವಾಗಿ ಸಪ್ತಮ ಸ್ಕಂದದಲ್ಲಿ ತಿಳಿಸಿ, ಮುಂದೆ ಅಷ್ಟಮ ಸ್ಕಂದದಲ್ಲಿ ಅನೇಕ ವ್ಯಕ್ತಿಗಳ ಚರಿತ್ರೆಯನ್ನು ತಿಳಿಸ್ತಾ ಹೋಗ್ತಾರೆ. ವಿಶೇಷವಾಗಿ ಅಷ್ಟಮ ಸ್ಕಂದ ಪ್ರಧಾನವಾಗಿ ಹೇಳೋದು 4 ಚರಿತ್ರೆಗಳನ್ನು. ಒಂದು ಸ್ವಯಂಭುವ ಮನುವಿನ ಚರಿತ್ರೆ, ಇನ್ನೊಂದು ಗಜೇಂದ್ರನ ಚರಿತ್ರೆ, ಇನ್ನೊಂದು ಸಮುದ್ರ ಮಥನ, ಇನ್ನೊಂದು ಕೊನೆಗೆ ಬಲಿಚಕ್ರವರ್ತಿಯ ಕತೆ. ಈ 4 ಚರಿತ್ರೆಯಲ್ಲಿಯೂ ಕೂಡ ಪರಮಾತ್ಮ ಮಾಡಿದಂಥ ಅನುಗ್ರಹ ಏನಂತ ಹೇಳಿದ್ರೆ ಅವರ ಉದ್ಧಾರ. ಸ್ವಯಂಭೂಮನು ತಪಸ್ ಮಾಡ್ತಾ ಇರ್ತಾನೆ, ರಾಕ್ಷಸರನ್ನು ತಿನ್ನಲಿಕ್ಕೆ ಅಂತ ಬರ್ತಾರೆ, ಅವರನ್ನು ಸಂಹಾರ ಮಾಡಿ ತನ್ನ ಅಜ್ಜನಾದಂತಹ ಸ್ವಯಂಭೂ ಮನುಗಳನ್ನು ಉದ್ಧಾರ ಮಾಡ್ತಾನೆ. ಮುಂದೆ ಗಜೇಂದ್ರ, ಆ ಗಜೇಂದ್ರ ಮತ್ತು ಮೊಸಳೆ ಇಬ್ಬರೂ ಕೂಡ ಗಂಧರ್ವರೇನೆ, ಶಾಪ ನಿಮಿತ್ತವಾಗಿ ಪ್ರಾಣಿಗಳಾಗಿ ಹುಟ್ಟಿರ್ತಾರೆ, ಅವರ ಉದ್ಧಾರವನ್ನು ಮಾಡ್ತಾರೆ. ಮುಂದೆ ಸಕಲ ದೇವಾನುದೇವತೆಗಳು ಕೂಡ ಅವರೆಲ್ಲರೂ ಕೂಡ ಸ್ವರ್ಗಲೋಕದ ಅಧಿಪತಿಗಳು. ತಮ್ಮ ಸ್ವರ್ಗಲೋಕಾಧಿಪತ್ಯವನ್ನೇ ಕಳೆದುಕೊಂಡು ಬೀದಿಗೆ ಬಂದಾಗ ಅವರನ್ನು ಉದ್ಧಾರ ಮಾಡ್ತಾನೆ ಸಮುದ್ರ ಮಥನ ಸಂದರ್ಭದಲ್ಲಿ. ಕೊನೆಗೆ ತನ್ನ ಭಕ್ತನ ಮೊಮ್ಮಗ ಪ್ರಹ್ಲಾದರ ಮೊಮ್ಮಗನಾದಂತಹ ಬಲಿಚಕ್ರವರ್ತಿ
ವಾಸ್ತವಿಕವಾಗಿ ಒಳ್ಳೆಯ ಸಾತ್ವಿಕ ವ್ಯಕ್ತಿ, ದೊಡ್ಡ ಭಕ್ತ. ಆದರೂ ಕೂಡ ಅಸುರಾವೇಶ ನಿಮಿತ್ತದಿಂದಾಗಿ ಬುದ್ಧಿ ಕೆಟ್ಟಾಗ ಅವನನ್ನು ಕೂಡ ಉದ್ಧಾರ ಮಾಡಿ ಕೊನೆಗೆ ಅವನ ಮನೆಯ ದ್ವಾರಪಾಲಕನಾಗಿ ಇದ್ದಂತಹ ವ್ಯಕ್ತಿ ಅದು ಪರಮಾತ್ಮ. ಹೀಗೆ ಅಷ್ಟಮಸ್ಕಂದ ಅದು ಭಕ್ತರ ಉದ್ಧಾರದ ಕಥೆ ಎಂಬುದಾಗಿ ನಾವು ತಿಳಿಬಹುದು. ಅದರಲ್ಲಿ ಪ್ರಾರಂಭದಲ್ಲಿ ಬರುವಂತಹ ಚರಿತ್ರೆ ಅಂತ ಹೇಳಿದರೆ ಸ್ವಯಂಭುವ ಮನುವಿನ ಚರಿತ್ರೆ. ಸ್ವಯಂಭುವ ಮನುಗಳು ಅಂತ ಹೇಳಿದರೆ ಅವರು ಆ ಮನ್ವಂತರದ ಅಧಿಪತಿ. ಇವತ್ತು ನಾವಿರೋದು ವೈವಸ್ವತ ಮನ್ವಂತರದಲ್ಲಿ. ಹಾಗೆ ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬರು ಅಧಿಪತಿಗಳು ಅಂತ ಇರ್ತಾರೆ. ಆ ರೀತಿಯಾಗಿ ಸ್ವಯಂಭುವ ಮನುಗಳು ಒಂದು ಮನ್ವಂತರಕ್ಕೇನೆ ಅಧಿಪತಿಯಾದಂತಹ ಒಳ್ಳೆಯ ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ಜ್ಞಾನಿ. ಆದರೆ ಅವರಿಗೆ ಮಕ್ಕಳಾಗಿದ್ದರು, ಗಂಡು ಮಕ್ಕಳಾಗಿರಲಿಲ್ಲ. ಕೊನೆಗೆ ತಾವು ನೋಡಿದರೆ ಒಳ್ಳೆಯ ಮನ್ವಂತರ ಅಧಿಪತಿ ಸ್ಥಾನದಲ್ಲಿ ಇದ್ದಾರೆ, ಗಂಡು ಮಕ್ಕಳೇ ಇಲ್ಲವಲ್ಲ ಅಂತ ಚಿಂತೆ ಮಾಡಿ ಕೊನೆಗೆ ಒಂದು ಆಲೋಚನೆಯನ್ನು ಮಾಡ್ತಾರೆ. ತಮ್ಮ ಮಗಳಾದಂತಹ ಆಕೂತಿ ದೇವಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡೋಕ್ಕಾದರೆ ಒಂದು ಕಂಡೀಷನ್ ಇರುತ್ತೆ. ಏನಂತ ಹೇಳಿದರೆ, ನಾಳೆ ಇವಳಲ್ಲಿ ಹುಟ್ಟುವಂತಹ ಗಂಡು ಮಗು ನನಗೆ ಕೊಡಬೇಕು ಅಂತ. ಇದಕ್ಕೆ ಹೆಸರು ಪುತ್ರಿಕಾ ಪುತ್ರ ಧರ್ಮ ಅಂತ. ತನ್ನ ಮಗಳ ಮಗನನ್ನು, ಅರ್ಥಾತ್ ತನ್ನ ಮೊಮ್ಮಗನನ್ನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡೋದು, ತನಗೆ ಗಂಡು ಮಕ್ಕಳು ಇಲ್ಲದೆ ಹೋದ ಪಕ್ಷದಲ್ಲಿ. ಆ ರೀತಿಯಾಗಿ ಸ್ವೀಕಾರ ಮಾಡ್ತಾನೆ. ಅವಳಲ್ಲಿ ಹುಟ್ಟಿದಂತಹ ವ್ಯಕ್ತಿ ಬೇರೆ ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಪರಮಾತ್ಮನೇನೆ ಯಜ್ಞನಾಮಕನಾಗಿ ಆ ಒಂದು ಆಕೂತಿ ದೇವಿಯಲ್ಲಿ ಅವತಾರ ಮಾಡ್ತಾನೆ. ಕೊನೆಗೆ ಅವನನ್ನೇ ಪುತ್ರಿಕಾ ಪುತ್ರ ಧರ್ಮದಂತೆ ಸ್ವೀಕಾರ ಮಾಡ್ತಾನೆ. ಇಷ್ಟೆಲ್ಲ ಆಯಿತು. ಒಂದು ದಿವಸ ಸ್ವಯಂಭೂಮನು ಅನೇಕ ವರ್ಷಗಳ ಕಾಲ ತನ್ನ ಜೀವನವನ್ನು ಮಾಡಿ ಕೊನೆಗೆ ವಿರಕ್ತನಾಗಿ ತಾನೇ ಮಾಡ್ತಾನೆ. ತಪಸ್ಸು ಮಾಡಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಸುನಂದಾಯಾಮ್ ವರ್ಷಶತಂ ಪದೇಕೇನ ಭುವಂ ಸ್ಪೃಶನ್ ತಪ್ಯಮಾನಸ್ತಪೋ ಘೋರಂ ಇದಮನ್ವಾಹ ಭಾರತ ಅಂತ ವಿಶೇಷವಾಗಿ ಅಲಕನಂದ ನದಿಯ ತೀರ ಅದರಲ್ಲಿ ತಪಸ್ಸು ಮಾಡ್ತಾರೆ ಅಂತೆ. ಎಷ್ಟು ವರ್ಷ ಅಂತ ಹೇಳಿದ್ರೆ 100 ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಮಾಡ್ತಾನೆ. ಇನ್ನೊಂದು ವಿಶಿಷ್ಟ ಏನಂತ ಹೇಳಿದ್ರೆ, ಕೇವಲ ಪದೈಕೇನ ಭುವಂ ಸ್ಪೃಶನ್, 2 ಕಾಲುಗಳ ಮೇಲೆ ಆರಾಮಾಗಿ ನಿಂತುಕೊಂಡು ಅಥವಾ ಕೂತ್ಕೊಂಡು ತಪಸ್ಸಲ್ಲ, ಕೇವಲ ಒಂದು ಕಾಲಿನ ಮೇಲೆ ನಿಂತುಕೊಂಡು 100 ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಆ ಸ್ವಯಂಭೂಮನುಗಳು ಮಾಡ್ತಾರೆ. ಆ ರೀತಿಯಾಗಿ ತಪಸ್ಸು ಮಾಡಬೇಕಾದ್ರೆ ಅವರನ್ನು ತಿನ್ನಲಿಕ್ಕೆ ಅಂತ ಅನೇಕ ಜನ ರಾಕ್ಷಸರು ಬರ್ತಾರೆ ಅಂತೆ. ಆವಾಗ ಸ್ವಯಂಭೂಮನುಗಳಿಗೆ ಅವರಿಗೆ ಅರಿವಿಲ್ಲದಂತೆಯೇ ಅವರ ಬಾಯಿಂದಾಗಿ ಇವತ್ತು ಏನು ಯಾಜ್ಞೀಯ ಮಂತ್ರೋಪನಿಷತ್ತು ಎಂಬುದಾಗಿ ಪ್ರಸಿದ್ಧವಾದಂತಹ ಈಶಾವಾಸ್ಯೋಪನಿಷತ್ತು ಎಂಬುದಾಗಿದೆ, ಆ ಮಂತ್ರಗಳಿಂದಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಉಪನಿಷತ್ನಲ್ಲಿ ಹೇಳುವಂತೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃದ ಕಸ್ಯ ಸಿದ್ಧನಂ ಎಂಬುದಾಗಿ ಅನೇಕ ಮಂತ್ರಗಳಿಂದಾಗಿ ಆ ಸ್ವಯಂಭೂಮನುಗಳು ಅದನ್ನು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಕೊನೆಗೆ ಆ ಯಜ್ಞನಾಮಕ ಪರಮಾತ್ಮ ಬಂದು ಅವರನ್ನೆಲ್ಲ ಸಂಹಾರ ಮಾಡಿ ತನ್ನ ತಾತನನ್ನು ಉದ್ಧಾರ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಪ್ರಾರಂಭದಲ್ಲಿ ಬರುವಂಥದ್ದು ಈ ಸ್ವಯಂಭೂಮನುವಿನ ಚರಿತ್ರೆ. ಅದರಲ್ಲಿ ಅವನು ಮಾಡುವಂತಹ ಮೊದಲ ಸ್ತೋತ್ರ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ. ಅದನ್ನೇ ಭಾಗವತದಲ್ಲಿ ಆತ್ಮಾವಾಸ್ಯವಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ಎಂಬುದಾಗಿ ಪ್ರಧಾನವಾಗಿ ಮಧ್ವಾಚಾರ್ಯ ಸಿದ್ಧಾಂತವನ್ನೇ ಒಂದು ಉಪನಿಷತ್ನಲ್ಲಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ಹೇಳುವಂಥದ್ದಿಷ್ಟೇ, ಇಡೀ ಜಗತ್ತು ಅದು ಪರಮಾತ್ಮನ ಮನೆ. ಯಾವುದರ ಮೇಲೂ ಕೂಡ ನಮ್ಮ ಮನೆಯಲ್ಲಿರುವಂತಹ ಒಂದು ಇಟ್ಟಿಗೆ ಆಗಲಿ ಕಟ್ಟಿಗೆ ಆಗಲಿ ಯಾವುದೇ ಆಗಲಿ ಅದ್ಯಾವುದರ ಮೇಲೂ ಕೂಡ ಏನಿಲ್ಲ, ನಮ್ಮ ಒಡೆತನ ಎಂಬುದೂ ಇಲ್ಲ. ನಮ್ಮ ಒಡೆತನವೂ ಇಲ್ಲ, ಎದುರುಗಡೆ ಇರುವಂತಹ ಬೇರೆ ವ್ಯಕ್ತಿಗಳ ಒಡೆತನವೂ ಇಲ್ಲ. ಹಾಗಾಗಿ ನೀನು ಅದನ್ನು ನಿನ್ನದಂತ ಅನ್ಕೊಳ್ಬೇಡ, ಸರ್ವತಾ ಅನ್ಕೊಳ್ಬೇಡ. ಇನ್ನೊಂದು ಮಾಗೃದಃ ಕಸ್ಯ ಸಿದ್ಧನಂ, ಯಾರ ಹತ್ತಿರವೂ ಕೂಡ ಹೋಗಿ ದೇಹಿ ಅಂತ ಕೇಳಬೇಡ ಅಂತ. ಯಾಕೆ ಅಂತ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ವಸ್ತುವನ್ನು ಕೊಡಬೇಕು ಅಂತ ಹೇಳಿದ್ರೆ ಅವನು ಅದರ ಓನರ್ ಆಗಿರಬೇಕು. ಇವತ್ತು ನಾನು ಒಂದು 100 ರೂಪಾಯಿ ತೆಗೆದು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳಿದ್ರೆ ಏನಾಗಿರಬೇಕು, ಆ 100 ರೂಪಾಯಿ ನನ್ನದಾಗಿರಬೇಕು. ಆದರೆ ಇಲ್ಲೇನಾಗಿದೆ, ಇಡೀ ಜಗತ್ತೇ ಆತ್ಮಾವಾಸ್ಯ ಈಶಾವಾಸ್ಯ, ಇಡೀ ಜಗತ್ತು ಪರಮಾತ್ಮನ ಅಧೀನದಲ್ಲಿ ಇದೆ. ಹಾಗಾಗಿ ನೀನು ಸಿಕ್ಕವರ ಹತ್ತಿರ ಕಂಡವರ ಹತ್ತಿರ ಹೋಗಿ ಅವರ ಸ್ತೋತ್ರವನ್ನು ಮಾಡಿ ಅವರಲ್ಲಿ ಇಲ್ಲದೇ ಇರುವಂಥ ಗುಣಗಳನ್ನು ಹೇಳಿ ಅವರ ಹತ್ತಿರ ಸರ್ವಥಾ ದುಡ್ಡನ್ನು ಪಡೆಯಬೇಡ. ಬೇಡಿದರೆ ಎನ್ನ ಒಡೆಯನನ್ನು ಬೇಡುವೆ ಅಂತ ಏನಿದ್ದರೂ ಕೂಡ ಪರಮಾತ್ಮನ ಹತ್ತಿರ ಹೋಗಿ ಬೇಡು ಎಂಬುದಾಗಿ ತಿಳಿಸ್ತಾ ಇದ್ದಾರೆ.
ಪರಮಾತ್ಮನನ್ನು ಬೇಡದೇ ಇರುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ. ಅಂತಹ ಧರ್ಮವನ್ನು ಭೀಮಸೇನ ದೇವರಂತಹ ಜೀವೋತ್ತವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಕನಿಷ್ಠ ನಮ್ಮಲ್ಲಿ ಬೇರೆಯವರ ಹತ್ತಿರ ಕೇಳದೇ ಇರುವಂತಹ ಬುದ್ಧಿ, ಬೇಡಿದರೆ ಪರಮಾತ್ಮವನ್ನು ಕೇಳುವಂತಹ ಬುದ್ಧಿ ಇರಬೇಕು ಎಂಬುದಾಗಿ ಆ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪ್ರಾರಂಭದಲ್ಲಿ ಆ ಸ್ವಯಂಭುವ ಮನುವಿನ ವಿಶೇಷವಾದಂತಹ ಚರಿತ್ರೆಯನ್ನು ತಿಳಿಸ್ತಾರೆ. ಇಷ್ಟು ಹೇಳ್ತಾ ಮುಂದೆ ಮನ್ವಂತರಗಳ ಕಥೆಗಳನ್ನು ನಿರೂಪಣೆ ಮಾಡ್ತಾ ಬರ್ತಾರೆ. ಅದರಲ್ಲಿ 4ನೇ ಮನ್ವಂತರ ಅದು ತಾಪಸ ಮನ್ವಂತರ ಅಂತ. ಆ ತಾಪಸ ಮನ್ವಂತರದಲ್ಲಿ ಬಂದಂತಹ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾನಾಯುತ ಮುಚ್ಚಿತಃ ಎಂಬುದಾಗಿ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ತ್ರಿಕೂಟ ಎಂಬುದಂತಹ ಒಂದು ದಿವ್ಯವಾದಂತಹ ಪರ್ವತ. ಆ ತ್ರಿಕೂಟ ಪರ್ವತ ಇದ್ದದ್ದು ಎಲ್ಲಿ ಅಂತ ಹೇಳಿದರೆ ಕ್ಷೀರೋದೇನಾವೃತ ಶ್ರೀಮಾನ್ ಅಂತ ಕ್ಷೀರ ಸಮುದ್ರ, ಅಂದರೆ ಮಧ್ಯದಲ್ಲಿಯ ಪರ್ವತ, ಸುತ್ತಲೂ ಕೂಡ ಕ್ಷೀರ ಸಮುದ್ರ ಇದೆ ಅಂತೆ. ಹಾಗಾಗಿ ಕೆಲವೊಬ್ಬರು ಆಕ್ಷೇಪ ಮಾಡ್ತಾರೆ, ಈ ಮುಂದೆ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಬೀಳುವಂತೆ ಯಾವ ಆನೆ ಮತ್ತು ಮೊಸಳೆ ಎರಡೂ ಕೂಡ 1000 ವರ್ಷಗಳ ಕಾಲ ಕಾದಾಟ ಮಾಡಿದವು ಅಂತ ಹೇಳ್ತಾರೆ. 1000 ವರ್ಷಗಳ ಕಾಲ ಒಂದು ಆನೆ ಮೊಸಳೆ ಕಾದಾಟ ಮಾಡಿ ಹೇಗೆ ಸತ್ಯ ಹೋಗ್ಬಿಡ್ತಾ ಇದ್ದವು, ಅದು ಹೇಗೆ ಸಾಧ್ಯ, ಇದೆಲ್ಲ ಸುಮ್ಮನೆ ಕಟ್ಟುಕತೆ ಅಂತ ಹೇಳ್ತಾರೆ. ಆದರೆ ಭಾಗವತಲ್ಲಿ ಹೇಳುವಂತೆ ಈ ಕಾದಾಟ ನಡೆದಿದ್ದು ಈ ಕಣ್ಣಿಗೆ ಕಾಣುವಂತಹ ಈ ಭೂಪ್ರದೇಶದಲ್ಲಿ ಅಲ್ಲ, ದಿವ್ಯವಾದಂತಹ ಕ್ಷೀರ ಸಮುದ್ರದಲ್ಲಿ, ಅಪ್ರಾಕೃತ ಒಂದು ಕಣ್ಣಿಗೆ ಕಾಣದೇ ಇರುವಂತಹ ಆ ಒಂದು ಲೋಕದಲ್ಲಿ ನಡೆದಿದ್ದು. ಹಾಗಾಗಿ ಅಲ್ಲಿ 1000 ವರ್ಷಗಳ ಕಾಲ ಆ ಕರಿ ಅಂದರೆ ಆನೆ ಮತ್ತು ಮಕರದ ಮಧ್ಯೆ, ಮಕರ ಅಂತ ಹೇಳಿದ್ರೆ ಮೊಸಳೆ ಅಂತ, ಅವುಗಳ ಮಧ್ಯೆ ದೀರ್ಘವಾದಂತಹ ಒಂದು ಕಾದಾಟ ನಡೆಯಿತು ಎಂಬುದಾಗಿ ತಿಳಿಸ್ತಾರೆ. ಅಲ್ಲಿ ಶುಕಾಚಾರ್ಯರು ಆ ಪರೀಕ್ಷಿತ್ ಮಹಾರಾಜನ ಉಪದೇಶವನ್ನು ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಒಂದು ಘಟನೆ ನಡೆಯಿತು ಅಂತ ಹೇಳ್ತಾರೆ. ತಕ್ಷಣದಲ್ಲೇನೇ ಪರೀಕ್ಷಿತ್ ಪ್ರಶ್ನೆ ಮಾಡ್ತಾನೆ, ಅವರಿಬ್ಬರೂ ಕೂಡ ಯಾರು, ಅವ್ರ್ಯಾಕೆ ಇಷ್ಟು ಒಂದು ದಿವ್ಯವಾದಂತಹ ಒಂದು ಒಳ್ಳೆಯ ಶರೀರ ಇದ್ದರೂ ಕೂಡ 1000 ವರ್ಷಗಳ ಒಂದು ಕಷ್ಟವನ್ನು ಯಾಕೆ ಪಟ್ಟರು ಅಂತ. ಅದಕ್ಕೆ ಅವರು ಹೇಳ್ತಾ ಹೋಗ್ತಾರೆ, ಅವರಿಬ್ಬರು ಕೂಡ ಬೇರೆ ಯಾರೋ ಸಾಮಾನ್ಯ ವ್ಯಕ್ತಿಗಳಲ್ಲ, ಗಂಧರ್ವರು ಅಂತ. ಅವರ ಹೆಸರೇ ವಿಚಿತ್ರವಾಗಿದೆ. ಒಬ್ಬನ ಹೆಸರು ಹಾಹಾ ಅಂತ, ಇನ್ನೊಬ್ಬರ ಹೆಸರು ಹೂ ಹೂ ಅಂತ. ಈ ರೀತಿಯಾದಂತಹ ಹಾಹಾ ಮತ್ತು ಹೂ ಎನ್ನುವಂತಹ ಗಂಧರ್ವರೇನೆ ಅವರಿಬ್ಬರು ಕೂಡ ಈ ಮೊಸಳೆ ಮತ್ತು ಆನೆಯಾಗಿ ಹುಟ್ಟಿರ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಗಂಧರ್ವರಿಗೆ ಇಚ್ಛಾರೂಪಿಗಳು ಅಂತ, ಯಾವ ರೂಪವನ್ನು ಬೇಕಾದರೂ ಕೂಡ ಪಡೆಯುವಂತಹ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಅವರೇ ಮಾಡ್ತಾ ಇರ್ತಾರೆ. ಅವರಿಗೆ ಸ್ವಲ್ಪ ಈ ಒಂದು ಆಸಕ್ತಿ ಜಾಸ್ತಿ, ಈ ಸಂಗೀತ, ಇನ್ನೊಬ್ಬರನ್ನು ಕಾಡಿಸುವುದು, ನೃತ್ಯ ಮಾಡು ಇತ್ಯಾದಿಗಳಲ್ಲಿ ಆಸಕ್ತಿ ಜಾಸ್ತಿ. ಅದಕ್ಕೋಸ್ಕರ ಅವರೇ ಮಾಡಿರ್ತಾರೆ, ಗಂಗಾ ನದಿಯ ತೀರ, ಆ ಗಂಗಾ ನದಿಯ ತೀರದಲ್ಲಿ ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅವರ ಹೆಸರು ದೇವಲರು ಅಂತ. ದೇವಲ ಎಂಬಂತಹ ಮಹರ್ಷಿಗಳು ವಿಶಿಷ್ಟವಾದಂತಹ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಗಂಧರ್ವರು ಇಲ್ಲಿಗೆ ಬರ್ತಾರೆ. ಗಂಧರ್ವರು ಇಚ್ಛಾರೂಪಿಗಳು, ಎಲ್ಲಿಗೆ ಬೇಕಾದರೂ ಕೂಡ ಹೋಗುವಂತಹ ಒಂದು ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಭೂಲೋಕದಲ್ಲಿ ಸುಂದರವಾದಂತಹ ಉದ್ಯಾನವನ, ಸುಂದರವಾದಂಥ ನದಿ, ಸಮುದ್ರ ಇತ್ಯಾದಿಗಳಲ್ಲಿ ಬಂದು ತಮ್ಮ ವಿಹಾರವನ್ನು ಮಾಡ್ತಾರೆ, ವಿಹಾರ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಗಂಗಾ ನದಿ ತೀರಕ್ಕೆ ಬಂದಿರ್ತಾರೆ. ಬಂದಾಗ ಏನಾಗುತ್ತೆ, ಈ ದೇವಋಷಿಗಳಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರಿಗೆ ವಿನೋದ, ನಾವು ಯಾರು, ಗಂಧರ್ವರು, ಇವನ್ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಮಾನ್ಯ ಋಷಿ ಎಂಬುದಾಗಿ ತಾವೇನು ಮಾಡ್ತಾರೆ, ಅವನಿಗೆ ತಮಾಷೆ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆವಾಗ ಅವರೇನು ಮಾಡ್ತಾರೆ, ಒಬ್ಬ ಆನೆಯ ವೇಷವನ್ನು ಧಾರಣೆ ಮಾಡ್ತಾನೆ, ಇನ್ನೊಬ್ಬ ಮೊಸಳೆಯ ವೇಷ. ತಪಸ್ ಮಾಡ್ತಾ ಕೂತಿರ್ತಾರೆ ಪಾಪ ಅವರು. ಇವರೇ ಮಾಡ್ತಾರೆ, ಆ ಗಂಗೆಯಲ್ಲಿದ್ದಂತಹ ನೀರನ್ನು ಆನೆ ತೆಗೆದುಕೊಂಡು ಅವ್ರ ಮೇಲೆ ಉಗ್ಗು ಬಿಡುತ್ತೆ. ತಕ್ಷಣವೇ ಅವರು ನೋಡ್ತಾರೆ, ಕಣ್ಬಿಟ್ಟು ನೋಡ್ತಾರೆ, ಭಯಾನಕವಾದಂಥ ದೊಡ್ಡ ಆನೆ. ಮೊದಲೇ ಗಂಧರ್ವರು ಎಂತಹ ಭಯಾನಕವಾದಂತಹ ದೊಡ್ಡ ಆನೆಯ ರೂಪ ನೋಡಿದ ತಕ್ಷಣ ಅವರೊಂದು ವೇಳೆ ಗಲಿಬಿಲಿಯಾಗಿ, ಇಲ್ಲೇ ಇದ್ದರೆ ಆನೆ ಅಟ್ಟಿಸ್ಕೊಂಬರುತ್ತೆ, ನೀರಲ್ಲಿ ಹೋಗ್ಬೇಡ ಅಂತ ನೀರಲ್ಲಿ ಹೋಗ್ತಾರೆ ದೇವಲ ಋಷಿಗಳು. ನೀರಲ್ಲಿ ಕಾಲಿಡ್ತಾರೆ. ಕಾಲಿಟ್ಟ ತಕ್ಷಣ ಅಲ್ಲಿ ದೊಡ್ಡದಾದಂತಹ ಒಂದು ಮೊಸಳೆ. ನೀರಿಗೆ ಹೋಗೋಣ ಅಂತ ಹೇಳಿದ್ರೆ ಮೊಸಳೆ ಇದೆ, ಈ ಕಡೆ ಹೊರಗಡೆ ಬರೋಣ ಅಂತ ಹೇಳಿದ್ರೆ ದೊಡ್ಡದಾದಂತಹ ಮದ ಗಜ ಇದೆ. ಈ ರೀತಿಯಾಗಿ ಅವರಿಗೆ ತುಂಬ ಆಶ್ಚರ್ಯ ಆಗ್ತದೆ, ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಅಂತ. ನಾನು ಮಾಡ್ತಾ ಇರೋದು ಪರಮಾತ್ಮನ ಉದ್ದೇಶವಾಗಿ ತಪಸ್ಸನ್ನು ಮಾಡ್ತಾ ಇದ್ದೇನೆ,
ಈ ರೀತಿಯಾದ ವಿಘ್ನ ಯಾಕೆ ಬಂತು ಅಂತ ಅವರು ಒಂದು ಕ್ಷಣ ತಮ್ಮ ಧ್ಯಾನ ದೃಷ್ಟಿಯಿಂದ ಚಿಂತನೆಯನ್ನು ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಬಂದಿದ್ದು ನಿಜವಾದಂತಹ ಆನೆ, ನಿಜವಾದಂತಹ ಮೊಸಳೆ ಅಲ್ಲ. ಇವರಿಬ್ಬರು ಕೂಡ ಆಹಾ ಮತ್ತು ಊಹು ಎಂಬಂತಹ ಗಂಧರ್ವರು ನನ್ನನ್ನು ಹೆದರಿಸಲಿಕ್ಕೆ ಅಂತ ಬಂದಿದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ತುಂಬ ಸಿಟ್ಟು ಬರುತ್ತೆ. ತಕ್ಷಣದಲ್ಲಿ ಏನೇ ಅವರು ಶಾಪವನ್ನು ಕೊಡ್ತಾರೆ. ಅವನಿಗೆ ನೀವು ಬಂದಿದ್ದು ಯಾವ ರೂಪದಿಂದ? ಮೊಸಳೆಯ ರೂಪದಿಂದ. ಹಾಗಾಗಿ ನೀನು ಮೊಸಳೆಯಾಗಿಯೇ ಅವತಾರ ಮಾಡಿಬಿಡಿ ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಆ ಹೂಹು ಎಂಬಂತಹ ಗಂಧರ್ವ ಅವನಿಗೆ ನೇರವಾಗಿ ಕೊಡಬೇಕಾಗಿತ್ತು ಏನಂತ? ಆನೆಯಾಗಿ ಹುಟ್ಟು ಅಂತ. ಆದರೆ ಅವ್ರು ಕೊಟ್ಟಿದ್ದೇನು? ರಾಜನಾಗಿ ಹುಟ್ಟು ಆಮೇಲೆ ಆನೆಯಾಗಿ ಹುಟ್ಟು ಅಂತ. ಆ ರೀತಿಯಾಗಿ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಅವನಿಗೆ ರಾಜನಾಗಿ ಹುಟ್ಟಿ ಆ ಸುಖವನ್ನು ಅನುಭವಿಸುವಂಥ ಪ್ರಾರಬ್ಧ ಇತ್ತು. ಹಾಗಾಗಿ ನೀನು ಮೊದಲು ರಾಜನಾಗಿ ಹುಟ್ಟು, ಅನಂತರ ನೀನೇನಾಗು ಮತ್ತೆ ಆನೆಯಾಗಿ ಹುಟ್ಟು ಎಂಬುದಾಗಿ ಅವರಿಗೆ ಶಾಪವನ್ನು ಕೊಡ್ತಾರೆ. ಈ ರೀತಿಯಾಗಿ ಶಾಪ ಎಲ್ಲ ಕೊಟ್ಟರು. ಕೊನೆಗೆ ನೇರವಾಗಿ ಮೊಸಳೆಯಾಗಿ ಹುಟ್ಟಿದ. ಈ ಕಡೆ ಹೂಹು ಇದ್ದ. ಅವನಿಗೇನಿತ್ತು? ನೇರವಾಗಿ ಆನೆಯ ಜನ್ಮ ಇಲ್ಲ. ಒಬ್ಬ ರಾಜನಾಗಿ ಹುಟ್ಟಿ ಆ ರಾಜನ ಸುಖವನ್ನೆಲ್ಲ ಅನುಭವಿಸಿ ಮತ್ತೆ ಮುಂದೆ ಮೊಸಳೆಯ ಆನೆಯಾಗಿ ಹುಟ್ಟುವಂತಹ ಯೋಗ ಇತ್ತು. ಹಾಗಾಗಿ ಆ ಹೂಹು ಏನು ಮಾಡ್ತಾನೆ? ಏನು ಮಾಡ್ತಾನೆ? ಒಬ್ಬ ರಾಜನಾಗಿ ಹುಡ್ತಾನೆ. ಅವನು ಇಂದ್ರದ್ಯುಮ್ನ ಎಂಬುದಾಗಿ ಅವನ ಹೆಸರು. ಆ ಇಂದ್ರದ್ಯುಮ್ನ ಎಂಬಂತಹ ರಾಜ ಪಾಂಡ್ಯ ದೇಶ ಅಂತ, ಆ ಪಾಂಡ್ಯ ದೇಶವನ್ನು ವಿಶೇಷವಾಗಿ ತಾನು ಕಾಪಾಡ್ತಾ ಇರ್ತಾನೆ. ಒಳ್ಳೆಯ ಧರ್ಮದಿಂದ ಕಾಪಾಡ್ತಾ ಇದ್ದ. ಒಳ್ಳೆಯ ಸಾತ್ವಿಕನಾದಂತಹ ವ್ಯಕ್ತಿ. ಪ್ರತಿಯೊಬ್ಬ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳಷ್ಟು ಪ್ರೀತಿಯಿಂದಾಗಿ ನೋಡ್ಕೊಳ್ತಾ ಇದ್ದಂತೆ. ಅಂತಹ ರಾಜ ಕೊನೆಗೆ ಅವನಿಗೂ ಕೂಡ ಏನಾಯಿತು? ವೈರಾಗ್ಯ ಬಂತು. ವೈರಾಗ್ಯ ಬಂದು ಆ ವ್ಯಕ್ತಿ ಏನು ಮಾಡ್ತಾನೆ? ತಪಸ್ ಮಾಡಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ ದೀರ್ಘವಾದಂತಹ ತಪಸ್ಸನ್ನು ಮಾಡ್ತಾ ಇರ್ತಾನೆ. ವಿಶೇಷವಾಗಿ ಪ್ರತಿನಿತ್ಯ ಪರಮಾತ್ಮನ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾನೆ. ಇನ್ನೊಂದು ಗಟ್ಟಿ ನಿಯಮ ಹಾಕ್ಕೊಂಡಿರ್ತಾನೆ, ಅದು ಮೌನವ್ರತ ಅಂತ. ಯಾವಾಗಲೂ ಕೂಡ ಮೌನವಾಗಿಯೇ ಇರುವುದು ಅಂತ ಕಾಡಿನಲ್ಲಿ ಇದ್ದಾನೆ. ಮೌನವ್ರತವನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ? ಅಲ್ಲಿಗೆ ಕುಂಭಯೋನಿಗಳು ಅಂದರೆ ಮಡಿಕೆಯಲ್ಲಿ ಹುಟ್ಟಿದಂತಹ ಅಗಸ್ತ್ಯ ಋಷಿಗಳು ಬರ್ತಾರೆ. ಅಗಸ್ತ್ಯರಂತಹ ಶ್ರೇಷ್ಠ ಋಷಿಗಳು ಬರ್ತಾರೆ. ಆದರೆ ಈ ವ್ಯಕ್ತಿಗೆ ಅದರ ಪರಿವೇ ಇಲ್ಲ, ಎಚ್ಚರವೇ ಇಲ್ಲ. ಅಗಸ್ತ್ಯರಂತಹ ಒಬ್ಬ ಋಷಿಗಳು ಬಂದಿದ್ದಾರೆ, ಅವರಿಗೆ ಉಪಚಾರ ಮಾಡಬೇಕು ಅನ್ನುವಂಥ ಎಚ್ಚರವೇ ಇಲ್ಲ. ತಾನು ಮನೋವ್ರತದಲ್ಲಿ ಇದ್ದಾನೆ. ಕನಿಷ್ಠ ಮಾತನಾಡಿಸಲಿಕ್ಕೆ ಕೂಡ ಆಗೋದಿಲ್ಲ. ತನ್ನ ಪಾಡಿಗೆ ತಾನು ಪೂಜೆಯನ್ನು ಮಾಡ್ತಾ ಇದ್ದಾನೆ, ಪರಮಾತ್ಮನ ಸೇವೆಯನ್ನು. ಕೊನೆಗೆ ಅಗಸ್ತ್ಯ ಋಷಿಗಳಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಒಬ್ಬ ಶ್ರೇಷ್ಠ ಋಷಿ, ಅಗಸ್ತ್ಯರಂತಹ ದೊಡ್ಡ ಜ್ಞಾನಿ ಬಂದಿದ್ದರೂ ಕೂಡ ನನಗೆ ನೀನು ಸತ್ಕಾರವನ್ನೇ ಮಾಡಲಿಲ್ಲ ಅಂತ ಏನು ಮಾಡಿಬಿಡ್ತಾರೆ? ಅವನಿಗೆ ಶಾಪವನ್ನು ಕೊಟ್ಟುಬಿಡ್ತಾರೆ. ಅದೇ ನೀನು ಆನೆಯಾಗಿ ಹುಟ್ಟು ಅಂತ. ಹಾಗಾಗಿ ಇಲ್ಲಿ ಇಬ್ಬರು ಕೂಡ ಏನು ಮಾಡಿದ್ದಾರೆ? ತಪ್ಪು ಮಾಡಿದ್ದಾರೆ. ದೇವಲ ಋಷಿಗಳಿಗೆ ಒಬ್ಬರು ಆನೆಯಾಗಿ ಇನ್ನೊಬ್ಬರು ಮೊಸಳೆಯಾಗಿ ಶಾಪ ಮಾಡಿದ್ದಾರೆ. ಅವರಿಗೆ ಶಾಪ ಬಂತು. ಆದರೆ ಮುಂದೆ ಅವರಿಬ್ಬರಿಗೂ 1 ವರ್ಷ 1000 ವರ್ಷಗಳ ಕಾಲ ದೊಡ್ಡ ಕದನ ಆಗುತ್ತೆ. ಆ ಕದನದಲ್ಲಿ ವಾಸ್ತವಿಕವಾಗಿ ತುಂಬ ಕಷ್ಟಪಟ್ಟಿದ್ಯಾರು ಅಂತ ಹೇಳಿದ್ರೆ ಅದು ಆನೆ. ಯಾಕೆ? ಮೊಸಳೆ ತನ್ನ ಪಾಡಿಗೆ ತಾನು ನೀರಲ್ಲಿ ಇದೆ, ಅದಕ್ಕೆ ಪ್ರತಿನಿತ್ಯ ಆಹಾರವೂ ಸಿಗ್ತಾ ಇದೆ. ಆನೆಯ ಮಾಂಸಾಹಾರ ಇತ್ಯಾದಿಗಳ ಆಹಾರವೂ ಸಿಗ್ತಾ ಇದೆ. ಆದರೆ ಆನೆ ಮಾತ್ರ ಕಷ್ಟಪಟ್ಟು ಕೊನೆಗೆ ಅದರ ಮೈಯಲ್ಲಿ ರಕ್ತ ಬೀಳದಂಥ ಪರಿಸ್ಥಿತಿ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ಅದಕ್ಕೆ ಆನೆಯಾಗಿ ಹುಟ್ಟಲಿಕ್ಕೆ 2 ಶಾಪಗಳಿದ್ದವು. ಅವನಿಗೆ ಇದ್ದದ್ದು ಒಂದೇ ಶಾಪ, ಒಬ್ಬನೇ ಋಷಿಗಳ ಶಾಪ. ಈ ವ್ಯಕ್ತಿಗೆ ಆಗಬೇಕಾದ್ರೆ ದೇವಲ ಋಷಿಗಳ ಶಾಪ ಜೊತೆಗೆ ಅಗಸ್ತ್ಯರ ಶಾಪ ಎಂಬುದು ಇತ್ತು. ಹಾಗಾಗಿ ಅವನಿಗೆ ಹೆಚ್ಚು ಕಷ್ಟ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಆಯಿತು. ಕೊನೆಗೆ ಅವರಿಬ್ಬರೂ ಕೂಡ ಒಂದು ಆನೆ ಮತ್ತು ಮೊಸಳೆಯಾಗಿ ಹುಡ್ತಾರೆ. ಇಬ್ಬರು ಕೂಡ ತಮ್ಮ ತಮ್ಮ ಪಾಡಿಗೆ ಪ್ರತ್ಯೇಕವಾದಂತಹ ಇದೊಂದು ಸರೋವರದಲ್ಲಿ, ಇದೊಂದು ಕಾಡಿನಲ್ಲಿ ಜೀವನವನ್ನು ಮಾಡ್ತಾ ಇರುತ್ತೆ. ಒಂದು ದಿವಸ ಆ ಆನೆ ಏನು ಮಾಡುತ್ತೆ? ಆ ಹಿಂದೆ ಹೇಳಿದಂತೆ ತ್ರಿಕೂಟ ಪರ್ವತ ಅದಿರುವುದು ಕ್ಷೀರ ಸಮುದ್ರದ ಮಧ್ಯದಲ್ಲಿ. ಅದು ಎಷ್ಟು ವಿಸ್ತೀರ್ಣವಾಗಿತ್ತು ಅಂತ ಹೇಳಿದ್ರೆ 10,000 ಯೋಜನದಷ್ಟು ವಿಸ್ತೀರ್ಣವಾದಂತಹ ದೊಡ್ಡ ಪರ್ವತ. ಕ್ಷೀರೋದಯನಾವೃತ ಶ್ರೀಮಾನ್ ಯೋಜನಾಯುತ ಮುಚ್ಛ್ರಿತ ಅಂತ 10,000 ಯೋಜನದಷ್ಟು ವಿಸ್ತೀರ್ಣವಾದಂತಹ ದೊಡ್ಡ ಪರ್ವತ. ಅದಕ್ಕೆ ಹೆಸರು ತ್ರಿಕೂಟ ಅಂತ ಹೇಳಿದರೆ 3 ಶಿಖರಗಳಿದ್ದುವಂತೆ. ಒಂದು ಬಂಗಾರದ ಶಿಖರ, ಇನ್ನೊಂದು ಬೆಳ್ಳಿಯ ಶಿಖರ, ಇನ್ನೊಂದು ಕಬ್ಬಿಣದ ಶಿಖರ. ಹಾಗಾಗಿ ತ್ರಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ 3 ಅಂತ.
ಹಾಗಾಗಿ ಆ 3 ಕೂಟಗಳ ಪರ್ವತ, ಹಾಗಾಗಿ ಅದಕ್ಕೆ ತ್ರಿಕೂಟ ಪರ್ವತ ಅಂತ ಹೆಸರು. ಆ ತ್ರಿಕೂಟ ಪರ್ವತದಲ್ಲಿ ಒಂದು ದಿವ್ಯವಾದಂತಹ ಉದ್ಯಾನವನ ಇತ್ತು ಅಂತೆ. ಆ ಉದ್ಯಾನವನಕ್ಕೆ ಹೆಸರು ಋತುಮತ್ ಅಂತ. ಅದಕ್ಕೆ ಯಾಕೆ ಋತುಮತ್ ಅಂತ ಹೆಸರು ಅಂತ ಹೇಳಿದ್ರೆ, ಯಾವ ಯಾವ ಋತುಗಳಲ್ಲಿ ಯಾವ ಯಾವ ಹೂವು ಬಿಟ್ಟರೆ ಅದು ಜನರಿಗೆ ಉಪಯೋಗ ಆಗುತ್ತೋ, ಪರಮಾತ್ಮನ ಪೂಜೆಗೆ ಉಪಯೋಗ ಆಗುತ್ತೋ, ಆ ಎಲ್ಲ ಹೂವುಗಳು ಕೂಡ ಆ ಒಂದು ಉದ್ಯಾನವನದಲ್ಲಿ ಬಿಡ್ತಾ ಇದ್ದು ಅಂತ. ಹಾಗಾಗಿ ಅದಕ್ಕೆ ಋತುಮತ್ ಎಂಬುದಾಗಿ ಹೆಸರು. ಅದು ವಿಶೇಷವಾಗಿ ವರುಣನ ಉದ್ಯಾನವನ. ಹಿಂದೆ ಹೇಳಿದಂತೆ ಆ ಸಮುದ್ರ ಪರ್ವತ ಇದ್ದಲ್ಲ ಈ ಭೂಮಿಯಲ್ಲಿ ಅಲ್ಲ, ಕ್ಷೀರ ಸಮುದ್ರದಲ್ಲಿ. ಹಾಗಾಗಿ ವರುಣನ ಉದ್ಯಾನವನ. ಹಾಗಾಗಿ ಅಂತಹ ತ್ರಿಕೂಟ ಪರ್ವತ, ಅದರಲ್ಲಿ ಋತುಮತ್ ಎಂಬಂತಹ ಉದ್ಯಾನವನ. ಆ ಉದ್ಯಾನವನದಲ್ಲಿ ಒಂದು ದಿವಸ ಈ ಆನೆ ವಿಹಾರ ಮಾಡಲಿಕ್ಕೆ ಅಂತ ಬರುತ್ತೆ. ಈ ಆನೆ ಅಂತ ಹೇಳಿ ಇದು ಸಾಮಾನ್ಯ ಆನೆ ಅಲ್ಲ, ನಾವು ಇದಕ್ಕೆ ಹೆಸರಿಗೆ ಕೊಡೋದು ಗಜೇಂದ್ರ ಮೋಕ್ಷ ಅಂತ. ಹಾಗಾಗಿ ಇದು ಸಾಮಾನ್ಯ ಆನೆ ಅಲ್ಲ, ಎಲ್ಲ ಆನೆಗಳಿಗೂ ಕೂಡ ರಾಜನ ಸ್ಥಾನದಲ್ಲಿದ್ದಂತಹ ಶ್ರೇಷ್ಠ ಆನೆ. ಆ ಆನೆ ವಿಹಾರ ಮಾಡಲಿಕ್ಕೆ ಅಂತ ಬರುತ್ತೆ. ಸುತ್ತಮುತ್ತಲೂ ಕೂಡ ಅನೇಕ ಹೆಣ್ಣು ಆನೆಗಳು. ಆ ಹೆಣ್ಣು ಆನೆಗಳೊಟ್ಟಿಗೆ ವಿಶೇಷವಾಗಿ ವಿಹಾರ ಮಾಡಲಿಕ್ಕೆ ಬರುತ್ತೆ. ಮಧ್ಯಾಹ್ನದ ಸಂದರ್ಭ, ತುಂಬ ಬಿಸಿಲು, ಆ ಕಡೆ ಈ ಕಡೆ ನೋಡುತ್ತೆ, ಎಲ್ಲೂ ಕೂಡ ನೀರೇ ಕಾಣಿಸೋದಿಲ್ಲ. ಕೊನೆಗೆ ಒಂದು ಸರೋವರ ಕಾಣಿಸುತ್ತೆ. ಆ ಸರೋವರಕ್ಕೆ ನೀರು ಕುಡಿಲಿಕ್ಕೆ ಅಂತ ಹೋಗುತ್ತೆ. ನೀರು ಕುಡಿಯುತ್ತೆ, ತುಂಬ ತಂಪಿಗಿದೆ ಅಂತ ಅನಿಸುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತೆ, ಕಾಲು ಒದ್ದೆ ಆಗುತ್ತೆ, ಇಷ್ಟು ತಂಪಿದೆಯಲ್ಲ ಅಂತ ಸ್ವಲ್ಪ ಮುಂದೆ ಹೋಗ್ತಾ 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 ಸಂಪೂರ್ಣ ದೇಹವನ್ನು ನೀರಿನಲ್ಲಿ ಇಳಿಸಿಬಿಡುತ್ತೆ. ಅದರ ಜೊತೆಗೆ ಬಂದಂತಹ ಈ ಹೆಣ್ಣು ಆನೆಗಳು, ಅವುಗಳು ಕೂಡ ನೀರಿನಲ್ಲಿ ಚೆನ್ನಾಗಿರುತ್ತೆ ಅಂತ ಅವು ಕೂಡ ಇಳಿತವೆ. ಎಲ್ಲರೂ ಕೂಡ ವಿಹಾರ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ನೀರಿನಲ್ಲಿ ಇದ್ದಂತಹ ಮೊಸಳೆ ನೇರವಾಗಿ ಆ ಆನೆಯ ಕಾಲನ್ನು ಹಿಡಿದುಕೊಳ್ಳುತ್ತೆ. ಆನೆ ಇದೇನು ಸಾಮಾನ್ಯ ಯಾವುದೋ ಮೊಸಳೆ ಇರ್ಬೋದು ಅಂತ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ತನ್ನ ಅಕ್ಕಪಕ್ಕದಲ್ಲಿದ್ದಂತಹ ಹೆಣ್ಣು ಆನೆಗಳು ಅಂದ್ರೇ ಬಲಿಷ್ಠ, ಅಲ್ಲಿ ಹೆಣ್ಣು ಆನೆಗಳಿಗೆ ಹೇಳುತ್ತೆ ಬಿಡಿಸಿ ಅಂತ. ಹೆಣ್ಣು ಆನೆಗಳು ಪ್ರಯತ್ನ ಮಾಡ್ತವೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆಗೋದೇ ಇಲ್ಲ. ಸ್ವಲ್ಪ ಸ್ವಲ್ಪ ದೂರ ಬರ್ತಾ ಇರುತ್ತೆ. ಇನ್ನೇನು ದಡಕ್ಕೆ ಬಂದೆ ಅಂತ ಆಗುತ್ತೆ, ಮತ್ತೆ ಮೊಸಳೆ ಎಳೆದುಕೊಂಡು ಹೋಗ್ಬಿಡುತ್ತೆ. ಮಧ್ಯಾಹ್ನದ ಸಂದರ್ಭ, ಸಾಯಂಕಾಲ ಆಯಿತು. ಹೆಣ್ಣು ಆನೆಗಳು ರಾತ್ರಿ ಆಯಿತು ಅಂತ ಇಲ್ಲಿಗೆ ಬಂದುಬಿಟ್ಟು ದಡಕ್ಕೆ ಬಂದುಬಿಟ್ಟು ತೀರಕ್ಕೆ ಬಂದು ನೋಡ್ತಾ ಇದ್ದಾವೆ, ಯಾವಾಗ ಬಿಡುತ್ತೆ ಅಂತ. ಎಷ್ಟು ಹೊತ್ತಾದರೂ ಕೂಡ ಬಿಡಲೇ ಇಲ್ಲ. ಮರುದಿನ ಬೆಳಗ್ಗೆ ಆಯಿತು. ಇನ್ನೂ ಇಲ್ಲೇ ಇದ್ದರೆ ಏನು ಪ್ರಯೋಜನ ಇಲ್ಲ, ಆ ಮೊಸಳೆ ಬಿಡಲಿಕ್ಕೆ ಅವಕಾಶವೇ ಇಲ್ಲ ಅಂತ ಏನು ಮಾಡಿಬಿಡ್ತವೆ, ತಾವುಗಳು ತಮ್ಮ ತಮ್ಮ ಕಾಡಿಗೆ ಹೋಗಿ ಬಿಡ್ತವೆ. ಆನೆ ತುಂಬ ವಿಶ್ವಾಸ ಇಟ್ಟಿತ್ತು, ನಾನು ಈ ಹೆಣ್ಣು ಆನೆಗಳನ್ನು ಇಷ್ಟು ವರ್ಷಗಳ ಕಾಲ ಸುಖವಾಗಿ ಬೆಳೆಸಿದ್ದೇನೆ, ಅವುಗಳಲ್ಲಿ ಒಂದು ಆನೆ ಆದರೂ ಕೂಡ ನನ್ನನ್ನು ಕಾಪಾಡುತ್ತೆ ಅಂತ. ಆದರೆ ಯಾವ ಆನೆಗಳು ಕೂಡ ಕಾಪಾಡಲಿಲ್ಲ. ತಮ್ಮ ತಮ್ಮ ಕಡೆ ಹೋದಾಗ ಆನೆ ತಾನೇ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡುತ್ತೆ. ಒಂದು ಸಲ ಇನ್ನೇನು ರಕ್ಷಣೆ ಆಗೇ ಬಿಡ್ತು, ಕಾಲು ಬಿಟ್ಟೇ ಬಿಡ್ತು ಅನ್ನೋ ಪರಿಸ್ಥಿತಿ ಬರುತ್ತೆ. ಮುಂದಿನ ಕ್ಷಣದಲ್ಲಿ ಮೊಸಳೆ ಮತ್ತೆ ವಾಪಸ್ ಎಳ್ಕೊಂಡು ಹೋಗಿಬಿಡ್ತಾ ಇತ್ತು. ಈ ರೀತಿಯಾಗಿ ಆಗುತ್ತೆ. ಎಷ್ಟು ವರ್ಷ ಅಂತ ಹೇಳಿದ್ರೆ 1000 ವರ್ಷಗಳ ಕಾಲ ಈ ರೀತಿಯಾಗಿ ಆಗುತ್ತೆ ಅಂತೆ. 1000 ವರ್ಷಗಳ ಕಾಲ ಆನೆ ಎಳೆಯೋದು, ಈ ಕಡೆ ಮೊಸಳೆ ಎಳೆಯೋದು, ಹೀಗೆ ಪರಸ್ಪರವಾಗಿ ಕದನ ಪ್ರಾರಂಭ ಆಗುತ್ತೆ. ಕೊನೆಗೆ ಆ ಆನೆಯ ದೇಹದಲ್ಲಿದ್ದಂತಹ ರಕ್ತ ಮಾಂಸ ಎಲ್ಲವೂ ಕೂಡ ಕರಗಿ ಹೋಗಿ ಒಂದು ಅಸ್ಥಿ ಪಂಜರ ಇದ್ದರೆ ಹೇಗಿರುತ್ತೋ ಆ ರೀತಿಯಾಗಿ ಆನೆಯ ಪರಿಸ್ಥಿತಿ ಆಗುತ್ತೆ ಅಂತೆ. ಈ 999 ವರ್ಷಗಳ ಕಾಲ ಇಲ್ಲದಂತಹ ಹರಿಸ್ಮರಣೆ ಆವಾಗ ಬರುತ್ತೆ. ಯಾರಿಗೆ? ಗಜೇಂದ್ರನಿಗೆ. ಇಲ್ಲಿಯ ತನಕ ಅದಕ್ಕೇನಿತ್ತು? ಅಹಂಕಾರ ಇತ್ತು. ಮೈಲಿನ್ನೂ ಇಷ್ಟು ಶಕ್ತಿ ಇದೆ, ರಕ್ತ ಇದೆ, ಮಾಂಸ ಇದೆ, ಎಲ್ಲವೂ ಕೂಡ ನಾನು ಬಿಡಿಸ್ಕೊಳ್ತೀನಿ ಅಂತ ಒಂದು ಏನೋ ಅವಕಾಶ ಇತ್ತು, ನಂಬಿಕೆ ಇತ್ತು. ಆದರೆ ಯಾವಾಗ ಸಂಪೂರ್ಣ ನಿಶ್ಶಕ್ತವಾಗಿ ನಿಂತುಕೊಳ್ಳಿಕ್ಕೆ ಕೂಡ ಸಾಮರ್ಥ್ಯ ಇರಲಿಲ್ವೋ ಆವಾಗ ಪರಮಾತ್ಮನಿಗೆ ನೆನಪಾಗುತ್ತೆ ಅಂತೆ. ಪರಮಾತ್ಮನ ನೆನಪು ಆನೆಗಾಗುತ್ತೆ. ಆವಾಗ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಆ ಗಜೇಂದ್ರ ಮಾಡ್ತಾನೆ. ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಬುದ್ಧಿ ಇರೋದಿಲ್ಲ ಅಂತ, ಜ್ಞಾನ ಇದ್ಯಾವುದೂ ಇರೋದಿಲ್ಲ. ಒಂದು ಪ್ರಸಿದ್ಧ ಸುಭಾಷಿತ ಇದೆ, ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋಹಿತೇಶ ಮಧಿಕೋ ವಿಶೇಷ ಧರ್ಮೇಣ ಹೀನಾ ಪಶುಭಿ ಸಮಾನಾ ಅಂತ. ಧರ್ಮದ ಜ್ಞಾನ ಇರೋದು ಮನುಷ್ಯರಿಗೆ ಮಾತ್ರ. ಯಾಕೆಂದರೆ ಆಹಾರ, ಊಟ, ತಿಂಡಿ ಇದನ್ನು ನಾವು ಮಾಡ್ತೇವೆ, ಪ್ರಾಣಿಗಳು ಮಾಡ್ತವೆ. ನಿದ್ರೆ ನಾವು ಮಾಡ್ತೇವೆ, ಅವುಗಳು ಮಾಡ್ತವೆ. ಭಯ
ನಮ್ಮನ್ನು ಕಂಡ್ರೆ ಅವ್ರಿಗೆ ಭಯ, ಅವ್ರಿಂದ ಕಂಡ್ರೆ ನಮಗೆ ಭಯ ಪ್ರಾಣಿಗಳಿಗೆ. ಕೊನೆಗೆ ಮೈಥುನ, ಮಕ್ಕಳನ್ನು ಅವರು ಹುಟ್ಟಿಸ್ತಾರೆ, ನಾವು ಹುಟ್ಟಿಸ್ತೇವೆ. ಹಾಗಾದರೆ ನಮಗೂ ಪ್ರಾಣಿಗಳಿಗಿರುವಂಥ ವ್ಯತ್ಯಾಸ ಏನು ಅಂತ ಹೇಳಿದರೆ, ಧರ್ಮೋ ಹಿತೇಶಾಂ ಅಧಿಕೋ ವಿಶೇಷ ಅಂತ. ಧರ್ಮಾಚರಣೆಯೇ ಮನುಷ್ಯರಿಗೆ ಇರುವಂತಹ ದೊಡ್ಡ ಒಂದು ಕ್ವಾಲಿಫಿಕೇಷನ್. ಅದಿಲ್ಲದೆ ಹೋದರೆ ಅವರೂ ಕೂಡ ಪ್ರಾಣಿಗಳಿಗೆ ಸಮಾನ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆ ಪರಮಾತ್ಮನ ಸ್ತೋತ್ರ ಮಾಡಬೇಕು ಎನ್ನುವಂತಹ ಧರ್ಮಾಚರಣೆ ಎಲ್ಲ ಜ್ಞಾನ ಇರೋದು ಮನುಷ್ಯರಿಗೆ ಮಾತ್ರ. ಇವರಿಗೆ ಯಾಕೆ ಬಂತು ಅಂತ ಹೇಳಿದರೆ, ಅವನಿಗೆ ಏವಂ ವ್ಯವಸ್ಥಿತೋ ಬುದ್ಧಿಯ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ಯನುಶಿಕ್ಷಿತಂ ಅಂತ ಹಿಂದಿನ ಜನ್ಮದ ವಿಶೇಷವಾದಂತಹ ಸ್ಮರಣೆ ಇತ್ತು ಅಂತೆ. ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಎಂಬಂತಹ ಒಳ್ಳೆಯ ಸಾತ್ವಿಕ ರಾಜನಾಗಿದ್ದ, ಜ್ಞಾನಿಯಾಗಿದ್ದ. ಆ ಹಿಂದಿನ ಜನ್ಮದ ಪ್ರಭಾವದಿಂದಾಗಿ ಆ ಗಜೇಂದ್ರನಿಗೆ ಈ ಜನ್ಮದಲ್ಲಿ ಪರಮಾತ್ಮನ ಸ್ಮರಣೆ ಮಾಡುವಂತಹ ದಿವ್ಯವಾದಂತಹ ಒಂದು ಬುದ್ಧಿ ಬರುತ್ತೆ. ಆ ಸಂದರ್ಭದಲ್ಲಿ ಆ ಗಜೇಂದ್ರ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡ್ತಾನೆ. ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯ ಆದಿಬೀಜಾಯ ಪರೇಶಾಯ ಹಿ ಧೀಮಹಿ ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ ಯೋಸ್ಮಾತ್ ಪರಸ್ಮಾತ್ ಪರಸ್ತಂ ಪ್ರಪದ್ಯೆ ಸ್ವಯಂಭೂಮ್ ಎಂಬುದಾಗಿ ಅನೇಕ ಶ್ಲೋಕಗಳಲ್ಲಿ ವಿಶೇಷವಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾನೆ. ಯಸ್ಮಿನ್ನಿದಂ ಯತಶ್ಚೇದಂ ಅಂದರೆ ಇಡೀ ಜಗತ್ತು ಯಾರಲ್ಲಿ ವಾಸವಾಗಿದೆ? ಪರಮಾತ್ಮನಲ್ಲಿ ವಾಸವಾಗಿದೆ. ಅದು ಯಾರಿಂದ? ಅದು ಕೂಡ ಪರಮಾತ್ಮನಿಂದಾಗಿಯೇ ಅಂತೆ. ಉದಾಹರಣೆಗೆ ನಾವಿವತ್ತು ಒಂದು ಬಿಂದಿಗೆ ನೀರು ತುಂಬಿಸ್ತೇವೆ. ಬಿಂದಿಗೆಯಲ್ಲಿ ನೀರಿದೆ, ಅದು ತುಂಬಿಸಿದ್ಯಾರು? ನಾವು. ನೀರಿಗೆ ಸ್ವತಃ ಶಕ್ತಿ ಇಲ್ಲ ಅದರಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ. ಪರಮಾತ್ಮ ಹಾಗಲ್ಲ ಅಂತೆ. ಪರಮಾತ್ಮ ಒಂದು ತಂಬಿಗೆಯಂತೆ, ಅದರಲ್ಲಿ ಇಡೀ ಜಗತ್ತು ಇದೆ. ಯಾರಿಂದ ಇದೆ? ಅದು ಕೂಡ ಪರಮಾತ್ಮನಿಂದಾಗಿಯೇ, ಪರಮಾತ್ಮನ ಸಾಮರ್ಥ್ಯದಿಂದಾಗಿಯೇ ಪರಮಾತ್ಮ ಇಡೀ ಜಗತ್ತನ್ನು ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ. ಮತ್ತು ಏನೇದಂ ಏದಂ ಸ್ವಯಂ, ಸ್ವತಃ ಪರಮಾತ್ಮನೇನೆ ಇಡೀ ಲೋಕಗಳಲ್ಲಿ ವ್ಯಾಪ್ತವಾಗಿ ವಾಸವಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಊರ್ಧ್ವಲೋಕದಲ್ಲಿ ಅವನ ಶಿರಸ್ಸು ಅಂತ ಹೇಳಿದರೆ, ಪಾತಾಳ ಲೋಕದಲ್ಲಿ ಅವನ ಪಾದ. ಈ ರೀತಿಯಾಗಿ ವಿಶೇಷವಾಗಿ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾ ಇರುವಂತಹ ಪರಮಾತ್ಮನೇ ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಹೀಗೆ ಅನೇಕ ಶ್ಲೋಕಗಳಲ್ಲಿ ಅವನು ಪ್ರಾರ್ಥನೆಯನ್ನು ಮಾಡಿದಾಗ ಕೊನೆಗೆ ಇವನ ಪ್ರಾರ್ಥನೆಯನ್ನು ಕೇಳಿದಂತಹ ಪರಮಾತ್ಮ ತಾನೇನು ಮಾಡ್ತಾನೆ, ಸ್ವಂತಸ್ಸರಸ್ಸಿರುಬಲೇನ ಗೃಹೀತ ಆರ್ತೋ ದುಷ್ಟ್ವಾ ಗರುತ್ಮತಿ ಖರಿ ಕೌಪಾತ ಚಕ್ರಂ ಅಂತ ಆ ಗರುಡನ ಮೇಲೆ ಕುಳಿತುಕೊಂಡು ವೇಗವಾಗಿ ಪರಮಾತ್ಮ ಬರ್ತಾನೆ ಅಂತೆ. ಆ ಗರುಡನ ಮೇಲೆ ಕುಳಿತುಕೊಂಡು ವೇಗವಾಗಿ ಪರಮಾತ್ಮ ಬರ್ತಾನೆ. ಆವಾಗ ಪರಮಾತ್ಮ ಬಂದಾಗ ಏನಾದರೂ ಸಮರ್ಪಣೆ ಮಾಡಬೇಕು. ಯಾನಿಗೆ ಅನಿಸುತ್ತೆ ಏನಾದರೂ ಕೊಡಬೇಕು ಅಂತ. ಏನು ಕೊಡಬೇಕು? ತಾನಿರೋದು ಯಾವುದೋ ಒಂದು ಸರೋವರದ ಮಧ್ಯದಲ್ಲಿ, ತನ್ನ ಮೈಯಲ್ಲಿ ಒಂದು ಹನಿ ರಕ್ತವೂ ಇಲ್ಲ, ಕಾಲನ್ನು ಮೊಸಳೆ ಹಿಡಿದುಕೊಂಡಿದೆ. ಹಾಗಾಗಿ ಸ್ವಲ್ಪ ವಿಚಾರ ಮಾಡುತ್ತೆ. ಅಲ್ಲಿಯೇ ಪಕ್ಕದಲ್ಲಿ ಸುಂದರವಾದಂಥ ಒಂದು ಕಮಲದ ಹೂ ಬೆಳೆದಿರುತ್ತೆ. ಆ ಕಮಲದ ಹೂವನ್ನೇ ಪರಮಾತ್ಮನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾನೆ. ಅಂತಹ ಕಮಲದ ಹೂವನ್ನು ಪರಮಾತ್ಮ ಅತ್ಯಂತ ಪ್ರೀತಿಯಿಂದಾಗಿ ಸ್ವೀಕಾರ ಮಾಡಿ ಚಕ್ರೇಣ ನಕ್ರವದನಂ ವಿನಿಪಾಡ್ಯ ತಸ್ಮಾತ್ ಎಂಬುದಾಗಿ ಆ ಒಂದು ತನ್ನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರದಿಂದಾಗಿ ಮೊಸಳೆಯ ತಲೆಯನ್ನು ಕತ್ತರಿಸ್ತಾನೆ. ಹೀಗೆ ಕತ್ತರಿಸಿ ವಿಶೇಷವಾಗಿ ಅವನನ್ನು ರಕ್ಷಣೆ ಮಾಡ್ತಾನೆ. ಯಾರನ್ನ? ಮೊಸಳೆಯನ್ನು ಕೂಡ. ಯಾಕೆಂದರೆ ಅವನೊಬ್ಬ ಗಂಧರ್ವ, ಶಾಪದಿಂದಾಗಿ ಮೊಸಳೆಯಾಗಿದ್ದ. ಕೊನೆಗೆ ಹೀಗೆ ಗಜೇಂದ್ರನನ್ನು ರಕ್ಷಣೆ ಮಾಡ್ತಾನೆ. ಹೀಗೆ ರಕ್ಷಣೆಯನ್ನು ಮಾಡಿ ಮುಂದೆ ಅವರಿಬ್ಬರಿಗೂ ಕೂಡ ಉತ್ತಮವಾದಂತಹ ಲೋಕಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಇದು ವಾಸ್ತವಿಕವಾಗಿ ಉದ್ಧಾರ ಆಗಿದ್ದು ಇಬ್ಬರದ್ದು ಕೂಡ. ಯಾರದ್ದು? ಮೊಸಳೆಯದ್ದು ಉದ್ಧಾರ ಆಗಿದೆ, ಗಜೇಂದ್ರನದ್ದು ಉದ್ಧಾರ ಆಗಿದೆ. ಅದೇ ಪ್ರಸಿದ್ಧಿ ಏನು? ಗಜೇಂದ್ರ ಮೋಕ್ಷ ಅಂತ. ಯಾಕೆ ಅಂತ ಹೇಳಿದರೆ, ಗಜೇಂದ್ರನಿಗೆ ಪರಮಾತ್ಮ ಮೊಸಳೆಗಿಂತಲೂ ವಿಶೇಷ ಅನುಗ್ರಹ ಮಾಡಿದ. ಯಾಕೆ ಅಂದರೆ ಅವನು ಪ್ರಾರ್ಥನೆ ಮಾಡಿದ. ಮೊಸಳೆ ಪ್ರಾರ್ಥನೆ ಮಾಡಿಲ್ಲ, ಆದರೆ ಯೋಗ್ಯತೆಯಿಂದಾಗಿ ಅವನಿಗೆ ಕೊಟ್ಟ ಅಷ್ಟೇ. ಆದರೆ ಈ ಗಜೇಂದ್ರ ಎಂಬುವನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ. ಅಂತಹ ಜೀವ ಹೋಗುವಂಥ ಸಂದರ್ಭದಲ್ಲಿಯೂ ಕೂಡ ತನ್ನ ಶಕ್ತಿಯನ್ನು ಮೀರಿ ಸ್ತೋತ್ರ ಮಾಡಿ ಆ ಕಮಲದ ಹೂವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ. ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ತದಹಂ ಭಕ್ತಿಭೃತಂ ಅಷ್ಟಾಮಿ ಪ್ರಯತಾತ್ಮನಃ ಅಂತ. ನಮ್ಮ ಹತ್ತಿರ ಪೂಜೆ ಮಾಡಲಿಕ್ಕೆ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ ಅಂತ ಸರ್ವಥಾ ಚಿಂತೆ ಪಡಬೇಕಾಗಿಲ್ಲ. ಪರಮಾತ್ಮನೇ ಗೀತೆಯಲ್ಲಿ ಹೇಳುವಂತೆ ಒಂದು ದಳ ತುಳಸಿ ಅಥವಾ ಪುಷ್ಪ, ಹೂವು, ಕೊನೆಗೆ ಅದು ಇಲ್ಲದೆ ಹೋದರೆ ಒಂದು ಹಣ್ಣು
ಅದೂ ಸಿಗದೆ ಹೋದರೆ ಕನಿಷ್ಠ ಒಂದು ಉದ್ಧರಣ ನೀರನ್ನಾದರೂ ಕೂಡ ಸಮರ್ಪಣೆ ಮಾಡೋದು, ಸುಮ್ಮನೆ ಮುಂದೆ ಇಡೋದು, ನಮಸ್ಕಾರ ಮಾಡೋದಲ್ಲ. ತದಹಂ ಭಕ್ತ್ಯುಪಹೃತಂ, ಭಕ್ತಿಯಿಂದಾಗಿ ಸಮರ್ಪಣೆ ಮಾಡಿದಾಗ ಏನನ್ನು ಸಮರ್ಪಣೆ ಮಾಡಿದರೂ ಕೂಡ ಪರಮಾತ್ಮ ಅವಶ್ಯವಾಗಿ ಸ್ವೀಕಾರ ಮಾಡೇ ಮಾಡ್ತಾನೆ. ಭಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿ ಎಂತಹ ದೊಡ್ಡ ಬಂಗಾರದ ಪಾತ್ರೆಯಲ್ಲಿ ಪಂಚಭಕ್ಷ ಪರಮಾನ್ನಗಳನ್ನು ಇಟ್ಟರೂ ಕೂಡ ಅದನ್ನು ಎಷ್ಟು ಪ್ರೀತಿಯಿಂದ ಪರಮಾತ್ಮ ಸ್ವೀಕಾರ ಮಾಡ್ತಾನೋ, ಭಕ್ತಿಯಿಂದ ಕೂಡಿದಂತಹ ವ್ಯಕ್ತಿ ಒಂದು ದೊನ್ನೆಯಲ್ಲಿ ನೀರನ್ನು ಇಟ್ಟರೂ ಕೂಡ ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದಾಗಿ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಯಾಕೆ ಅಂತ ಹೇಳಿದ್ರೆ ಇವನಲ್ಲಿ ಭಕ್ತಿ ಇದೆ, ಅವನಲ್ಲಿ ಭಕ್ತಿ ಇಲ್ಲ ಅಂತ. ಹಾಗಾಗಿ ಆ ಗಜರಾದ ವಿಶೇಷವಾದಂಥ ಭಕ್ತಿಯಿಂದಾಗಿ ಪುಷ್ಪವನ್ನು ಸಮರ್ಪಣೆ ಮಾಡಿದ, ಅದರಿಂದ ಪರಮಾತ್ಮ ಸಂತೃಪ್ತನಾಗಿ ಅವನ ಉದ್ಧಾರವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಕೊನೆಗೆ ಇದರ ಒಂದು ಫಲಶ್ರುತಿಯನ್ನು ಹೇಳಬೇಕಾದ್ರೆ, ಆ ಗಜೇಂದ್ರ ಮೋಕ್ಷವನ್ನು ಶ್ರವಣ ಮಾಡಿದಂತಹ ವ್ಯಕ್ತಿಗಳಿಗೆ ಆ ಒಂದು ದುಸ್ವಪ್ನದಿಂದ ಬರುವಂತಹ ಏನಾದರೂ ಬಾಧೆಗಳಿದ್ದರೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಆ ಒಂದು ಗಜೇಂದ್ರ ಮೋಕ್ಷದ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಇಂತಹ ಕಥೆಯಿಂದಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ಅಂಶ ಏನು ಅಂತ ಹೇಳಿದರೆ, ಇಲ್ಲಿಯೂ ಕೂಡ ನಾವೇ ಒಬ್ಬ ಗಜೇಂದ್ರ ಅಂತೆ. ಗಜೇಂದ್ರನಿಗೆ ಸಾಮಾನ್ಯವಾಗಿ ಆನೆಗಳಿಗೆ ಮದ ಎಂಬುದು ಪ್ರಸಿದ್ಧ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಒಂದು ಜ್ಞಾನದಿಂದಾಗಿಯೋ, ದುಡ್ಡಿನಿಂದಾಗಿಯೋ ಅಥವಾ ಇನ್ನೊಂದು ಯಾವುದರಿಂದಾಗಿಯೋ ಅಹಂಕಾರ ಎಂಬುದು ಸಹಜವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಅವರು ಕೂಡ ಒಂದು ಗಜೇಂದ್ರ ಇದ್ದಂತೆ. ಅವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಈ ಒಂದು ತ್ರಿಕೂಟ ಪರ್ವತ ಅಂತೆ. ತ್ರಿಕೂಟ ಪರ್ವತ ಯಾವುದು ಅಂತ ಹೇಳಿ, ನಮ್ಮ ದೇಹವೇನೇ ಒಂದು ತ್ರಿಕೂಟ ಪರ್ವತ. ಅಲ್ಲಿ ಏನಿತ್ತು? ಬೆಳ್ಳಿ, ಬಂಗಾರ, ಕಬ್ಬಿಣ ಇತ್ತು. ಈ ನಮ್ಮ ದೇಹದಲ್ಲಿ ಸಾತ್ವಿಕ ಗುಣ, ರಾಜಸ, ತಾಮಸ ಎಂಬಂತಹ 3 ಗುಣಗಳಿದ್ದಾವೆ. ಇಂತಹ ತ್ರಿಕೂಟ ಪರ್ವತದಲ್ಲಿ ನಾವು ನಿರಂತರವಾಗಿ ಯಥೇಚ್ಛವಾಗಿ ಭೋಗವನ್ನು ಮಾಡ್ತಾ ಇದ್ದೇವೆ. ಯಾವಾಗ ಈ ಮೊಸಳೆ ಬಂದು ಕಾಲು ಹಿಡಿಯುತ್ತೋ ಗೊತ್ತಿಲ್ಲ. ಈ ಮೊಸಳೆಗಳು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬಂತಹ ವೈರಿಗಳು. ಆ ಗಜೇಂದ್ರನಿಗೆ ಆಗಬೇಕಾದ್ರೆ ಇದ್ದಿದ್ದು ಒಂದೇ ಮೊಸಳೆ, ನಮಗೆ ಹಾಗಲ್ಲ 6 ಮೊಸಳೆಗಳು. ಆ 6 ಮೊಸಳೆಗಳು ಬಂದು ನಮ್ಮನ್ನು ಕಾಲನ್ನು ಹಿಡಿದಾಗ ರಕ್ಷಣೆ ಮಾಡುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಅದು ಪರಮಾತ್ಮ ಒಬ್ಬನೇ. ಹಾಗಂತ ಅವುಗಳು ಬಂದು ಕಾಲನ್ನು ಹಿಡಿದಾಗ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವುದಲ್ಲ, ಆ ರೀತಿಯಾದಂಥ ಪರಿಸ್ಥಿತಿಯೇ ಬರದೇ ಇರಲಿ ಎಂಬುದಾಗಿ ನಿರಂತರವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾಗ ಆ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಆ ಒಂದು ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳುತ್ತಾರೆ. ಈ ರೀತಿಯಾಗಿ ತಿಳಿಸಿ ಮುಂದೆ ಆ ಸಮುದ್ರದ ಮಥನದ ಒಂದು ಚಿಂತನೆಯನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಮಾಡ್ತಾರೆ. ಅವರು ನೇರವಾಗಿ ಶುರು ಮಾಡಿಬಿಡ್ತಾರೆ. ಪರೀಕ್ಷಿತನಿಗೆ ಹೇಳಬೇಕಾದ್ರೆ ಸಮುದ್ರ ಮಥನ ಪ್ರಾರಂಭ ಆಯಿತು ಅಂತ. ಪರೀಕ್ಷಿತ 1 ನಿಮಿಷ ನಿಲ್ಲಿ ಅಂತ ಹೇಳ್ತಾನೆ. ಯಾಕೆ ಶುರುವಾಯಿತು ಅಂತ. ಇಲ್ಲ, ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧ ಆಯಿತು. ಅವ್ರಿಗೆ ಯಾಕೆ ಯುದ್ಧ ಆಯಿತು ಅಂತ ಹೇಳಿದಾಗ ಮತ್ತೆ ಪ್ರಾರಂಭದಿಂದಾಗಿ ಅದು ಯಾಕೆ ಪ್ರಾರಂಭ ಆಯಿತು ಅಂತ ಹೇಳ್ತಾ ಬರ್ತಾರೆ. ಮೊದಲನೇದಾಗಿ ಈ ಸಂದರ್ಭಕ್ಕೆ ಸಮುದ್ರ ಮಥನ ಅಂತ ಹೆಸರು. ಮಥನ ಅಂತ ಹೇಳಿದ್ರೆ ಕಡೆಯೋದು ಅಂತ. ಸಮುದ್ರ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ಸಮುದ್ರ ದೊಡ್ಡ ನೀರಿನ ರಾಶಿ ಅಂತ. ಅದಕ್ಕೆ ಸಮುದ್ರ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ, ಮುದ್ರ ಅಂತ ಹೇಳಿದ್ರೆ ತೀರ, ದಡ ಅಂತ. ಸಮುದ್ರ ಅಂತ ಹೇಳಿದ್ರೆ ಯಾವುದಕ್ಕೆ ತೀರ ಇದೆಯೋ, ಯಾವುದಕ್ಕೆ ದಡ ಇದೆಯೋ ಅದು ಸಮುದ್ರ ಅಂತ ಕರೆಸ್ಕೊಳ್ಳುತ್ತೆ. ಸಮುದ್ರ ಶಬ್ದಕ್ಕೆ ಇಷ್ಟೇ ಅರ್ಥ, ತೀರ ಇರುವುದು ಅಂತ. ತೀರ ಪ್ರತಿಯೊಂದಕ್ಕೂ ಇದೆ. ನದಿಗೆ ತೀರ ಇದೆ, ಸರೋವರಕ್ಕೆ ತೀರ ಇದೆ, ಇನ್ನೊಂದು ಯಾವುದಕ್ಕೂ ತೀರ ಇದ್ದೇ ಇರುತ್ತೆ. ಇದೇನು ಸ್ಪೆಷಲ್ ಆಗಿ ಸಮುದ್ರಕ್ಕೆ ಮಾತ್ರ ತೀರ ಇರೋದಂತ ನಾಮಕರಣ ಯಾಕೆ ಮಾಡಿದರು ಅಂತ ಹೇಳಿದರೆ, ಒಂದು ನದಿಯ ಈ ತೀರದಲ್ಲಿ ನಿಂತರೆ ಅದರ ಇನ್ನೊಂದು ತೀರ ಕಾಣಿಸುತ್ತೆ. ಇವತ್ತು ನಾವು ತುಂಗಭದ್ರಾ ನದಿ ತೀರದಲ್ಲಿ ಒಂದು ಕಡೆ ನಿಂತ್ಕೊಂಡ್ರೆ ಆ ಕಡೆ ದಡ ಕಾಣಿಸುತ್ತೆ. ಆದರೆ ಸಮುದ್ರ ಹಾಗಲ್ಲ. ಸಮುದ್ರದ ಒಂದು ತೀರದಲ್ಲಿ ನಿಂತುಕೊಂಡ್ರೆ ಆ ಕಡೆಯ ತೀರ ನಮಗೆ ಕಾಣಿಸೋದೇ ಇಲ್ಲ. ಹಾಗಾಗಿ ಇದಕ್ಕೂ ಕೂಡ ತೀರ ಇದೆ, ಇದಕ್ಕೂ ಕೂಡ ಒಂದು ದಡ ಇದೆ ಎಂಬುದಾಗಿ ತಿಳಿಸಲಿಕ್ಕೋಸ್ಕರ ಅದಕ್ಕೆ ಹೆಸರೇನೆ ಏನಂತ ಇಟ್ಟರು, ಸಮುದ್ರ ಎಂಬುದಾಗಿ ಇಟ್ಟರು ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ಇಂತಹ ಸಮುದ್ರದ ಮಥನವನ್ನು ಮಾಡಲಿಕ್ಕೆ ಹಿಂದಿನ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ದೂರ್ವಾಸರು ಅಂತ ಹೇಳಿದರೆ ಸಾಕ್ಷಾತ್ ಮಹಾರುದ್ರ ದೇವರ ಅವತಾರ, ಶ್ರೇಷ್ಠ ಋಷಿಗಳು, ಅಷ್ಟೇ ಕೋಪಿಷ್ಠರು. ಅಂತಹ ದೂರ್ವಾಸರು ಒಂದು ದಿವಸ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಒಂದು ಹೂವಿನ ಹಾರವನ್ನು ಹಿಡಿದುಕೊಂಡು ಬರ್ತಾ ಇರ್ತಾರೆ. ಹಿಡಿದುಕೊಂಡು ಬರಬೇಕಾದ್ರೆ
ಎದುರುಗಡೆ ಸಾಕ್ಷಾತ್ ದೇವತೆಗಳ ಅಧಿಪತಿಯಾದಂತಹ ಇಂದ್ರ ಬರ್ತಾನೆ. ಇಂದ್ರ ಬಂದಾಗ ಒಳ್ಳೆ ದೇವತೆಗಳ ರಾಜ ಬಂದಿದ್ದಾನೆ, ಅವನಿಗೆ ಈ ಪರಮಾತ್ಮನ ನಿರ್ಮಾಲ್ಯವನ್ನು ಕೊಡೋಣ ಅಂತ ಅವರೇನು ಮಾಡ್ತಾರೆ, ಅದನ್ನು ಕೊಡ್ತಾರೆ. ಇವರು ನಿಂತಿದ್ದು ಕೆಳಗಡೆ, ದೇವೇಂದ್ರ ಇರುವುದು ಐರಾವತದ ಆನೆಯ ಮೇಲೆ ಕೂತ್ಕೊಂಡಿದ್ದಾನೆ. ಅವನಿಗೆ ಅಹಂಕಾರ, ಇವನೇ ಅವನೊಬ್ಬ ಸಾಮಾನ್ಯ ಋಷಿ ಕೊಟ್ಟಂತಹ ಹೂವನ್ನು ನಾನೇ ಹಾಕ್ಕೊಳ್ಬೇಕು ಅಂತ ಇಸ್ಕೊಳ್ತಾನೆ. ತೆಗೆದುಕೊಂಡೇ ಮಾಡ್ತಾನೆ, ತನ್ನ ವಾಹನದ ಮೇಲೆ ಹಾಕಿಬಿಡ್ತಾನೆ. ವಾಹನ ಅಂತ ಹೇಳಿದ್ರೆ ದೇವೇಂದ್ರ. ಇವತ್ತು ನಾವು ನೋಡ್ತೇವೆ, ಕೆಲವೊಬ್ಬರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹೂವಿನ ಹಾರವನ್ನು ಹಾಕಿದರೆ ಕೊನೆಗೆ ಅದೆಲ್ಲಿ ಇರುತ್ತೆ, ಅವ್ರ ಕಾರ್ ಮೇಲೆ ಇರುತ್ತೆ. ಹಾಗೆ ಇವನು ಕೂಡ ತನ್ನ ವಾಹನದ ಮೇಲೆ ಹಾಕಿದ. ಹೇಳಿ ಕೇಳಿ ಅದು ಕೂಡ ಯಾರ ವಾಹನ? ದೇವೇಂದ್ರನ ವಾಹನ. ದೇವೇಂದ್ರನ ಬುದ್ಧಿ ಅಂತಹದ್ದು, ಅದೇ ಬುದ್ಧಿ ಯಾರದ್ದು? ಐರಾವತದ್ದು. ಆ ಐರಾವತವು ಕೂಡ ತಕ್ಷಣದಲ್ಲಿ ಆ ಹೂವಿನ ಹಾರವನ್ನು ಕೆಳಗಡೆ ಹಾಕಿ ತುಳಿದು ಹಾಕಿಬಿಡುತ್ತೆ ಅಂತೆ. ದೂರ್ವಾಸರಿಗೆ ತುಂಬ ಸಿಟ್ಟು ಬರುತ್ತೆ. ಅದು ಯಾವುದೋ ಸಾಮಾನ್ಯ ಹೂವಿನ ಹಾರ ಆಗಿದ್ರೆ ಬಿಟ್ಬಿಡ್ತಾ ಇದ್ರು. ಸಾಕ್ಷಾತ್ ಪರಮಾತ್ಮನ ನಿರ್ಮಾಲ್ಯ. ಪೂಜೆಯಲ್ಲಿ ನಾವು ಚಿಂತನೆ ಮಾಡುವಂತೆ ಪ್ರತಿನಿತ್ಯ ನಾವು ತೆಗೆಯುವಂತಹ ಆ ಲಕ್ಷ್ಮೀರು ಸ್ವರೂಪವಾದಂತಹ ನಿರ್ಮಾಲ್ಯ ಪುಷ್ಪವನ್ನು ಎಡಭಾಗದಲ್ಲಿ ಸಾಕ್ಷಾತ್ ಮಹಾರುದ್ರದೇವರು ಬಂಗಾರದ ಬುಟ್ಟಿಯನ್ನು ಹಿಡ್ಕೊಂಡು ಕಾಯ್ತಾ ಇರ್ತಾರಂತೆ, ಯಾವಾಗ ಪರಮಾತ್ಮನ ನಿರ್ಮಾಲ್ಯ ತೆಗೆದು ಹಾಕ್ತಾರೆ ಅಂತ. ಆ ರೀತಿಯಾಗಿ ಪ್ರತಿಯೊಬ್ಬರೂ ತಲೆಯಲ್ಲಿ ಧರಿಸಬೇಕಾದಂತಹ ಪರಮಾತ್ಮ ನಿರ್ಮಾಲ್ಯವನ್ನು ಒಂದು ಆನೆ ಅದೇನು ಮಾಡಿತು, ನೆಲಕ್ಕೆ ಹಾಕಿ ತುಳಿದು ಹಾಕಿಬಿಡಿತು. ಹಾಗಾಗಿ ಇಲ್ಲಿ ಶಿಕ್ಷೆ ಯಾರಿಗೆ? ಆನೆಗೆ ಶಿಕ್ಷೆ ಕೊಡಲಿಲ್ಲ ಅವರು. ಯಾಕೆ? ಹಿಂದೆ ಹೇಳಿದಂತೆ ಧರ್ಮೋಹಿತೇಶ ಅಧಿಕೋ ವಿಶೇಷ, ಧರ್ಮಜ್ಞಾನ ಇರೋದು ಮನುಷ್ಯರಿಗೆ ಇತ್ಯಾದಿಗಳಿಗೆ, ಪಶು ಪ್ರಾಣಿಗಳಿಗೆ ಧರ್ಮದ ಬುದ್ಧಿ ಇಲ್ಲ. ಹಾಗಾಗಿ ಅದರ ಶಿಕ್ಷೆ ಯಾರಿಗೆ? ಅದರ ಒಡೆಯನಾದಂತಹ ದೇವೇಂದ್ರನಿಗೆ. ದೇವೇಂದ್ರನಿಗೆ ಮಾತ್ರ ಅಲ್ಲ, ಎಲ್ಲ ದೇವಾನುದೇವತೆಗಳಿಗೂ ಕೂಡ ಸೇರಿ ಒಂದು ಶಾಪವನ್ನು ಕೊಡ್ತಾರೆ. ನೀನು ಮಾಡ್ತಾ ಇರೋದು ಯಾಕೆ? ನಿನ್ನ ಸಂಪತ್ತಿನ ಮದದಿಂದ, ಬೇಕಾದಷ್ಟು ಸಂಪತ್ತಿದೆ, ದೇವತೆಗಳ ಒಡೆಯ, ಹಾಗೆ ಹೀಗೆ ಅಂತ ಸಂಪತ್ತಿನ ಮದದಿಂದ ನೀನು ಈ ರೀತಿಯಾಗಿ ಮಾಡ್ತಾ ಇದ್ದೀಯ. ಹಾಗಾಗಿ ಆ ಇಡೀ ಸಂಪತ್ತೇನೆ ನಾಶವಾಗಿ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಬಿಡ್ತಾರೆ. ಹೀಗೆ ದೇವತೆಗಳ ರಾಜನಾದಂತಹ ದೇವೇಂದ್ರ ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಇಡೀ ಸ್ವರ್ಗಲೋಕದ ವಾಸಿಗಳೆಲ್ಲರೂ ಕೂಡ ಸಂಕಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂತು. ಈ ವಿಚಾರ ಫಸ್ಟ್ ಗೊತ್ತಾಗಿದ್ದ ಯಾರಿಗೆ? ದಾನವರಿಗೆ. ತಕ್ಷಣವೇನೆ ಬಂದರು, ಸ್ವರ್ಗಲೋಕದ ಮೇಲೆ ಅಟ್ಯಾಕ್ ಮಾಡಿದರು. ಯಾವಾಗ ಈ ರೀತಿಯಾದಂಥ ಶಾಪ ಬಂದಿತ್ತೋ ಆವಾಗ ದೇವತೆಗಳಿಗೆ ಸಹಜವಾಗಿ ಶಕ್ತಿ ಎಂಬುದು ಕುಂದಿ ಹೋಯಿತು, ಕಡಿಮೆ ಆಯಿತು. ಆವಾಗ ಸುಲಭವಾಗಿ ಎಲ್ಲ ದೇವಾನುದೇವತೆಗಳನ್ನು ಕೂಡ ದೈತ್ಯರು ಸೋಲಿಸ್ತಾರೆ. ಸಾಮಾನ್ಯವಾಗಿ ತಾಮಸರಿಗೆ, ದೈತ್ಯರಿಗೆ ಶಕ್ತಿ ಜಾಸ್ತಿ ಅಂತೆ, 3 ಹಂತದಲ್ಲಿ ಶಕ್ತಿ ಜಾಸ್ತಿ ಅಂತ. ಹೇಗೆ ಅಂತ ಹೇಳಿದರೆ, ಒಂದು ಸಂಖ್ಯೆಯ ಬಲದಿಂದ, ವಿಶೇಷವಾಗಿ ಅವರ ಸಂಖ್ಯೆನೇ ಜಾಸ್ತಿ, ದೇವತೆಗಳಿಗಿಂತ ಅವರ ದೈತ್ಯರ ಸಂಖ್ಯೆ ಜಾಸ್ತಿ, ಒಂದು ಸಂಖ್ಯೆಯ ಬಲ. ಎರಡನೆಯದ್ದು ಆಹಾರದ ಬಲ ಅಂತ. ಈ ದೇವತೆಗಳಿಗೆ ಆಗಬೇಕಾದ್ರೆ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಏಕಾದಶಿ ಉಪವಾಸ, ಅದು ಇದು ಅಂತ ನಿಯಮ ಇರುತ್ತೆ. ಆ ದೈತ್ಯರಿಗೇನು ನಿಯಮ ಇವುಗಳೇ ಇಲ್ಲ, ಯಾವಾಗ ಬೇಕಾದರೂ ಏನು ಬೇಕಾದರೂ ತಿನ್ನಬಹುದು. ಹಾಗಾಗಿ ಆ ಆಹಾರದ ಬಲ. ಮೂರನೇದಾಗಿ ವರಬಲ. ನಾವಿವತ್ತು ಒಬ್ಬ ದೈತ್ಯನ ಹೆಸರು ಕೇಳಿದರೆ ತಕ್ಷಣ ಏನು ಮಾಡುತ್ತೆ, ಅದರ ಹಿಂದೊಂದು ಕತೆ ಹುಟ್ಕೊಳ್ಳುತ್ತೆ. ಈ ದೈತ್ಯ ರುದ್ರದೇವರ ಕುರಿತು ತಪಸ್ಸು ಮಾಡಿದ, ಅವಧ್ಯತ್ವ ವರವನ್ನು ಪಡೆದ. ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿದ, ಇನ್ಯಾವುದೋ ವರವನ್ನು ಪಡೆದ. ಇನ್ನೊಂದು ತಪಸ್ಸು ಮಾಡಿದ, ಯಾರ ತಲೆ ಮೇಲೆ ಕೈ ಇಡ್ತೀವೋ ಅವರು ಭಸ್ಮವಾಗಿ ಹೋಗಲಿ ಅಂತ ವರವನ್ನು ಪಡೆದ ಅಂತ. ಸಾಮಾನ್ಯವಾಗಿ ನಾವು ಯಾವ ದೇವತೆಗಳ ಚರಿತ್ರೆಯಲ್ಲಿ ಕೂಡ ಕೇಳೋದಿಲ್ಲ ವರಬಲ ಇದೆ ಅಂತ. ಆದರೆ ಒಬ್ಬ ಸಣ್ಣ ದೈತ್ಯನ ಒಂದು ಕಥೆಯನ್ನು ಕೇಳಿದರೂ ಕೂಡ ಅಲ್ಲೇನಿರುತ್ತೆ, ವರಬಲ ಎಂಬುದು ಇರುತ್ತೆ. ಹಾಗಾಗಿ ಒಂದು ಸಂಖ್ಯೆಯ ಬಲ, ಇನ್ನೊಂದು ಆಹಾರದ ಬಲ, ಇನ್ನೊಂದು ಈ ವರಬಲ. ಈ 3 ಬಲ ಇದ್ದಾಗ ಅವರಿಗೆ ವಿಶಿಷ್ಟವಾದಂತಹ ಶಕ್ತಿ ಎಂಬುದು ಇರುತ್ತೆ. ಆ ರೀತಿಯಾಗಿ ಅವರು ಅತ್ಯಂತ ಸುಲಭವಾಗಿ ಯಾವ ದೇವತೆಗಳನ್ನು ಆಕ್ರಮಣ ಮಾಡಿ ಸೋಲಿಸಿಬಿಟ್ರು. ಈ ರೀತಿಯಾಗಿ ಸೋಲಿಸಿದಾಗ ಕೊನೆಗೆ ಸ್ವರ್ಗಲೋಕದ ಸೀಟಿನಲ್ಲಿ ಕೂತ್ಕೊಂಡಿದ್ದಾರು ಬಲಿಚಕ್ರವರ್ತಿ. ಅದರ ಪರಿಣಾಮ ಕೇವಲ ಸ್ವರ್ಗಲೋಕಕ್ಕೆ ಮಾತ್ರ ಆಗಲಿಲ್ಲ, ಭೂಲೋಕದಲ್ಲಿ ಕೂಡ ಆಯಿತು ಅಂತೆ. ಯಾವಾಗ ಆ ಬಲಿಚಕ್ರವರ್ತಿ ಸಿಂಹಾಸನ ಮೇಲೆ ಕುಳಿತುಕೊಂಡನೋ ಆವಾಗ ಸ್ವರ್ಗದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಎಲ್ಲೂ ಕೂಡ ಧರ್ಮ ಕಾರ್ಯಗಳೇ ಇಲ್ಲ, ನಿರಂತರವಾಗಿ ಅಧಾರ್ಮಿಕ ವಾತಾವರಣ ಎಂಬುದು ಎಲ್ಲ ಕಡೆ ನಿರ್ಮಾಣ ಆಯಿತು. ಆವಾಗ ಎಲ್ಲ ದೇವಾನುದೇವತೆಗಳು, ಋಷಿಗಳು ಎಲ್ಲರೂ ಕೂಡ ಸೇರಿಕೊಂಡು ಸಾಕ್ಷಾತ್ತಾಗಿ ಯಾವ ಚತುರ್ಮುಖ ಬ್ರಹ್ಮದೇವರ ಹತ್ತಿರ ಹೋಗ್ತಾರೆ.
ನೀನೇ ಏನಾದರೂ ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಸೂಚಿಸಬೇಕು ಅಂತ. ಈ ರೀತಿಯಾಗಿ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನನ್ನ ಕೈಯಲ್ಲೂ ಕೂಡ ಏನೂ ಇಲ್ಲ, ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಸಾಕ್ಷಾತ್ ಆ ಪರಮಾತ್ಮನ ಹತ್ತಿರ ಹೋಗೋಣ. ಆ ಪರಮಾತ್ಮನೊಬ್ಬನೇನೆ ನಮ್ಮೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ವ್ಯಕ್ತಿ ಅಂತ ಈ ಬ್ರಹ್ಮದೇವರು, ಎಲ್ಲ ದೇವಾನ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಸೇರಿಕೊಂಡು ನೇರವಾಗಿ ಪರಮಾತ್ಮನ ಹತ್ತಿರ ಹೋಗ್ತಾರೆ. ಈ ರೀತಿಯಾಗಿ ಪರಮಾತ್ಮನ ಹತ್ತಿರ ಹೋದಾಗ ಪರಮಾತ್ಮ ವಾಸ್ತವಿಕವಾಗಿ ಅವರು ಯಾರ ಕಣ್ಣಿಗೆ ಕೂಡ ಕಾಣಿಸ್ಲೇ ಇಲ್ಲ ಅಂತೆ. ಪರಮಾತ್ಮ ಅಗೋಚರನಾಗಿದ್ದ, ಅದೃಶ್ಯನಾಗಿ ಇದ್ದ. ಮತ್ತೆ ಕಷ್ಟ ಪ್ರಾರಂಭ ಆಗುತ್ತೆ. ನಾವೇನೋ ದೇವತೆಗಳು ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಅಂತ ಬಂದರೆ ಪರಮಾತ್ಮ ಕಣ್ಣಿಗೇ ಕಾಣಿಸ್ತಾ ಇಲ್ಲರ ಅಂತ ಆವಾಗ ಮತ್ತೆ ಬ್ರಹ್ಮಾದಿ ಎಲ್ಲ ದೇವಾನ ದೇವತೆಗಳು ಕೂಡ ಪರಮಾತ್ಮ ವಿಶೇಷವಂತಹ ಸ್ತೋತ್ರವನ್ನು ಮಾಡ್ತಾರೆ. ಆವಾಗ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ ಅಂತೆ. ಪ್ರತ್ಯಕ್ಷನಾಗಿದ್ದೇ ತಡ ಎಲ್ಲ ದೇವಾನು ದೇವತೆಗಳು ಕೂಡ ಹಿಂದೆ ಸರಿದು ಬಿಡ್ತಾರೆ ಅಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಆ ಪರಮಾತ್ಮ ದಿವ್ಯವಾದಂತಹ ಕಾಂತಿಯಂತೆ. ಬ್ರಹ್ಮದೇವರೊಬ್ಬರೇನೆ ಮುಂದೆ ನಿಂತಿದ್ದರು, ಉಳಿದ ದೇವಾನು ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಹಿಂದೆ 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 ಸರಿತಾ ಬಂದರು ಅಂತೆ. ಯಾಕೆ ಅಂತ ಹೇಳಿದರೆ, ಆ ಪರಮಾತ್ಮನ ದಿವ್ಯವಾದಂತಹ ಕಾಂತಿಯನ್ನು ಅಷ್ಟು ಹತ್ತಿರದಿಂದ ನೋಡುವಂತಹ ಯೋಗ್ಯತೆ ಅವರಿಗಿರಲಿಲ್ಲ. ಆ ರೀತಿಯಾದಂತಹ ಕಾಂತಿ ಆ ಪರಮಾತ್ಮನ ಕಾಂತಿ. ಹಾಗೆ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರ ಹಿಂದೆ ಹಿಂದೆ ಸರಿತಾ ಬರ್ತಾರೆ. ಕೊನೆಗೆ ಪರಮಾತ್ಮ ಪ್ರತ್ಯಕ್ಷನಾದಾಗ ವಿಶೇಷವಾಗಿ ಬ್ರಹ್ಮದೇವರು, ಯಾಕೆಂದರೆ ಎಲ್ಲ ದೇವತೆಗಳಿಗೆ ಹಿರಿಯರು ಬ್ರಹ್ಮದೇವರು, ಜೀವೋತ್ತಮರು. ಅವರು ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ನೀವ್ಯಾರೂ ಕೂಡ ಚಿಂತೆಯನ್ನು ಮಾಡಬೇಡಿ, ನಾನು ನಿಮಗೆ ಉಪಾಯವನ್ನು ಹೇಳ್ತೇನೆ. ಪರಮಾತ್ಮ ಹೇಳ್ತಾನೆ, ನಾನೇ ನಿಮಗೆ ಬಂದು ಈ ಒಂದು ಕಾರ್ಯ ಮಾಡ್ಬೋದು, ಆದರೆ ನೀವು ಮಾಡಿ, ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳ್ತಾನೆ. ನಾನು ನಿಮಗೊಂದು ಉಪಾಯವನ್ನು ಹೇಳ್ತೇನೆ, ಆ ರೀತಿಯಾಗಿ ಮಾಡಿದರೆ ನೀವು ಕಳೆದುಕೊಂಡಂತಹ ಎಲ್ಲ ಸಂಪತ್ತು ಕೂಡ ನಿಮಗೆ ಸಿಗುತ್ತೆ, ನೀವು ಮತ್ತೆ ಏನಾಗ್ತೀರಾ, ಸ್ವರ್ಗಲೋಕಾಧಿಪತಿಗಳಾಗ್ತೀರಾ ಅಂತ. ಸರಿ, ತುಂಬ ಸಂತೋಷ ಆಗುತ್ತೆ ದೇವಾನ ದೇವತೆಗಳಿಗೆ. ಏನು ಮಾಡಬೇಕು ಹೇಳು ಅಂತ ಪರಮಾತ್ಮ ಹತ್ರ ಕೇಳ್ತಾರೆ. ಪರಮಾತ್ಮ ಹೇಳ್ತಾನೆ, ಸಮುದ್ರ ಮಥನವನ್ನು ಮಾಡಬೇಕು ಅಂತ. ಅವ್ರು ಹೇಳ್ತಾರೆ, ಅದು ಹೇಗೆ ಸಾಧ್ಯ ಅಂತ. ಸಮುದ್ರ ಅಷ್ಟು ವಿಸ್ತೀರ್ಣವಾದದ್ದು, ಅದನ್ನು ಹೋಗಿ ಮಥನ ಮಾಡೋದು ಹೇಗೆ ಸಾಧ್ಯ, ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ಖಂಡಿತ ಇದು ನನಗೂ ಗೊತ್ತು, ನಿಮ್ಮ ಒಬ್ಬರ ಕೈಯಲ್ಲಿ ಅಂದರೆ ದೇವತೆಗಳ ಕೈಯಲ್ಲಿ ಮಾತ್ರ ಈ ಕಾರ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವು ಈ ದೈತ್ಯರನ್ನು ಕೂಡ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ. ದೇವತೆಗಳು ಹೇಳಿದ್ರೆ ಇದೇಗೆ ಸಾಧ್ಯ ಅಂತ. ನಾವು ಇವತ್ತು ನಮ್ಮ ಶತ್ರುಗಳು ಯಾರು, ಆ ದೈತ್ಯರು, ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತಲೇ ನಾವು ಸಮುದ್ರ ಮಥನ ಮಾಡ್ತಾ ಇದ್ದೇವೆ. ನೀನು ಹೋಗಿ ಸಮುದ್ರ ಮಥನದಲ್ಲಿ ಅವರನ್ನು ಸೇರಿಸ್ಕೊಂಡು ಮಾಡಿ ಅಂದರೆ ಅವ್ರು ಹೇಗೆ ಬರ್ತಾರೆ, ಬಂದರೂ ನಾವು ಹೇಗೆ ಮಾಡಲಿಕ್ಕೆ ಸಾಧ್ಯ ಅವನು ಸೇರಿಸ್ಕೊಂಡು ಎಂಬುದಾಗಿ ದೇವತೆಗಳು ಸಹಜವಾದಂತಹ ಒಂದು ಕಳವಳವನ್ನು ತುಳ್ಕೊಳ್ತಾರೆ ಪರಮಾತ್ಮನ ಹತ್ತಿರ. ಆವಾಗ ಪರಮಾತ್ಮ ಒಂದು ನಿಯಮವನ್ನು ಹೇಳ್ತಾನೆ, ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಿಕವದ್ದೇವಾ ಹೆರ್ತಸ್ಯ ಪದವೀಂ ಗತೈಹಿ ಅಂತ. ಲೋಕದಲ್ಲಿ ಒಂದು ನಿಯಮ ಇದೆ ಅಂತೆ, ಅಹಿಮೂಷಿಕ ನ್ಯಾಯ ಅಂತ. ಅಹಿ ಅಂತ ಹೇಳಿದ್ರೆ ಸರ್ಪ, ಮೂಷಿಕ ಅಂತ ಹೇಳಿದ್ರೆ ಇಲಿ. ಏನು ಈ ನಿಯಮ ಅಂತ ಹೇಳಿದ್ರೆ, ಒಂದು ಬುಟ್ಟಿ ಇರುತ್ತೆ, ಸಾಮಾನ್ಯವಾಗಿ ಹಾವಾಡ್ಸೋರು ಇರ್ತಾರೆ. ಹಾವಾಡ್ಸೋರು ಏನು ಮಾಡಿರ್ತಾರೆ, ಒಂದು ಬಿದಿರಿನ ಬುಟ್ಟಿಯಲ್ಲಿ ಹಾವನ್ನು ಹಾಕಿಟ್ಟಿರ್ತಾರೆ. ಅದಕ್ಕೆ ಚಿಕ್ಕ ಚಿಕ್ಕ ತೂತುಗಳಿರ್ತವೆ, ಸೊ ಗಾಳಿ ಬರಲಿ ಅಂತ. ಯಾಕೆ ಅಂತ ಹೇಳಿದ್ರೆ, ಸರ್ಪಗಳಿಗೆ ಬೇರೆ ಆಹಾರ ಸಿಗದೇ ಹೋದರೂ ಕೂಡ ಗಾಳಿಯನ್ನೇ ತಿಂದುಕೊಂಡು ಅನೇಕ ದಿವಸಗಳ ಕಾಲ ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತೆ. ಹಾಗಾಗಿ ಆ ರೀತಿ ಬಿಟ್ಟಿರ್ತಾರೆ. ಒಂದು ದಿವಸ ಆ ಹಾವಾಡಿಗೆ ಏನು ಮಾಡ್ತಾನೆ, ಒಂದು ಇಲಿಯನ್ನು ತೆಗೆದುಕೊಂಡು ಆ ಬುಟ್ಟಿಗೆ ಹಾಕ್ತಾನೆ. ಹಾಕಿದ್ದ್ಯಾಕೆ, ಈ ಹಾವಿಗೆ ಆಹಾರ ಬೇಕು ಅಂತ. ಹಾವು ಒಂದು ಕ್ಷಣ ವಿಚಾರ ಮಾಡುತ್ತೆ, ನಾನು ಈ ಇಲಿಯನ್ನು ತಿಂದರೂ ಕೂಡ ಇಲ್ಲಿರಬೇಕು, ಇದೇ ಬುಟ್ಟಿಯಲ್ಲಿ ಇರಬೇಕು. ಇಲಿಯನ್ನು ತಿಂದೇ ಹೋದರೂ ಕೂಡ ಇದೇ ಬುಟ್ಟಿಯಲ್ಲಿರಬೇಕು. ಹಾವಾಡಿಗೆ ನನ್ನನ್ನೇ ಹೊರಗಡೆ ಬಿಡೋದಿಲ್ಲ. ಹಾಗಾಗಿ ಒಂದು ವಿಚಾರ ಮಾಡುತ್ತೆ. ವಾಸ್ತವಿಕವಾಗಿ ಇಲಿ ಮತ್ತು ಹಾವು ಬದ್ಧ ಶತ್ರುಗಳು, ದೈತ್ಯರು ಮತ್ತು ದೇವತೆಗಳಿದ್ದಂತೆ. ಆದರೂ ಕೂಡ ಹಾವು ಸ್ವಲ್ಪ ತಲೆ ಓಡಿಸುತ್ತೆ. ಇಲಿಗೆ ಹೇಳುತ್ತೆ, ನೀ ಹತ್ರ ಬಾ ಇಲ್ಲಿ ಅಂತ. ಇಲಿ ಸ್ವಲ್ಪ ಹೆದರುತ್ತೆ, ಸ್ವಲ್ಪ ಕೊನೆಗೆಲ್ಲ ಪುಸಲಾಯಿಸಿ ಹತ್ರ ಕರೆಯುತ್ತೆ ಹಾವು. ನೀನೇನು ಚಿಂತೆ ಮಾಡಬೇಡ, ನಾವಿಬ್ಬರು ಕೂಡ ಹೊರಗಡೆ ಹೋಗೋಣ ಅಂತ. ಅದೇಗೆ ಸಾಧ್ಯ ಅಂತ ಕೇಳುತ್ತೆ. ಇಲಿಗೆ ಹಲ್ಲುಗಳು ಚೂಪು. ಹಾವು ಹೇಳುತ್ತೆ, ನಾನು ಹೆಡೆ ಎತ್ತಿ ಕೂತ್ಕೊಳ್ತೇನೆ ಬುಟ್ಟಿಯಲ್ಲಿ, ನೀನು ನನ್ನ ತಲೆ ಮೇಲೆ ಕೂತ್ಕೋ,
ತಲೆ ಮೇಲೆ ಕೂತ್ಕೊಂಡು ಈ ಬುಟ್ಟಿಯನ್ನು ಕಿತ್ತಿಬಿಡು, ನೀನು ಅಲ್ಲಿಂದ ಕಟ್ ಮಾಡಿಬಿಡು, ಇಬ್ಬರು ಕೂಡ ಹೊರಗಡೆ ಹೋಗ್ಬೇಡ, ಆರಾಮಾಗಿರೋಣ ಅಂತ ಹೇಳುತ್ತೆ. ಪಾಪ ಇಲ್ಲಿ ಹೌದು ಏನೋ ಇರಲಿ ಅಂತ ಒಪ್ಕೊಳ್ಳುತ್ತೆ. ಹಾವು ಹೆಡೆ ಎತ್ತುತ್ತೆ, ಅದರ ಮೇಲೆ ಕೂತ್ಕೊಳ್ಳುತ್ತೆ, ತನ್ನ ಹಲ್ಲಿಂದ ಕಟ್ ಮಾಡುತ್ತೆ. ಕಟ್ ಮಾಡಿದ ತಕ್ಷಣ ಹೊರಗಡೆ ಬರುತ್ತೆ. ಹೊರಗಡೆ ಬಂದ ತಕ್ಷಣ ಏನು ಮಾಡುತ್ತೆ, ಹಾವು ಮೊದಲು ಇಲಿಯನ್ನು ತಿಂದುಬಿಡುತ್ತೆ. ಇದಕ್ಕೆ ಏನು ಹೆಸರು? ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಿಕವದ್ದೇಹ ದೇವಾಹ ಅಂತ. ನಮ್ಮ ಕೆಲಸ ಆಗಬೇಕಾದರೆ ಇನ್ನೊಬ್ಬರು ಅವರು ನಮ್ಮ ಶತ್ರುಗಳಾಗಿದ್ದರೂ ಕೂಡ ಅವ್ರನ್ನ ಉಪಯೋಗಿಸಿಕೊಳ್ಳಬೇಕು ಆ ಕೆಲಸ ಆಗೋ ತನಕ ಅಂತ. ಇಲ್ಲಿ ವಾಸ್ತವಿಕವಾಗಿ ಹಾವು ಮಾಡಿದ್ದು ಸ್ವಾರ್ಥಕ್ಕೋಸ್ಕರ. ಆದರೆ ನೀವು ಮಾಡ್ತಾ ಇರುವಂಥ ಕೆಲಸ ಕೇವಲ ಸ್ವಾರ್ಥ ಅಲ್ಲ, ಅದು ನಿಮ್ಮ ಮನೆ. ಸ್ವರ್ಗ ಅದೇನೋ ಬೇರೆ ಯಾರ್ದೋ ಮನೆಯಲ್ಲ, ಸ್ವರ್ಗ ಅದು ದೇವತೆಗಳ ಲೋಕ. ನಿಮ್ಮದೇ ಅಂತಹ ಮನೆಯನ್ನು ಬೇರೊಬ್ಬರು ಅಪಹಾರ ಮಾಡಿದ್ದಾರೆ. ಆದ್ದರಿಂದಾಗಿ ನಿಮ್ಮ ಮನೆ ನಿಮಗೆ ಸಿಗಬೇಕು. ನಿಮ್ಮ ಮನೆ ನಿಮಗೆ ಸಿಕ್ಕರೆ ನಿಮಗೆ ಮಾತ್ರ ಒಳ್ಳೆಯದಲ್ಲ, ಇಡೀ ಜಗತ್ತಿಗೇನೆ ಒಳಿತಾಗುತ್ತೆ. ಹಾಗಾಗಿ ನೀವೇ ಮಾಡ್ಕೊಳ್ಳಿ. ನಿಮ್ಮ ಶತ್ರುಗಳಾಗಿದ್ದರೂ ಕೂಡ ಸ್ವಲ್ಪ ನಿಮ್ಮ ಹಮ್ಮು ಬಿಮ್ಮುಗಳನ್ನು ಬಿಟ್ಟು ಅವರೊಟ್ಟಿಗೆ ಸ್ವಲ್ಪ ಮೈತ್ರಿಯನ್ನು ಮಾಡ್ಕೊಳ್ಳಿ. ಕೊನೆಗೆ ನಾನೇ ಮಾಡಬೇಕು, ನಾನು ಮಾಡ್ತೀನಿ, ನೀವೇ ಚಿಂತೆ ಮಾಡಬೇಡಿ. ಅವರಿಗಂತೂ ಅಮೃತ ಸಿಗುವುದಿಲ್ಲ, ನಿಮಗೆ ಅಮೃತ ಸಿಗುತ್ತೆ. ಆದರೆ ಸಮುದ್ರ ಮಥನವನ್ನು ಮಾಡಬೇಕಾದ್ರೆ ಅವರ ಸಹಾಯ ಇಲ್ಲದೆ ನೀವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆಂದರೆ ಹಿಂದೆ ಹೇಳಿದಂತೆ ಅವರಿಗೆ ಬಲ ಜಾಸ್ತಿ. ಸರಿ ಅಂತ ಎಲ್ಲ ದೇವಾನುದೇವತೆಗಳು ಕೂಡ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಸ್ವರ್ಗಲೋಕಕ್ಕೆ ಹೋಗಿ ನೋಡಿದರೆ ತುಂಬ ಒಂದು ರೀತಿ ದುಃಖ ಆಗಿಬಿಡುತ್ತೆ. ದೇವೇಂದ್ರ ಕುಳಿತುಕೊಳ್ಳಬೇಕಾದಂತಹ ಸ್ಥಾನದಲ್ಲಿ ಬರೀ ಚಕ್ರವರ್ತಿ ಕೂತ್ಕೊಂಡಿದ್ದಾನೆ. ದೊಡ್ಡ ದೊಡ್ಡ ದೇವತೆಗಳು ಕುಳಿತುಕೊಳ್ಳುವಂತಹ ಸ್ಥಾನದಲ್ಲಿ ಅನೇಕ ದೈತ್ಯರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೊನೆಗೆ ಅವರಿಗೆ ಪರಮಾತ್ಮ ಒಂದು ಮಾತು ಹೇಳಿದ್ದ, ನಿಮಗೆ ಎಷ್ಟೇ ಅಪಮಾನ ಆಗಲಿ, ದುಃಖ ಆಗಲಿ, ನೋವಾಗಲಿ ಸಹಿಸಿಕೊಂಡು ಇರಿ ಅಂತ. ಯಾಕೆಂದರೆ ಅಮೃತದಂತಹ ದೊಡ್ಡ ಲಾಭ ಸಿಗಬೇಕಾದ್ರೆ ಸಣ್ಣ ಪುಟ್ಟ ನಷ್ಟಗಳು ಆಗುವುದು ಸಹಜ. ಹಾಗಾಗಿ ಸಹನ ಶಕ್ತಿ ಎಂಬುದು ಅತ್ಯಂತ ಪ್ರಧಾನವಾದದ್ದು. ಕೊನೆಗೆ ದೇವತೆಗಳು ಸಹಿಸಿಕೊಂಡಿರ್ತಾರೆ. ಇವರು ಬಂದಿದ್ದೇ ತಡ ಎಲ್ಲ ದೈತ್ಯರು ಕೂಡ ಇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ಹೋಗ್ತಾರೆ ಅಂತೆ. ಆವಾಗ ಬಲಿಚಕ್ರವರ್ತಿ ಹೇಳ್ತಾನೆ, ಸ್ವಲ್ಪ ನಿಲ್ಲಿ ಅಂತ. ಇವರ ಮುಖ ನೋಡಿದರೆ ಯುದ್ಧ ಮಾಡಲಿಕ್ಕೆ ಬಂದೋ ಥರ ಕಾಣಿಸ್ತಾ ಇಲ್ಲ, ಇವರ ಮುಖದಲ್ಲಿ ತೇಜಸ್ಸೇ ಇಲ್ಲ. ಹಾಗಾಗಿ ಇವರ ಮೇಲೆ ಆಕ್ರಮಣ ಮಾಡಬೇಡಿ ಅಂತ ಹೇಳ್ತಾನೆ. ಕೊನೆಗೆ ಕೇಳ್ತಾರೆ, ಅವರೆಲ್ಲ ಹೇಳ್ತಾರೆ, ದೇವೇಂದ್ರ ಹೇಳ್ತಾರೆ, ಈ ರೀತಿಯಾಗಿ ಸಮುದ್ರ ಮಥನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀವು ಕೂಡ ಬರಬೇಕು, ಇಬ್ಬರಿಗೂ ಕೂಡ ಸಮಾನ ಪಾಲು, ನಮಗೆ 50%, ನಿಮಗೆ 50% ಸಿಕ್ಕ ಅಮೃತದಲ್ಲಿ. ಹಾಗಾಗಿ ಇಬ್ಬರೂ ಕೂಡ ಸೇರಿ ಆ ಸಮುದ್ರ ಮಥನವನ್ನು ಮಾಡೋಣ ಅಂತ. ಆವಾಗ ಬಲಿಚಕ್ರವರ್ತಿಗೆ ಸ್ವಲ್ಪ ಸಂದೇಹ ಬರುತ್ತೆ, ಇವ್ರು ಯಾಕೆ ನಮ್ಮ ಹತ್ರ ಬಂದಿದ್ದಾರೆ, ಅದು ನಮಗೆ ಅಮೃತ ಸಿಗುವಂಥ ಕೆಲಸ ಇವ್ರು ಯಾಕೆ ಮಾಡ್ತಾರೆ ಅಂತ ಸ್ವಲ್ಪ ವಿಚಾರ ಮಾಡ್ತಾನೆ. ಕೊನೆಗೆ ಇದ್ದರೂ ಇರಬಹುದು, ಯಾಕಂದರೆ ಇವರೊಬ್ಬರ ಕೈಯಲ್ಲಂತೂ ಸಾಧ್ಯವೇ ಇಲ್ಲ. ಇನ್ನೊಂದು, ನಮ್ಮ ಸಹಾಯ ಕೇಳಿ ಬಂದಿದ್ದಾರೆ ಅಂದರೆ ಏನಾಯಿತು, ಇವರಿಗೆ ಬಲ ಕಡಿಮೆ, ನಮಗೆ ಬಲ ಜಾಸ್ತಿ ಅಂತ ಆಯಿತು. ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಬಲಿಚಕ್ರವರ್ತಿ ತೀರ್ಮಾನ ಮಾಡ್ತಾನೆ. ಸರಿ ಆಯಿತು, ಸಮುದ್ರ ಮಥನ ಮಾಡೋದು ಅಂತ ತೀರ್ಮಾನ ಆಯಿತು. ಸಮುದ್ರ ಮಥನ ಮಾಡಬೇಕು. ಎಲ್ಲಿ? ಕ್ಷೀರ ಸಮುದ್ರದಲ್ಲಿ ಇಟ್ಟು ಸಮುದ್ರವನ್ನು ಮಥನ ಮಾಡಬೇಕು. ಮಥನ ಮಾಡಬೇಕು ಅಂತ ಹೇಳಿದ್ರೆ ಕಡಗೋಲು ಬೇಕು. ಕ್ಷೀರ ಸಮುದ್ರ ಹಿಂದೆ ಹೇಳಿದಂತೆ ಸಾವಿರಾರು ಯೋಜನೆ ವಿಸ್ತೀರ್ಣವಾದದ್ದು. ಅಂತಹ ಸಮುದ್ರವನ್ನು ಕಡೆಯಲಿಕ್ಕೆ ಕಡಗೋಲು ಯಾವುದು ಅಂತ ಕೊನೆಗೆ ಮಂದರ ಪರ್ವತವನ್ನೇ ಮಾಡ್ತಾರೆ ಅವರು, ಕಡಗೋಲನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಅಲ್ಲಿ ಒಂದು ಸಮಸ್ಯೆ ಇತ್ತು. ಈ ಮಂದರ ಪರ್ವತಕ್ಕೆ ರುದ್ರದೇವರು ಹೊರ ಕೊಟ್ಟಿದ್ರು ಅಂತೆ, ನೀನೇನಾಗು, ನಿನ್ನನ್ನು ಅಲಗಾಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಬಾರ್ದು ಅಂತ. ಕೊನೆಗೆ ಪರಮಾತ್ಮನೇನೆ ಅಲ್ಲಿಗೆ ಬರ್ತಾನೆ. ಆ ಪರಮಾತ್ಮನ ಮುಂದೆ ಬ್ರಹ್ಮದೇವರವರ, ವಾಯುದೇವರವರ, ರುದ್ರದೇವರವರ ಯಾವುದೂ ಕೂಡ ನಗಣ್ಯ ಆಗುತ್ತೆ. ಹಾಗಾಗಿ ಅವರು ಬಂದು, ಪರಮಾತ್ಮ ಬಂದು ತಾನೇ ಮಾಡ್ತಾನೆ, ಅದನ್ನು ಎತ್ತಿ ಗರುಡನ ಮೇಲೆ ಇಡ್ತಾನೆ. ಗರುಡನ ಮೇಲೆ ಇಟ್ಟಾಗ ಸರಿ ಹೊರಡು ಗರುಡ ಕ್ಷೀರ ಸಮುದ್ರದ ಹತ್ರ ಅಂತ ಹೇಳ್ತಾನೆ. ಇದನ್ನು ನೋಡಿ ಈ ಬೇರೆ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅಲ್ಲ, ನಾವಿಷ್ಟು ಕೋಟ್ಯಾನುಗಟ್ಟಲೆ ಜನ ಇದ್ದೀವಿ, ನಮ್ಮ ಕೈಯಿಂದಲೇ ಅಲುಗಾಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಈ ಗರುಡ ಒಬ್ಬರೇ ಹೊತ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ಅವರ ಮೇಲೆ ಸ್ವಲ್ಪ ಜಲಸ್ ಅಂತ ಹೇಳ್ತಾರೆ. ಆ ರೀತಿ ಬಂದು ಪರಮಾತ್ಮ ನಾವು ಕೂಡ ಹೊತ್ಕೊಳ್ತೇವೆ ಅಂತ ಹೇಳ್ತಾರೆ. ಪರಮಾತ್ಮ ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಇದು ಅಂತ. ಇಲ್ಲ, ಹೊತ್ಕೊಳ್ತೇವೆ ಅಂತ. ಸರಿ ಅಂತ ಆ ಗರುಡನ ಮೇಲೆ ಇದ್ದಂತಹ ಮಂದರ ಪರ್ವತವನ್ನು ಕೆಳಗೆ ಇಳಿಸ್ತಾನೆ. ಸ್ವಲ್ಪ ಹೊತ್ಕೊಳ್ತಾರೆ ಇಬ್ಬರೂ ಸೇರಿ. ಇಲ್ಲಿ ಒಬ್ಬನೇ ಒಬ್ಬ ಗರುಡ ಹೊತ್ತುಕೊಂಡಿದ್ದಂತಹ ಸಮಗ್ರ ಮಂದರ ಪರ್ವತವನ್ನು ಕೋಟ್ಯಾನುಗಟ್ಟಲೆ ದೇವತೆಗಳು ಮತ್ತು ದೈತ್ಯರು ಎಲ್ಲರೂ ಕೂಡ ಸೇರಿಕೊಂಡರೂ ಕೂಡ
ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಅನೇಕ ದೈತ್ಯರು ಮತ್ತು ದಾನವರು ಆ ಪರ್ವತದ ಕೆಳಗಡೆ ಬಿದ್ದು ಪುಡಿ ಪುಡಿಯಾಗಿ ಹೋದ್ರಂತೆ. ಕೊನೆಗೆ ಮತ್ತೆ ಪರಮಾತ್ಮ ನಕ್ಕು ಆ ಪರ್ವತವನ್ನು ಮತ್ತೆ ಮೇಲೆ ಎತ್ತಿ ಗರುಡನ ಮೇಲೆ ಇಟ್ಟು ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದಾಗಿ ಬದುಕಿಸ್ತಾನೆ ಅಂತೆ. ಈ ರೀತಿಯಾಗಿ ಗರುಡ ಅದನ್ನು ಹೊತ್ತುಕೊಂಡು ಹೋಗ್ತಾನೆ. ಅನಂತರ ಕಡೆಯಲಿಕ್ಕೆ ಏನು ಬೇಕು? ಹಗ್ಗ ಬೇಕು. ಹಗ್ಗಕ್ಕೋಸ್ಕರ ವಾಸುಕಿ ಸರ್ಪರಾಜನನ್ನು ಪ್ರಾರ್ಥನೆ ಮಾಡ್ತಾರೆ. ಕೊನೆಗೆ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಕೊನೆಗೆ ಎಲ್ಲವೂ ಸಿದ್ಧ ಆಗುತ್ತೆ. ಸಮುದ್ರ ಸಿದ್ಧ ಆಗುತ್ತೆ, ಕಡಗೋಲು ಸಿದ್ಧ ಆಗುತ್ತೆ, ಕಡಗೋಲಿಗೆ ಹಗ್ಗ ಸಿದ್ಧ ಆಗುತ್ತೆ, ಎಲ್ಲವೂ ಕೂಡ ಸಿದ್ಧ ಆಗುತ್ತೆ. ಮಥನ ಪ್ರಾರಂಭ ಆಯಿತು. ಇಲ್ಲಿ ಏನಾಗಿತ್ತು ಅಂತೇಳಿ ಮತ್ತೆ ಅದರ ಗಲಾಟೆ ಶುರುವಾಯಿತು. ಹಾವು ಮುಖ ಒಂದು ಕಡೆ, ಬಾಲ ಒಂದು ಕಡೆ. ಮುಖವನ್ನು ಯಾರು ಹಿಡ್ಕೊಂಡ್ರು? ದೇವತೆಗಳು ಹಿಡ್ಕೊಂಡ್ರು. ಬಾಲವನ್ನು ಯಾರು ಹಿಡ್ಕೊಂಡ್ರು? ದೈತ್ಯರು ಹಿಡ್ಕೊಂಡ್ರು. ಒಂದು ಕ್ಷಣ ಕಡಿದ್ರು ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಟುಬಿಟ್ರು. ಯಾಕೆ ಅಂತ ಕೇಳ್ತಾರೆ. ಇಲ್ಲ, ನಾವು ಯಾರು ಭಾಗವತದಲ್ಲಿ ಹೇಳುವಂತೆ ತನ್ವೈಚ್ಛನ್ ದೈತ್ಯಪದಯ ಮಹಾಪುರುಷ ಚೇಷ್ಟಿತಂ ನಗರಣ್ಯೀಮೋ ವಯಂ ಪುಚ್ಚಂ ಮಹೇಹೆ ಅಂಗಂ ಅಮಂಗಲಂ ಸ್ವಾಧ್ಯಾಯ ಶ್ರುತ ಸಂಪನ್ನಾ ಪ್ರಖ್ಯಾತಃ ಜನ್ಮಕರ್ಮಭಿ ಇತಿ ತೂಷ್ಣೀಂ ಸ್ಥಿತಾನ್ ದೈತ್ಯಾನ್ ವಿಲೋಕ್ಯ ಪುರುಷೋತ್ತಮ ಅಂತ ಅವ್ರು ಹೇಳ್ತಾರೆ. ನಾವು ಎಂಥವರು? ಅವ್ರು ಹೇಳ್ತಾರೆ ಸ್ವಾಧ್ಯಾಯ ಶ್ರುತ ಸಂಪನ್ನಾ, ನಾವು ದೊಡ್ಡ ವಂಶದಲ್ಲಿ ಬಂದಂಥವರು. ವಿಶೇಷವಾಗಿ ಅಧ್ಯಯನ, ಇನ್ನೊಂದು ಅನೇಕ ಪುರಾಣಗಳ ಶ್ರವಣವನ್ನು ಮಾಡಿದ್ದೇವೆ. ಪ್ರಖ್ಯಾತಃ ಜನ್ಮಕರ್ಮಭಿ, ಅನೇಕ ದೊಡ್ಡ ದೊಡ್ಡ ಯಜ್ಞ ಯಾಗಗಳನ್ನು ಮಾಡಿದ್ದೇವೆ. ಸಾವಿರಾರು ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನು ಒಲಿಸ್ಕೊಂಡಿದ್ದೇವೆ. ಅಂತಹ ಶ್ರೇಷ್ಠರಾದಂತಹ ನಮ್ಮನ್ನು, ದೈತ್ಯರನ್ನು ನೀವು ಹೋಗಿ ಹೋಗಿ ಹಾವಿನ ಬಾಲ ಹಿಡ್ಕೊಳ್ಳು ಅಂತ ಹೇಳ್ತಿರಲ್ಲ, ಇದು ಸಾಧ್ಯನೇ ಇಲ್ಲ. ನಾವು ಹಿಡ್ಕೊಂಡ್ರೆ ಹಾವಿನ ತಲೆ, ಇಲ್ಲದೆ ಹೋದರೆ ನಾವು ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆವಾಗ ಪರಮಾತ್ಮ ಮುಖವನ್ನು ನೋಡ್ತಾರೆ. ಯಾರು? ದೇವತೆಗಳು. ಪರಮಾತ್ಮ ಸರಿ ಅಂತ ಹೇಳ್ತಾನೆ. ಆವಾಗ ಸರಿ ಅಂತ ಅವರಿಗೆ ಬಾಲವನ್ನು ತಾವು ಹಿಡ್ಕೊಳ್ತಾರೆ, ಮುಖವನ್ನು ದೈತ್ಯರಿಗೆ ಕೊಡ್ತಾರೆ. ಸರಿ ಅಂತ ಮಥನ ಶುರುವಾಯಿತು. ಸ್ವಲ್ಪ ಹೊತ್ತಾಯಿತು, 1 ಗಂಟೆ ಆಯಿತು. ಈ ವಾಸುಕಿ ಮಹಾರಾಜನಿಗೆ ತೊಂದರೆ ಆಗಲಿ ಶುರುವಾಯಿತು ಅಂತೆ. ಯಾಕೆ ಅಂದರೆ ಅಷ್ಟು ಒಬ್ಬ ಹಾವನ್ನು ಒಂದು ದೊಡ್ಡ ಪರ್ವತಕ್ಕೆ ಹಾಕಿ ಇಷ್ಟು ಕೋಟ್ಯಾನುಗಟ್ಟಲೆ ದೈತ್ಯರು ಮತ್ತು ದೇವತೆಗಳು ಜೋರಾಗಿ ಎಳಿತಾ ಇದ್ದರೆ ಆ ಹಾವಿನ ಹೊಟ್ಟೆ ಗತಿ ಏನಾಗಬಾರ್ದು. ಹಾಗಾಗಿ ಅದಕ್ಕೆ ಎದುಸಿರು ಬರಲಿಕ್ಕೆ ಶುರುವಾಯಿತು ಅಂತೆ. ಬರ್ತಾ ಬರ್ತಾ ಏನಾಯಿತು, ವಿಷದ ಗಾಳಿ, ಮೊದಲೇ ವಾಸುಕಿ ನಾಗರಾಜ ವಿಷದ ಗಾಳಿ ಬರಲಿಕ್ಕೆ ಶುರುವಾಯಿತು. ವಿಷದ ಗಾಳಿ ಬರಲಿಕ್ಕೆ ಶುರುವಾಯಿತು. ಅದರ ಎಫೆಕ್ಟ್ ಏನಾಯಿತು ಅಂತ ಹೇಳಿದ್ರೆ, ಬಾಯಲ್ಲಿ ಹಿಡ್ಕೊಂಡವ್ರು ಯಾರು? ದೈತ್ಯರು. ಆ ದೈತ್ಯರ ಹತ್ತಿರ ವಿಷದ ಗಾಳಿ ಬಂದು ಅವರಲ್ಲಿ ಅನೇಕ ಜನ ಮೂರ್ಛೆ ಬಿದ್ದು ಬಿಟ್ರು ಅಂತೆ. ಮೂರ್ಛೆ ಬಿದ್ದರು. ದೇವತೆಗಳಿಗೆ ಏನಾಯಿತು ಅಂತ ಹೇಳಿದ್ರೆ, ಆ ಗಾಳಿಯ ಪ್ರಭಾವದಿಂದಾಗಿ ಅವರ ಕಡೆ ಇದ್ದಂತಹ ಮೋಡ ಇದ್ದದ್ದಲ್ಲಿ ದೈತ್ಯರ ಮೇಲೆ, ಈ ವಾಸುಕಿಯ ಬಾಯಿಂದ ಬಂದಂತಹ ಗಾಳಿ ಜೋರಾಗಿ ಬೀಸಿ ಮೋಡ ಎಲ್ಲವೂ ಕೂಡ ದೇವತೆಗಳ ಮೇಲೆ ಹೋಗಿ ಮಳೆ ಸುರಿಸ್ತಾ ಇದೆ. ಅವರಿಗೇನಾಗಿದೆ? ತಂಪಾಗ್ತಾ ಇದೆ. ಯಾರಿಗೆ? ದೇವತೆಗಳಿಗೆ. ದೈತ್ಯರಿಗಾಗಬೇಕಾದ್ರೆ ವಾಸುಕಿಯ ಬಾಯಿಯಲ್ಲಿ ಬಂದಂತಹ ವಿಷದಿಂದಾಗಿ ಮೂರ್ಛೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆ? ಪ್ರೆಸ್ಟೇಜ್ ಪ್ರಶ್ನೆ. ತಾವೇ ಮೊದಲು ಹಿಡ್ಕೊಂಡಿದ್ದೇನು? ಬಾಲವನ್ನು. ತಾವೇ ಬೇಕು ಅಂತ ಕೇಳಿ ಇಸ್ಕೊಂಡಿದ್ದು ಯಾವುದನ್ನು? ಬಾಯನ್ನು. ಇವಾಗ ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ರೆ ನಮ್ಮ ಪ್ರೆಸ್ಟೇಜ್ ಪ್ರಶ್ನೆ ಏನು ಅಂತ ತಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಏನು ಮಾಡ್ತಾರೆ? ತಾವು ಅದರ ಬಾಲವನ್ನೇ ಹಿಡಿದುಕೊಂಡು, ಮುಖವನ್ನು ಹಿಡಿದುಕೊಂಡು ದೈತ್ಯರು ಮಥನ ಮಾಡ್ತಾ ಇರ್ತಾರೆ. ಈ ಕಡೆ ದೇವತೆಗಳು ಅದರ ಬಾಲವನ್ನು ಹಿಡಿದುಕೊಂಡು ಸುಲಭವಾಗಿ ಮಥನವನ್ನು ಮಾಡ್ತಾ ಇರ್ತಾರೆ. ಹೀಗೆ ಮಥನ ಪ್ರಾರಂಭ ಆಯಿತು. ಇನ್ನೂ ಸ್ವಲ್ಪ ಹೊತ್ತಾದ ತಕ್ಷಣ ಆ ಮಂದರ ಪರ್ವತವು ಕೂಡ ಮುಳುಗಲಿಕ್ಕೆ ಪ್ರಾರಂಭ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಮುಳುಗಲಿಕ್ಕೆ ಹೋದಾಗ ಸಾಕ್ಷಾತ್ ಪರಮಾತ್ಮ ವಿಶೇಷವಾಗಿ ಕೂರ್ಮ ರೂಪದಿಂದಾಗಿ ದಿವ್ಯವಾದಂತಹ ಆಮೆಯ ರೂಪವನ್ನು ಧಾರಣೆ ಮಾಡಿ ಅದರ ಕೆಳಗಡೆ ಹೋಗಿ ನಿಂತ್ಕೊಳ್ತಾನೆ. ಆವಾಗ ಆ ಮಂದರ ಪರ್ವತದ ಸಮಗ್ರ ಭಾರ ಎಲ್ಲವೂ ಕೂಡ ಯಾರ ಮೇಲೆ? ಸಾಕ್ಷಾತ್ ಕೂರ್ಮರೂಪಿಯಾದಂತಹ ಪರಮಾತ್ಮನ ಮೇಲೆ ಈ ರೀತಿಯಾಗಿ ಮಥನ ಎಂಬುದು ಪ್ರಾರಂಭ ಆಗುತ್ತೆ. ಮತ್ತೆ ಏನಾಯಿತು? ಪರ್ವತ ಮೇಲ್ಗಡೆ ಹಾರಲಿಕ್ಕೆ ಶುರುವಾಯಿತು ಅಂತೆ. ಇಲ್ಲಿ ತನಕ ಏನಾಗ್ತಾ ಇತ್ತು? ಕೆಳಗೆ ಮುಳುಗ್ತಾ ಇತ್ತು. ಯಾವಾಗ ಕೆಳಗಡೆ ಒಳ್ಳೆ ಬೇಸ್ಮೆಂಟ್ ಸಿಕ್ತೋ ಮೇಲೆ ಹಾರಲಿಕ್ಕೆ ಪ್ರಾರಂಭ ಆಯಿತು ಅಂತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಭಾಗವತಲ್ಲಿ ಹೇಳ್ತಾರೆ. ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರ ಅಂತ. ಅಂದರೆ ಯಾರೂ ಕೂಡ ಏನು ಮಾಡಿರಲಿಲ್ಲ, ಗಣಪತಿಯ ಪೂಜೆಯನ್ನು ಮಾಡಿರಲಿಲ್ಲ ಎಂಬುದಾಗಿ ಭಾಗವತಕಾರರು ತಿಳಿಸ್ತಾರೆ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಗಣಪತಿಯ ಪೂಜೆಯನ್ನು ಮಾಡಿ ಯಾವುದೇ ರೀತಿಯಂಥ ವಿಘ್ನಗಳು ಬರದೇ ಇರಲಿ ಅಂತ ಈ ರೀತಿಯಾಗಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ.
ಇಂತಹ ದೊಡ್ಡ ಕಾರ್ಯವನ್ನು ಮಾಡಬೇಕಾದ್ರೆ ಯಾರೂ ಕೂಡ ಗಣಪತಿಯ ಪೂಜೆಯೇ ಮಾಡಿರಲಿಲ್ಲ ಅಂತೆ. ಅದಕ್ಕೋಸ್ಕರ ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರ ದುರಂತ ವೀರ್ಯೋ ಅವಿತಥಾಭಿಸಂಧಿಹಿ ಅಂತ ಪರಮಾತ್ಮ ತಾನೇ ಇನ್ನೊಂದು ರೂಪದಿಂದಾಗಿ ಆ ಪರ್ವತದ ಮೇಲೆ ಕೂತ್ಕೊಳ್ತಾನೆ ಅಂತೆ. ಕೊನೆಗೆ ಕಡಿತಾ 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 ಪರ್ವತ ಸೀಳಿ ಹೋಗಬಾರದು ಅಂತ ಪರ್ವತದಲ್ಲಿ ಒಂದು ರೂಪದಿಂದ, ಕೊನೆಗೆ ವಾಸುಕಿಯಲ್ಲಿ ಒಂದು ರೂಪದಿಂದ, ದೇವತೆಗಳಲ್ಲಿ ಒಂದು ರೂಪದಿಂದ, ದಾನವರಲ್ಲಿ ಒಂದು ರೂಪದಿಂದ, ಹೀಗೆ ಆ ಸಮುದ್ರ ಮಥನ ಏನು ಆಗ್ತಾ ಇದೆ ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮ ತನ್ನ ವಿಶೇಷವಾದ ಸನ್ನಿಧಾನವನ್ನು ಇಟ್ಟು ಒಂದರ್ಥದಲ್ಲಿ ತಾನೇ ಪ್ರಧಾನವಾಗಿ ಸಮುದ್ರ ಮಥನವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಭಾಗವತಕಾರರು ತಿಳಿಸ್ತಾರೆ. ಈ ರೀತಿಯಾಗಿ ಸಮುದ್ರ ಮಥನ ನಡೆಯಿತು. ಪ್ರಾರಂಭದಲ್ಲಿ ಬಂದದ್ದು ಯಾವುದು ಅಂತ ಹೇಳಿದ್ರೆ ಹಾಲಾಹಲ ವಿಷ ಅಂತ. ಹಾಲಾಹಲ ವಿಷ ಬರುತ್ತೆ, ಪ್ರತಿಯೊಬ್ಬರು ಕೂಡ ಓಡಿ ಹೋಗಿಬಿಡ್ತಾರೆ ಅಂತೆ. ಒಂದು ವೇಳೆ ಹಾಲಾಹಲ ವಿಷವನ್ನು ಹಾಗೇ ಬಿಟ್ಟರೆ ಅದು ಕೆಳಗಡೆ ಬಿದ್ದು ಎಲ್ಲರನ್ನು ನಾಶ ಮಾಡಿಬಿಡುತ್ತೆ. ಹಾಗಾಗಿ ಅದನ್ನು ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ. ಆವಾಗ ಏನಾಗುತ್ತೆ, ಆ ಮಹಾರುದ್ರ ದೇವರು ಆ ವಿಷವನ್ನು ಪಾನ ಮಾಡಲಿಕ್ಕೆ ಅಂತ ಮುಂದೆ ಬರ್ತಾರೆ ಅಂತೆ. ಆ ಸಂದರ್ಭವನ್ನು ಚೆನ್ನಾಗಿ ಹೇಳ್ತಾರೆ. ವಿಷವನ್ನು ಪಾನ ಮಾಡಲಿಕ್ಕೆ ಅಂತ ಬರ್ತಾರೆ ಮಹಾರುದ್ರ ದೇವರು. ಬರಬೇಕಾದ್ರೆ ಹೆಂಡತಿ ಹತ್ರ ಕೇಳ್ತಾರಂತೆ ಒಂದು ವಿಷಯ, ಪರ್ಮಿಷನ್ ಅಂತ, ಪಾರ್ವತಿ ದೇವಿ ಹತ್ತಿರ. ಯಾಕೆಂದರೆ ಹೋಗ್ತಾ ಇರೋದು ಯಾವುದೋ ಒಂದು ಹಣ್ಣಿನ ರಸ ಕುಡಲಿಕ್ಕಲ್ಲ, ಇನ್ನೊಂದೇನು ಕುಡಿಲಿಕ್ಕಲ್ಲ, ಹೋಗ್ತಾ ಇರೋದು ವಿಷವನ್ನು ಕುಡಿಲಿಕ್ಕೆ. ನಾಳೆ ಪಾರ್ವತಿ ಹೆಚ್ಚು ಕಡಿಮೆ ಪಾರ್ವತಿ ಗತಿ ಏನು ಅಂತ. ಹಾಗಾಗಿ ಪಾರ್ವತಿ ಹತ್ರ ಕೇಳ್ತಾರೆ, ಈ ರೀತಿಯಾಗಿ ದೇವತೆಗಳಿಗೆ ದೊಡ್ಡ ಸಂಕಷ್ಟ ಬಂದಿದೆ, ವಿಷ ಬಂದಿದೆ, ಅದನ್ನು ಕುಡಿಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ, ಹೋಗಲ ಬೇಡ, ನಿನ್ನ ಅಭಿಪ್ರಾಯ ಹೇಳು ಅಂತ. ಆವಾಗ ಪಾರ್ವತಿ ದೇವಿ ಒಂದು ಮಾತನ್ನು ಹೇಳ್ತಾಳೆ, ನೀವು ಒಂದು ವಿಷವನ್ನು ಕುಡಿದರೆ ಅದರಿಂದ ಕೋಟ್ಯಾನುಗಟ್ಟಲೆ ದೇವತೆಗಳಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ನೀವೇನೂ ಚಿಂತೆ ಮಾಡಬೇಡಿ, ನನ್ನ ಬಗ್ಗೆನೂ ವಿಚಾರ ಮಾಡಬೇಡಿ, ನೀವು ಆರಾಮವಾಗಿ ವಿಷಪಾನವನ್ನು ಮಾಡಿ ಅಂತ ಹೆಂಡತಿಯಾದಂತಹ ಪಾರ್ವತಿ ಧೈರ್ಯವಾಗಿ ಹೇಳಿ ಕಳಿಸ್ತಾಳೆ ಅಂತೆ. ಇಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಸಾಕ್ಷಾತ್ ವಾಯುದೇವರು ತಾವು ಬಂದು ಆ ಒಂದು ವಿಷವನ್ನು ಪಾನ ಮಾಡಿ ಕೊನೆಗೆ ಅದನ್ನು ಒಂದು ಸ್ವಲ್ಪ ವಿಷವನ್ನು ಕೈಯಲ್ಲಿ ಹಾಕಿ ಚೆನ್ನಾಗಿ ತಿಕ್ಕಿ ಅದರಲ್ಲಿ ಏನೂ ಕೂಡ ಸತ್ವ ಇಲ್ಲದಂತೆ ಮಾಡಿ ಅದನ್ನು ಯಾರಿಗೆ ಕೊಡ್ತಾರೆ, ಮಹಾರುದ್ರ ದೇವರಿಗೆ ಕೊಡ್ತಾರೆ. ಮಹಾರುದ್ರ ದೇವರಿಗೆ ಕೊಟ್ಟಾಗ ಅವರು ವಿಷವನ್ನು ಕುಡಿತಾರೆ. ಕೊನೆಗೆ ವಿಷವನ್ನು ಪಾನ ಮಾಡಿ ಅವರ ಕುತ್ತಿಗೆ ಎಲ್ಲ ನೀಲಿಯಾಗಿ ತಲೆಯ ಮೇಲೆ ಚಂದ್ರನನ್ನು ಇಟ್ಕೊಂಡು ಇಷ್ಟೆಲ್ಲ ಕಥೆ ಆಗುತ್ತೆ. ಕೊನೆಗೆ ಅವರಿಗೆ ವಿಷವನ್ನು ಪಾನ ಮಾಡಿದ್ದು ಯಾರು, ಪ್ರಸಿದ್ಧಿ ಯಾರು, ಮಹಾರುದ್ರ ದೇವರು ಅಂತ. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರೊಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಸಮುದ್ರ ಮಥನ ಮಾಡಬೇಕಾದ್ರೆ ಬಂದಿದ್ದು ವಿಷ. ಪರಮಾತ್ಮ ಇದರ ಮುಂಚೆನೂ ಕೂಡ ತುಂಬ ಕಷ್ಟ ಬಂದಿತ್ತು. ಪರ್ವತ ಕೆಳಗೆ ಮುಳುಗಿ ಹೋಗ್ತಾ ಇತ್ತು, ಆವಾಗ ಮಾಡಿದ ಪರಮಾತ್ಮ ಮತ್ಸ್ಯನಾಗಿ ಬಂದ. ಮೇಲ್ಗಡೆ ಹಾರೋಗ್ತಾ ಇತ್ತು, ಆವಾಗಲೂ ಬಂದ. ಎಲ್ಲರಿಗೂ ಕೂಡ ಸಂಕಷ್ಟ ಆಯಿತು, ಆವಾಗ ಬಂದ. ಹೀಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅವರನ್ನು ಉದ್ಧಾರ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ವಿಷ ಬಂದಾಗಲೂ ಕೂಡ ಸಾಕ್ಷಾತ್ ಪರಮಾತ್ಮನೇ ಕುಡಿಬೋದಾಗಿತ್ತು. ಆದರೆ ಪರಮಾತ್ಮ ಏನು ಮಾಡಲಿಲ್ಲ, ಆ ರೀತಿಯಾಗಿ ಮಾಡಲಿಲ್ಲ. ಇನ್ನು ಸಾಕ್ಷಾತ್ ವಾಯುದೇವರಿದ್ದರು, ಬ್ರಹ್ಮದೇವರಿದ್ದರು, ಎಲ್ಲರೂ ಇದ್ದರು, ಅವರಿಗೆ ಹೇಳ್ಬೋದಾಗಿತ್ತು, ಅವರಿಗೂ ಹೇಳಲಿಲ್ಲ. ವಿಷವನ್ನು ಕುಡಿಯಂತ ಆಜ್ಞೆ ಮಾಡಿದ್ಯಾರಿಗೆ, ಮಹಾರುದ್ರ ದೇವರಿಗೆ. ಅವರಿಗೆ ಆ ರೀತಿಯಾಗಿ ಯಾಕೆ ಹೇಳಿದ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಪ್ರಶ್ನೆ ಮಾಡಿಕೊಂಡು ಅಲ್ಲಿ ಉತ್ತರವನ್ನು ಹೇಳ್ತಾರೆ. ಮಹಾರುದ್ರ ದೇವರಿಗೆ ನಂಜುಂಡ ಎಂಬುದಾಗಿ ಏನು ಇವತ್ತು ಕನ್ನಡದಲ್ಲಿ ನಾವು ಹೇಳ್ತೇವೆ, ನಂಜು ಅಂದರೆ ವಿಷ, ಅವರಿಗೆ ವಿಷವನ್ನು ಪಾನ ಮಾಡಿದಂತಹ ವ್ಯಕ್ತಿ ಎಂಬುದಾಗಿ ಕೀರ್ತಿ ಬರಲಿಕ್ಕೋಸ್ಕರ ಪರಮಾತ್ಮ ಸ್ವಯಂ ತಾನೇ ಅಲ್ಲಿ ಇದ್ದ. ಬ್ರಹ್ಮದೇವರಿದ್ದರು, ವಾಯುದೇವರಿದ್ದರು, ಆದರೂ ಕೂಡ ಆ ವಿಷವನ್ನು ಪಾನ ಮಾಡಿ ಎಲ್ಲರನ್ನೂ ಕಾಪಾಡಿದಂತಹ ಕೀರ್ತಿ ಮಹಾರುದ್ರ ದೇವರಿಗೆ ಬರಲಿ ಎಂಬಂತಹ ಒಂದು ಉದ್ದೇಶದಿಂದಾಗಿ ಪರಮಾತ್ಮ ಅವರ ಕೈಯಿಂದಾಗಿ ವಿಷಪಾನವನ್ನು ಮಾಡಿಸಿದ ಎಂಬುದಾಗಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಹೀಗೆ ಪರಮಾತ್ಮ ಸ್ವಯಂ ತನ್ನ ಸಾಮರ್ಥ್ಯ ಇದ್ದರೂ ಕೂಡ ತನ್ನ ಭಕ್ತರಿಗೆ ಆ ಕೀರ್ತಿ ಬರಲಿ ಎಂಬಂತಹ ಉದ್ದೇಶದಿಂದಾಗಿ ಆ ರೀತಿಯಾಗಿ ಮಾಡಿದ. ಅದರಲ್ಲೂ ಕೂಡ ವಿಶೇಷವಾಗಿ ಋಗ್ವೇದದಲ್ಲಿ ಹೇಳುವಂತೆ ಕೇಶಿ ವಿಷಸ್ಯ ಪಾತ್ರೇಣ ಯದ್ ರುದ್ರೇಣ ಅಪಿಬತ್ಸಹ ಅಂತ. ಕೇಶಿ ಅಂತ ಹೇಳಿದರೆ ವಾಯುದೇವರು, ಅವರು ವಿಷವನ್ನು ಕುಡಿದರು. ಯತ್ ರುದ್ರೇಣ ಅಪಿಬತ್ಸಹ, ರುದ್ರದೇವರ ಒಟ್ಟಿಗೆ, ಅಂದರೆ ತಾವು ವಿಷವನ್ನು ಪಾನ ಮಾಡಿ ಕೊನೆಗೆ ಅದನ್ನು ಉಳಿಸಿಕೊಂಡು ಅದರಲ್ಲಿ ಯಾವುದೇ ರೀತಿಯ ಸತ್ವವಿಲ್ಲದಂತೆ ಮಾಡಿದರೂ ಕೂಡ ಮಹಾರುದ್ರ ದೇವರಿಗೆ ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಸಂಪೂರ್ಣ ಪಾನವನ್ನು ಮಾಡಿದರು ವಿಶೇಷವಾಗಿ ವಾಯುದೇವರು, ಅವರಿಗೆ ಅದು ಯಾವ ಒಂದು ಎಫೆಕ್ಟ್ ಕೂಡ ಆಗಲಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಮೊದಲು ಬಂದಿದ್ದು ಆ ಒಂದು ಹಾಲಾಹಲ ವಿಷ, ಅದನ್ನು ಪಾನ ಮಾಡಿ ಎಲ್ಲ ಆಯಿತು. ಕೊನೆಗೆ
ಮಹಾರುದ್ರ ದೇವರು ಅಂದಿನಿಂದ ನೀಲಕಂಠ ಎಂಬುದಾಗಿ ಪ್ರಸಿದ್ಧರಾದರು, ಗಂಗಾಧರ ಎಂಬುದಾಗಿ ಪ್ರಸಿದ್ಧರಾದರು. ನೀಲಕಂಠ ಅಂದರೆ ಕುತ್ತಿಗೆ ನೀಲಿ ಆಯಿತು, ತಲೆಯ ಮೇಲೆ ಗಂಗೆ ಇಟ್ಟುಕೊಂಡು. ಅದೇ ರೀತಿಯಾಗಿ ಚಂದ್ರಮೌಳಿ ಅಂತ ತಲೆಯ ಮೇಲೆ ಚಂದ್ರನನ್ನು ಇಟ್ಟುಕೊಂಡ್ರು. ಯಾಕೆ ಅಂತ ಹೇಳಿದರೆ ಆ ವಿಷಯದ ಬಾಧೆ ಎಂಬುದು ಪರಿಹಾರ ಆಗಲಿಕ್ಕೆ ಎಂಬಂಥ ಉದ್ದೇಶದಿಂದಾಗಿ ಈ ರೀತಿಯಾಗಿ ಆಯಿತು. ಇನ್ನೂ ವಿಶೇಷವಾಗಿ ಹೇಳುವಂತೆ ಇನ್ನೂ ಸ್ವಲ್ಪ ವಿಷ ಉಳಿದಿತ್ತಂತೆ. ಆ ವಿಷದಿಂದಾಗಿಯೇ ವಿಷ ಜಂತುಗಳಾದಂತಹ ಈ ಚೇಳು, ಹಾವು ಮುಂತಾದವುಗಳು ಹುಟ್ಟಿಕೊಂಡು ಇನ್ನೂ ವಿಷ ಉಳಿಯಿತು ಅಂತೆ. ಆ ವಿಷವನ್ನು ದೈತ್ಯರ ಗುರುಗಳಾದಂತಹ ಶುಕ್ರಾಚಾರ್ಯರು ಮಹಾರುದ್ರ ದೇವರನ್ನು ಕುರಿತು ತಪಸ್ಸು ಮಾಡಿ ಆ ವಿಷವನ್ನು ಪಡೆದುಕೊಂಡ್ರಂತೆ. ಪಡೆದುಕೊಂಡು ಮುಂದೆ ಅದೇ ವಿಷವನ್ನು ಯಾವ ಶಕುನಿ ಶುಕ್ರಾಚಾರ್ಯರ ಹತ್ತಿರ ಹೋಗಿ ಅವರ ಮನವನ್ನು ಒಲಿಸಿ ಅವರ ಹತ್ತಿರದಿಂದ ವಿಷವನ್ನು ತೆಗೆದುಕೊಂಡು ಭೀಮಸೇನ ದೇವರ ಮೇಲೆ ಏನು ಮಾಡಿದ, ಆ ವಿಷವನ್ನು ಪ್ರಯೋಗ ಮಾಡಿದ. ಮಹಾಭಾರತದಲ್ಲಿ ಬರುತ್ತೆ ವಿಷ ಪ್ರಯೋಗ ಆಯಿತು ಅಂತ. ಆ ವಿಷ ಯಾವುದು ಅಂತ ಹೇಳಿದ್ರೆ ಈ ಸಮುದ್ರ ಮಥನದ ವಿಷ. ಸಮುದ್ರ ಮಥನ ಸಂದರ್ಭದಲ್ಲಿಯೇ ಸಂಪೂರ್ಣ ವಿಷವನ್ನು, ಅರ್ಥಾತ್ ಒಂದು 99% ಭಾಗವನ್ನು ವಿಷವನ್ನು ಪಾನ ಮಾಡಿದವರು ಯಾರು? ವಾಯುದೇವರು. ಅವರು ಕುಡಿದು ಉಳಿದಂತಹ 1% ವಿಷವನ್ನು ಚೆನ್ನಾಗಿ ತಿಕ್ಕಿ ಅದರಲ್ಲೇನೋ ಸತ್ತು ಇಲ್ಲದಂತೆ ಮಾಡಿ ಯಾರಿಗೆ ಕೊಟ್ಟರು? ರುದ್ರದೇವರಿಗೆ ಕೊಟ್ಟರು. ಅದನ್ನು ತಪಸ್ಸು ಮಾಡಿ ಶುಕ್ರಾಚಾರ್ಯ ಪಡೆದುಕೊಂಡು ಅದರಿಂದ ಮತ್ತೆ ಶಕುನಿ ಕೈಗೆ, ಅದರಿಂದ ಮುಂದೆ ಭೀಮಸೇನ ದೇವರಿಗೆ ಬಂತು ಅಂತ ಹೇಳಿದ್ರೆ ಸಂಪೂರ್ಣ ವಿಷವನ್ನು ಪಾನ ಮಾಡಿದಂತಹ ವಾಯುದೇವರಿಗೆ ಏನಾಗಲಿಲ್ಲ, ಇನ್ನು ಉಳಿದದ್ದಿಲ್ಲಿ ಕೇವಲ 1% ಮಾತ್ರ. ಹಾಗಾಗಿ ಆ ಭೀಮಸೇನ ದೇವರೇ ಸಾಕ್ಷಾತ್ ವಾಯುದೇವರೇನೆ ಅವರಿಗೂ ಕೂಡ ಏನಾಗಲಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಸಮುದ್ರ ಮಥನದ ವಿಷ ಮುಂದೆ ಮಹಾಭಾರತದಲ್ಲಿ ಭೀಮಸೇನ ದೇವರ ಕಡೆ ತನಕ ಹೋಯಿತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಇಷ್ಟೆಲ್ಲ ಆಯಿತು. ಮುಂದೆ ಉಚ್ಚೇಶವಸ್ ಎಂಬಂತಹ ಕುದುರೆ, ಐರಾವತ ಎಂಬಂತಹ ಆನೆ, ಯಾವ ಸಮುದ್ರ ಮಥನಕ್ಕೆ ಕಾರಣವಾದದ್ದೇನು? ಐರಾವತ. ಇಲ್ಲಿ ಏನಾಯಿತು? ಐರಾವತ ಈಗ ಹುಟ್ಟಿ ಬಂತು ಅಂತ ಹೇಳ್ತಾರೆ. ವಿಚಿತ್ರ ಅನಿಸುತ್ತೆ. ಸಮುದ್ರ ಮಥನಕ್ಕೆ ಕಾರಣವಾದದ್ದೇನು? ಐರಾವತ ಎಂಬಂತಹ ಆನೆ. ಅದು ಪುಷ್ಪವನ್ನು ಕೆಳಗಡೆ ಹಾಕಿದ್ದಕ್ಕೆ ಏನಾಯಿತು? ಸಮುದ್ರ ಮಥನ ಪ್ರಾರಂಭ ಆಯಿತು. ಇಲ್ಲಿ ಹೇಳ್ತಾರೆ ಸಮುದ್ರ ಮಥನದಲ್ಲಿ ಯಾರು ಹುಟ್ಟಿದರು? ಐರಾವತ ಹುಟ್ಟಿತು ಅಂತ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದೇವತೆಗಳಿಗೆ ಮತ್ತು ಆ ದೇವತೆಗಳ ಪ್ರಾಣಿಗಳಿಗೆ, ವಾಹನಗಳಿಗೆ ಒಂದೇ ಬಾರಿ ಜನ್ಮ ಅಂತ ಇಲ್ಲಂತೆ. ವಿಶೇಷವಾಗಿ ನಾವು ಚಂದ್ರನ ಬಗ್ಗೆ ಕೇಳ್ತೇವೆ, ಅರ್ಘ್ಯ ಕೊಡಬೇಕಾದ್ರೆ ಹೇಳ್ತೇವೆ ಚಂದ್ರನಿಗೆ. ನಾಳೆ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಕ್ಷೀರೋದಾರಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಅಂತ. ದೇವತೆಗಳಿಗೆ ಒಂದೇ ಬಾರಿ ಹುಟ್ಟುವಂತ ಇಲ್ಲ. ಚಂದ್ರ ಸಮುದ್ರ ಮಥನ ಸಂದರ್ಭದಲ್ಲಿ ಹುಟ್ಟುತ್ತಾನೆ. ಅದೇ ರೀತಿಯಾಗಿ ಅತ್ರಿ ನೇತ್ರ ಸಮುದ್ಭವ, ಅತ್ರಿ ಋಷಿಗಳ ಕಣ್ಣಿನಿಂದಾಗಿ ಕೂಡ ಹುಟ್ಟುತ್ತಾನೆ. ಹಾಗಾಗಿ ಇದಕ್ಕಿಂತ ಮುಂಚೆನೇ ಇದ್ದಂತಹ ಐರಾವತ ಇನ್ನೊಂದು ಬಾರಿ ಏನಾಯಿತು? ಸಮುದ್ರದಿಂದಾಗಿ ಮೇಲೆ ಬಂತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಐರಾವತ ಬಂತು, ಅನೇಕ ಅಪ್ಸರಾ ಸ್ತ್ರೀಯರು ಬಂದರು, ಅನೇಕ ದೇವತೆಗಳ ಆಯುಧಗಳು, ಆಭರಣ ಇತ್ಯಾದಿ ಎಲ್ಲವೂ ಕೂಡ ಒಟ್ಟಿನಲ್ಲಿ ದೇವತೆಗಳು ಏನೇನು ಕಳೆದುಕೊಂಡಿದ್ರೋ ಅದೆಲ್ಲವೂ ಕೂಡ ಏನಾಯಿತು? ಸಮುದ್ರದಿಂದಾಗಿ ಮತ್ತೆ ಉದಿಸಿ ಬಂತು ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಆದ ಮೇಲೆ ಯಾವ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಆ ಸಮುದ್ರದಿಂದ ಮಧ್ಯದಿಂದಾಗಿ ಮೇಲೆದ್ದು ಬಂದಿದ್ದಾಳೆ. ಅವಳ ಸೌಂದರ್ಯವನ್ನು ಹೇಳಬೇಕಾದ್ರೆ ಒಂದು ಕ್ಷಣ ಎಲ್ಲ ದೇವತೆಗಳು ಮತ್ತು ದೈತ್ಯರು ಎಲ್ಲರೂ ಕೂಡ ಮೈಮರೆತು ಬಿಟ್ಟಿರುವಂತೆ ಆ ರೀತಿಯಾದಂತಹ ದಿವ್ಯವಾದಂತಹ ಲಕ್ಷ್ಮೀದೇವಿಯ ಸೌಂದರ್ಯ. ಇಡೀ ಈ ಒಂದು ಲಕ್ಷ್ಮೀದೇವಿಯ ಒಂದು ಪ್ರಸಂಗವನ್ನು ವಾದಿರಾಜರು ಲಕ್ಷ್ಮೀ ಶೋಭಾನ ಎಂಬುದಾಗಿ ನಮಗೆ ಸುಂದರವಾದಂಥ ಕನ್ನಡದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಯಿತು. ಕೊನೆಗೆ ಮುಂದೆ ಸ್ವಯಂವರದ ಒಂದು ನಿಮಿತ್ತದಲ್ಲಿ ಪ್ರತಿಯೊಬ್ಬ ದೇವತೆಗಳಲ್ಲಿ ಇರುವಂತಹ ದೋಷವನ್ನು ಹೇಳ್ಕೊಂಡು ಬರ್ತಾಳೆ ಲಕ್ಷ್ಮೀದೇವಿ. ವಾಸ್ತವಿಕವಾಗಿ ಲಕ್ಷ್ಮೀದೇವಿಯ ಮಕ್ಕಳೇ ಯಾರು? ಎಲ್ಲ ದೇವಾನುದೇವತೆಗಳು. ಆದರೂ ಕೂಡ ಅವರೆಲ್ಲರಲ್ಲೂ ದೋಷ ಇದೆ, ಪರಮಾತ್ಮನೊಬ್ಬನೇ ದೋಷರಹಿತನಾದಂತಹ ಸರ್ವೋತ್ತಮ ವ್ಯಕ್ತಿ ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಲಕ್ಷ್ಮೀದೇವಿ ಏನು ಮಾಡ್ತಾಳೆ? ತನ್ನ ಕೈಯಲ್ಲಿ ಒಂದು ಹಾರವನ್ನು ಹಿಡಿದುಕೊಂಡು ಪ್ರತಿಯೊಬ್ಬರ ಮುಂದೆ ಹೋಗೋದು, ಇವರಲ್ಲಿ ಇಂಥ ಗುಣ ಇದೆ ಆದರೆ ದೋಷವೂ ಕೂಡ ಇದೆ ಅಂತ ಹೇಳ್ತಾ ಬರೋದು. ಬ್ರಹ್ಮದೇವರ ಹತ್ರ ಹೇಳ್ತಾಳೆ, ಬ್ರಹ್ಮದೇವರು ದೊಡ್ಡ ಜ್ಞಾನಿಗಳು, ತಪಸ್ವಿಗಳು, ಆದರೆ ಸ್ವಲ್ಪ ಕೋಪ ಅಂತ. ಯಾಕೆ ಅಂದರೆ ಹಿಂದೆ ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇರ್ತಾರೆ ಅಂತೆ. ಆ ಸಂದರ್ಭದಲ್ಲಿ ಗಂಗಾಸಾಗರ ಸಂಗಮ ಒಂದು ಪ್ರದೇಶದಲ್ಲಿ ಆವಾಗ ಅವರಿಗೆ ಒಂದು ಹನಿ ನೀರು ಸಿಡಿಯುತ್ತೆ ಅಂತೆ. ಸಮುದ್ರದಿಂದಾಗಿ ಸಮುದ್ರ ಉಕ್ಕೇರಿ ಒಂದು ಹನಿ ನೀರು ಸಿಡಿಯುತ್ತೆ. ತಕ್ಷಣದಲ್ಲಿಯೇ ಆ ವರುಣನಿಗೆ, ನೀರಿನ ಅಭಿಮಾನಿ ವರುಣ, ಆ ವರುಣನಿಗೆ ಶಾಪ ಕೊಡ್ತಾರೆ, ನೀನು ಶಂತನುವಾಗಿ ಹುಟ್ಟು ಅಂತ. ಹಾಗಾಗಿ ಬ್ರಹ್ಮದೇವರು ದೊಡ್ಡ ಜ್ಞಾನಿಗಳಾಗಿದ್ದರೂ ಕೂಡ ಅವರಿಗೆ ಕೋಪ ಇದೆ ಅಂತ ಹೀಗೆ ಒಬ್ಬೊಬ್ಬರಲ್ಲಿರುವಂತಹ ದೋಷಗಳನ್ನು ಹೇಳ್ತಾ ಬರ್ತಾಳೆ. ಅದನ್ನೇ ವಾದಿರಾಜರು
ಒಂದೊಂದು ಗುಣಗಳು ಇರುವವು ಇವರಲ್ಲಿ ಸಂದಣಿ ಸೇವೆ ಬಹುದೋಷ ಅಂತ ಹೇಳ್ತಾರೆ. ಆ ರೀತಿಯಾಗಿ ಬೇಕಾದಷ್ಟು ಗುಣಗಳಿದ್ದಾವೆ, ಆದರೂ ಅದರ ಜೊತೆಗೆ ದೋಷಗಳು ಇದ್ದಾವೆ. ಆದರೆ ದೋಷ ಇಲ್ಲದೇ ಇರುವಂತಹ ಪರಿಶುದ್ಧನಾದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪರಮಾತ್ಮ ಒಬ್ಬನೇ ಎಂಬುದಾಗಿ ಲಕ್ಷ್ಮೀದೇವಿ ತೀರ್ಮಾನ ಮಾಡ್ತಾಳೆ. ಏವಂ ವಿವೃಶ್ಯ ಅವ್ಯಭಿಚಾರಿ ಸದ್ಗುಣೈ ವರಂ ನಿಜೈಕಾಶ್ರಯತಾ ಗುಣಾಶ್ರಯಂ ವವ್ರೇವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ ಅಂತ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಒಂದು ವಿಶೇಷಣ ಕೊಡ್ತಾರೆ, ನಿರಪೇಕ್ಷಂ ಅಂತ. ಅಂದರೆ ವಾಸ್ತವಿಕವಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಲಕ್ಷ್ಮೀದೇವಿ ನನ್ನ ಕೊರಳಿಗೆ ಮಾಲೆ ಹಾಕಲಿ ಅಂತ ಅಪೇಕ್ಷೆ ಪಡ್ತಾ ಇದ್ದರು. ಪರಮಾತ್ಮನೊಬ್ಬನು ಮಾತ್ರ ನನಗೆ ಲಕ್ಷ್ಮೀದೇವಿಯ ಅಪೇಕ್ಷೆ ಕೂಡ ಯಾರಿಗಿಲ್ಲ, ಪರಮಾತ್ಮನಿಗಿಲ್ಲ. ನಿರಪೇಕ್ಷನಾಗಿ ಇದ್ದ. ಆದರೆ ಲಕ್ಷ್ಮೀದೇವಿ ಅವನ ಬಳಿ ಬಂದು ಏನು ಮಾಡಿದಳು, ಆ ಮಾಲೆಯನ್ನು ಹಾಕಿ ಅವರಿಬ್ಬರ ಮದುವೆಯಾಯಿತು ಎಂಬುದಾಗಿ ತಿಳಿಸ್ತಾರೆ. ವಾಸ್ತವಿಕವಾಗಿ ಲಕ್ಷ್ಮೀನಾರಾಯಣರು ನಿತ್ಯಾವಿಯೋಗಿ ಅನಾದಿ ದಂಪತಿಗಳು. ಆದರೂ ಕೂಡ ರಾಮನಾಗಿದ್ದಾಗ ಸೀತೆ ಜೊತೆಗೆ ವಿವಾಹ, ಕೃಷ್ಣನಾಗಿದ್ದಾಗ 14,108 ಜನರೊಟ್ಟಿಗೆ ವಿವಾಹ, ಇದೆಲ್ಲವೂ ಕೂಡ ಆಗುವುದು ನಮ್ಮ ಉದ್ಧಾರಕ್ಕೋಸ್ಕರ. ಆ ರೀತಿಯಾಗಿ ಅಲ್ಲಿನ ಜನರ ಎಲ್ಲ ದೇವತೆಗಳ ದೈತ್ಯರ ಒಂದು ಭಾಗ್ಯದಂತೆ ಅವರ ಕಣ್ಣ ಮುಂದೆಯೇ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆ ವಿವಾಹ ಎಂಬುದು ನಡೆಯುತ್ತೆ. ಈ ರೀತಿಯಾಗಿ ಇವರ ವಿವಾಹ ಆಯಿತು. ವಿವಾಹ ನೋಡಿದರು. ವಿವಾಹ ಮುಗಿದ ತಕ್ಷಣ ಮತ್ತೆ ಪ್ರಾರಂಭ ಆಯಿತು, ಮತ್ತೆ ಸಮುದ್ರ ಮಥನ ಎಂಬುದು ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಸಾಕ್ಷಾತ್ತಾಗಿ ಯಾವ ಲಕ್ಷ್ಮೀದೇವಿ ಬಂದ ಮೇಲೆ ಸಾಕ್ಷಾತ್ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ಎಂಬುದು ಬರ್ತಾನೆ ಅಂತೆ. ಧನ್ವಂತರಿ ರೂಪಿ ಪರಮಾತ್ಮ ಧನ್ವಂತರೀತಿ ವಿಖ್ಯಾತಃ ಆಯುರ್ವೇದದುರ್ಗಿಜ್ಯಭಾಗ್ ತಮಾಲೋಕ್ಯಾಸುರ ಸರ್ವೇ ಕಲಶಂ ಚಾಮೃತಾಭೃತಂ ಅಂತ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ಬರ್ತಾನೆ. ಬರಬೇಕಾದ್ರೆ ಖಾಲಿ ಕೈಯಲ್ಲಿ ಬರೋದಿಲ್ಲ. ಕೈಯಲ್ಲಿ ಆ ಬಂಗಾರದ ಒಂದು ಕಲಶವನ್ನು ಹಿಡಿದುಕೊಂಡು ಬರ್ತಾನೆ. ಆ ಬಂಗಾರದ ಕಲಶದಲ್ಲಿ ಏನಿತ್ತು, ವಿಶೇಷವಾಗಿ ಅಮೃತ ಎಂಬುದು ಇತ್ತು. ಇಷ್ಟೆಲ್ಲ ಮಥನ ಆಗಲಿಕ್ಕೆ ಪ್ರಧಾನ ಕಾರಣ ಏನು, ಅಮೃತ ಸಿಗಬೇಕು ಅಂತ ಮಥನ ಆಗಿದ್ದು. ಆ ರೀತಿಯಾದಂತಹ ಅಮೃತ ಅದನ್ನು ತೆಗೆದುಕೊಂಡು ಸಾಕ್ಷಾತ್ ಯಾವ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ಬರ್ತಾನೆ. ಬಂದಿದ್ದೇ ತಡ ತಮಾಲೋಕ್ಯಾಸುರ ಸರ್ವೇ ಕಲಶಂ ಚಾಮೃತಾಭೃತಂ ಅಂತ ಕೈಯಲ್ಲಿ ನೋಡ್ತಾರೆ. ಅಮೃತ ಇದೆ ಅಂತ ಗೊತ್ತಾಗುತ್ತೆ. ತಕ್ಷಣದಲ್ಲಿಯೇ ದೈತ್ಯರು ಏನು ಮಾಡ್ತಾರೆ, ಅವನ ಕೈಯಲ್ಲಿದ್ದಂತಹ ಬಂಗಾರದ ಕಲಶವನ್ನು ಅಪಹಾರ ಮಾಡಿಬಿಡ್ತಾರೆ ಅಂತ ಎಲ್ಲ ದೈತ್ಯರು ಕೂಡ ಸೇರಿಕೊಂಡು. ಇಲ್ಲಿ ಆಚಾರ್ಯ ಪ್ರಶ್ನೆ ಮಾಡಿಕೊಳ್ತಾರೆ, ಪರಮಾತ್ಮನಿಗೆ ಇಷ್ಟು ಸಾಮರ್ಥ್ಯ ಇಲ್ವಾ ಅಂತ. ತನ್ನ ಕೈಯಲ್ಲಿರುವಂತಹ ಅಮೃತ ಕಲಶವನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಶಕ್ತಿ ಪರಮಾತ್ಮನಿಗೆ ಇಲ್ವಾ ಅಂತ ಹೇಳಿದರೆ, ಅದಕ್ಕೆ ದೈತ್ಯರ ಸ್ವಭಾವವನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಪರಮಾತ್ಮ ಏನು ಮಾಡಿದ, ಈ ರೀತಿಯಾಗಿ ಮಾಡಿದ ಅಂತ. ಮೊದಲು ಒಪ್ಪಂದ ಆಗಿದ್ದೇನು, ಇಬ್ಬರಿಗೂ ಕೂಡ ಅರ್ಧ ಅರ್ಧ ಅಂತ. ಆದರೆ ಈಗೇನಾಯಿತು, ತಾವೆಲ್ಲರೂ ಕೂಡ ಬಂದು ಅದನ್ನು ಅಪಹಾರ ಮಾಡಿಬಿಟ್ಟರು. ಹಾಗಾಗಿ ದೈತ್ಯರೇನೇ ತಾವೇ ಮಾಡಿಕೊಂಡಂತಹ ಒಪ್ಪಂದ, ಅದನ್ನು ಮೊದಲು ಮುರಿದದ್ಯಾರು, ದೈತ್ಯರು ಅಂತ ತೋರಿಸಲಿಕ್ಕೋಸ್ಕರ ತನಗೆ ಕೈಯಲ್ಲಿ ಶಕ್ತಿ ಇದ್ದರೂ ಕೂಡ ತಾನೇನು ಮಾಡಿದ, ಅದನ್ನು ಹಾಗೆ ಬಿಟ್ಟು. ಹಾಗಾಗಿ ದೈತ್ಯರು ಅಪಹಾರ ಮಾಡಿಕೊಂಡು ಹೋಗಿಬಿಟ್ರು. ದೇವತೆಗಳಿಗೆ ತುಂಬ ಚಿಂತೆ ಆಯಿತು ಅಂತೆ. ಪರಮಾತ್ಮ ಮಾತ್ರ ನಂಬಿಕೊಂಡು ನಾವು ದೈತ್ಯರನ್ನು ಕರೆದುಕೊಂಡು ಬಂದು ಅಮೃತ ಮಥನ ಮಾಡಿದೆವು, ಸಮುದ್ರ ಮಥನ ಮಾಡಿದೆವು. ಈಗ ನೋಡಿದರೆ ಸಮುದ್ರದ ಬಂದಂತಹ ಅಮೃತ ಕಲಶ ಯಾರ ಕೈಲಿದೆ, ಇವರ ಕೈಲಿದೆ. ನಮಗಿನ್ನೂ ಅಮೃತ ಇಲ್ಲವೇ ಇಲ್ಲ, ಗತಿಯೇ ಇಲ್ಲ ಎಂಬುದಾಗಿ ತುಂಬ ದುಃಖ ಆಗುತ್ತೆ. ಆವಾಗ ಪರಮಾತ್ಮ ಹೇಳ್ತಾನೆ, ನೀವೇನೂ ಚಿಂತೆ ಮಾಡಬೇಡಿ, ನಿಮಗೆ ನಾನು ಅಮೃತವನ್ನು ಕೊಟ್ಟೇ ಕೊಡುತ್ತೇನೆ ಅಂತ. ದೇವತೆಗಳಿಗೆ ಮತ್ತೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಸರಿ, ಪರಮಾತ್ಮ ಹೇಳಿದಾನೆ ಕೊಟ್ಟೇ ಕೊಡ್ತಾನೆ ಅಂತ. ಆವಾಗ ಅಮೃತ ಸಿಕ್ಕಿತು ಯಾರಿಗೆ, ದೈತ್ಯರಿಗೆ. ಮತ್ತೆ ಅದರಲ್ಲಿ ಜಗಳ ಶುರುವಾಯಿತು ಅಂತೆ. ಇದನ್ನು ಯಾರು ಕುಡಿಬೇಕು ಅಂತ, ನಾನು ಫಸ್ಟ್ ಕುಡಿಬೇಕಂತ ಇನ್ನೊಬ್ಬ, ನಾನು ಫಸ್ಟ್ ಕುಡಿಬೇಕು ಅಂತ ಇನ್ನೊಬ್ಬ, ಹೀಗೆ ಪ್ರತಿಯೊಬ್ಬ ದೈತ್ಯರಲ್ಲೂ ಕೂಡ ಜಗಳ ಎಂಬುದು ಪ್ರಾರಂಭ ಆಗುತ್ತೆ. ಆವಾಗ ಪರಮಾತ್ಮ ಏನು ಮಾಡ್ತಾನೆ, ತಾನು ದಿವ್ಯವಾದಂತಹ ಮೋಹಿನಿಯ ರೂಪವನ್ನು ಧಾರಣೆ ಮಾಡ್ತಾನೆ. ಹೀಗೆ ಸಮುದ್ರ ಮಥನ ಸಂದರ್ಭದಲ್ಲಿ ಯಾವಾಗ ಯಾವಾಗ ಕಷ್ಟ ಬರುತ್ತೋ ಆವಾಗ ಒಂದೊಂದು ರೂಪವನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮ ಉದ್ಧಾರ ಮಾಡ್ತಾನೆ. ಕೂರ್ಮಾವತಾರ ಆಗಿದ್ದು ಸಮುದ್ರ ಒಂದು ಪರ್ವತನ ಎತ್ತಲಿಕ್ಕೆ ಅಂತ, ಧನ್ವಂತರಿ ಅವತಾರ ಕಲಶವನ್ನು ತೆಗೆದುಕೊಂಡು ಬರಲಿಕ್ಕೆ. ನೋಡಿ, ತೆಗೆದುಕೊಂಡು ಬರಲಿಕ್ಕೆ ಒಂದು ಅವತಾರ, ಕೊಡಲಿಕ್ಕೆ ಒಂದು ಅವತಾರ. ಯಾಕೆ ಅಂಥೇಳಿ ಪ್ರಧಾನ ಕಾರಣ ದೇವತೆಗಳ ಮೇಲಿನ ಪ್ರೀತಿ. ಆ ಒಂದು ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಎಂಬಂತಹ ಕಾರಣದಿಂದಾಗಿ ಪರಮಾತ್ಮ ದಿವ್ಯವಾದಂತಹ ಮೋಹಿನಿ ಅವತಾರವನ್ನು ತಾಳ್ತಾನೆ. ಮೋಹಿನಿ ಹೆಸರೇ ಹೇಳುವಂತೆ ಮನಮೋಹಕವಾದಂತಹ ದಿವ್ಯವಾದಂತಹ ಪರಮಾತ್ಮನ ಒಂದು ಸ್ತ್ರೀಯ ರೂಪ ನೋಡ್ತಾರೆ. ಅವರಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ, ದೈತ್ಯರಿಗೆಲ್ಲರಿಗೂ ಕೂಡ.
ದೇವತೆಗಳಿಗೆ ಗೊತ್ತಿರುತ್ತೆ ಪರಮಾತ್ಮನ ರೂಪ ಅಂತ. ಇವರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಕೊನೆಗೆ ಹೇಳ್ತಾರೆ, ಪರಮಾತ್ಮ ಮೋಹಿನಿ ರೂಪದಿಂದಾಗಿ ದೈತ್ಯರ ಹತ್ತಿರ ಹೋಗ್ತಾನೆ. ಯಾಕೆ ಜಗಳ ಆಡ್ತಾ ಇದ್ದೀರಿ ಅಂತ. ದೈತ್ಯರು ಎಲ್ಲವನ್ನು ಕೂಡ ಹೇಳ್ತಾರೆ, ಈ ರೀತಿಯಾಗಿ ಆಯಿತು ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ, ಹಾಗಾದರೆ ಇದಕ್ಕೇನು ಮಾಡಬೇಕು, ಸೊಲ್ಯೂಷನ್ ಏನು ಅಂತ. ಆವಾಗ ಒಬ್ಬ ದೈತ್ಯ ಬಂದು ಹೇಳ್ತಾನೆ, ಮೋಹಿನಿ ನಿನ್ನ ಕೈಯಲ್ಲಿ ಕೊಟ್ಬಿಡ್ತೇವೆ ಇದನ್ನು, ಅಮೃತದ ಕಲಶವನ್ನು ನೀನೇ ಎಲ್ಲರಿಗೂ ಹಂಚಿಬಿಡು ಅಂತ. ಆವಾಗ ಪರಮಾತ್ಮ ತಕ್ಷಣ ಇಸ್ಕೊಳ್ಳೋದಿಲ್ಲ. ಒಂದು ಮಾತು ಹೇಳ್ತಾನೆ, ನೀವು ನನ್ನ ತುಂಬ ನಂಬ್ತಾ ಇದ್ದೀರಾ, ನನ್ನ ಮೇಲೆ ತುಂಬ ನಂಬಿಕೆ ಇದೆ ನಿಮಗೆ. ಒಬ್ಬ ಹೆಣ್ಣಿನ ಮೇಲೆ, ಪರಸ್ತ್ರೀಯ ಮೇಲೆ ಇಷ್ಟೊಂದು ನಂಬಿಕೆ ತುಂಬ ಒಳ್ಳೆಯದಲ್ಲ, ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಅಂತ. ದೈತ್ಯ ಹೇಳ್ತಾರೆ, ಅದೆಲ್ಲ ಸಾಧ್ಯನೇ ಇಲ್ಲ, ಎಷ್ಟು ಸುಂದರವಾಗಿದೆಯಾ, ನಿನ್ನ ನೋಡಿದರೆ ಮೋಸ ಮಾಡುವಂಥ ಗುಣ ನಿನ್ನಲ್ಲಿ ಇಲ್ಲವೇ ಇಲ್ಲ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಕೈಯಲ್ಲಿ ಕೊಡ್ತೇವೆ, ನೀನೇ ಎಲ್ಲರಿಗೆ ಕೊಡು ಅಂತ. ಪರಮಾತ್ಮ ಇನ್ನೊಮ್ಮೆ ಎಚ್ಚರಿಸ್ತಾನೆ, ಇಷ್ಟು ಅತಿಯಾದಂತಹ ಅಂಧನಂಬಿಕೆ, ಮೂಢನಂಬಿಕೆ ಒಳ್ಳೆಯದಲ್ಲ, ಇದು ನಿಮಗೆ ಲಾಸ್ ಆಗ್ಬೋದು, ವಿಚಾರ ಮಾಡಿ ಅಂತ. ನಮಗೆ ಲಾಸ್ ಆದರೂ ಪರವಾಗಿಲ್ಲ, ನಿನ್ನ ಕೈಲೇ ಕೊಡ್ತೇವೆ ಅಂತ. ಸರಿ, ನಿಮ್ಮಿಷ್ಟದಲ್ಲಿ ಆಗಲಿ ಅಂತ ಪರಮಾತ್ಮ ಇಸ್ಕೊಳ್ತಾನೆ. ಇಸ್ಕೊಂಡು ಹೇಳ್ತಾನೆ, ಅವರಿಗೆ ಬುದ್ಧಿಮಾತನ್ನು ಹೇಳ್ತಾನೆ. ಮೊದಲು ದೈತ್ಯರಿಗೆ, ನೀವೇನು ಮಾಡಿದ್ದೀರಿ, ಅಮೃತ ಮತವನ್ನು ಇಬ್ಬರು ಮಾಡಿದ್ದೀರಿ, ನಿಮ್ಮ ಒಪ್ಪಂದ ಏನು, ಇಬ್ಬರಿಗೂ ಸಿಗಬೇಕು ಅಂತ. ಹಾಗಾಗಿ ಇಬ್ಬರು ಕೂತ್ಕೊಳ್ಳಿ, ಇಬ್ಬರಿಗೂ ನಾನು ಸರಿ ಸಮಾನವಾಗಿ ಹಂಚುತ್ತೇನೆ ಅಂತ. ಆ ಪರಮಾತ್ಮನ ಮೋಹಿನಿ ರೂಪದ ಮಾಯೆ ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲಿಯ ತನಕ ನಾವು ಒಬ್ಬರೇ ಕುಡಿಬೇಕಂತ ಅಂದ್ಕೊಂಡಿದ್ದವ್ರು ಯಾರು, ದೈತ್ಯರು. ಯಾವಾಗ ಮೋಹಿನಿ ಒಂದು ಮಾತು ಹೇಳಿದಳು, ಸರಿ ದೇವತೆಗಳಿಗೂ ಕೊಡು, ನನಗೂ ಕೊಡು, ಪಾಪ ಅವರು ಕಷ್ಟಪಟ್ಟಿದ್ದಾರೆ ಅಂತ ಅವರ ಮನಸ್ಸೇ ಪರಿವರ್ತನೆ ಆಗಿಬಿಡುತ್ತೆ. ಆ ರೀತಿಯಾದಂತಹ ರೂಪ ಆ ಮೋಹಿನಿ ರೂಪ. ಸರಿ ಆಯಿತು, ಕೂತ್ಕೊಳ್ತಾರೆ. ವಿಶೇಷವಾಗಿ ಒಂದು ಕಡೆ ದೈತ್ಯರು, ಇನ್ನೊಂದು ಕಡೆ ದೇವತೆಗಳು, ಒಂದೊಂದು ಸಾಲಿನಲ್ಲಿ. ಪ್ರತಿಯೊಬ್ಬರು ಕೂಡ ಕಣ್ಣು ಮುಚ್ಚಬೇಕು ಅಂತ ಹೇಳ್ತಾಳೆ ಮೋಹಿನಿ. ಸರಿ ಅಂತ ಕಣ್ಣು ಮುಚ್ಚುತ್ತಾರೆ. ಪರಮಾತ್ಮ ವಿಶೇಷವಾಗಿ ಎಲ್ಲ ದೇವತೆಗಳಿಗೇನೆ ಆ ಒಂದು ಅಮೃತವನ್ನು ಹಂಚುತ್ತಾ ಹೋಗ್ತಾನೆ. ಕೊನೆಗೆ ಅಲ್ಲಿ ಏನಾಗುತ್ತೆ, ರಾಹು ಕೂತ್ಕೊಂಡಿರ್ತಾನೆ ದೈತ್ಯರ ಸಾಲಿನಲ್ಲಿ. ರಾಹು ಒಂದು ಕ್ಷಣ ಕಣ್ಬಿಟ್ಟು ನೋಡ್ತಾನೆ, ಮೋಹಿನಿ ಕೇವಲ ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಡ್ತಾ ಇದ್ದಾಳೆ. ಅವನ ಬುದ್ಧಿ ಯಾವ ರೀತಿ ಇತ್ತು ನೋಡಿ. ಅವನು ವಾಸ್ತವಿಕವಾಗಿ ನಿಜವಾದಂತಹ ದೈತ್ಯರ ಅಭಿಮಾನಿಯಾಗಿದ್ದರೆ ಪ್ರತಿಯೊಬ್ಬರನ್ನು ಕೂಡ ಎಬ್ಬಿಸಿ ಗಲಾಟೆ ಮಾಡಬೇಕಾಗಿತ್ತು. ಅವನೇ ಮಾಡಿದ, ಬೇರೆಯವರಿಗೆ ಸಿಗದೆ ಹೋದರೂ ಪರವಾಗಿಲ್ಲ, ನನಗೊಬ್ಬನಿಗೆ ಸಿಕ್ಕರೆ ಸಾಕು, ದೈತ್ಯರಲ್ಲಿ ನನಗೊಬ್ಬನಿಗೆ ಸಿಕ್ಕರೆ ಸಾಕು, ಆವಾಗೇನಾಗುತ್ತೆ, ನಾನೇ ದೈತ್ಯರ ರಾಜನಾಗಬಹುದು ಎಂಬಂತಹ ದುರಾಸೆಯಿಂದಾಗಿ ನೇರವಾಗಿ ತಾನು ಎದ್ದು ಎಲ್ಲಿಗೆ ಹೋಗಿ ಕೂತ್ಕೊಂಡ, ದೈತ್ಯ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡ. ಪರಮಾತ್ಮನಿಗೆ ಅಮೃತವನ್ನು ಹಾಕಿದ ಕೈಗೆ, ಅಮೃತವನ್ನು ಕುಡಿದ ಅವನು. ತಕ್ಷಣದಲ್ಲಿ ಸೂರ್ಯ ಮತ್ತು ಚಂದ್ರರು ಹೇಳ್ತಾರೆ, ಇವನು ದೈತ್ಯ ಅಂತ. ತಕ್ಷಣದಲ್ಲಿ ಪರಮಾತ್ಮ ಅವನ ಶಿರಸ್ಸನ್ನು ಛೇದ ಮಾಡ್ತಾನೆ. ಶಿರಸ್ಸನ್ನು ಛೇದ ಮಾಡಿದಾಗ ತಲೆಯಲ್ಲಿ, ಅಂದರೆ ಬಾಯಲ್ಲಿ ಅಮೃತ ಹೋಗಿತ್ತು, ಹಾಗಾಗಿ ಬಾಯಿ ಹಾಗೇ ಉಳಿತು. ಅವನ ಮುಂಡ, ಅಂದರೆ ದೇಹ, ಉಳಿದ ದೇಹ ಸಮುದ್ರದಲ್ಲಿ ಬಿತ್ತು ಎಂಬುದಾಗಿ ಹೇಳ್ತಾರೆ. ವಿಶೇಷವಾಗಿ ಹೇಳುವಂತೆ ಕಬಂಧಸ್ತು ಸುದಯ ಪ್ಲಾವಿತು ಅಪತತ ಎಂಬುದಾಗಿ ಅವನ ದೇಹ ಇವತ್ತಿಗೂ ಕೂಡ ಆ ಸಮುದ್ರದಲ್ಲಿ ಇನ್ನೂ ತೇಲ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅವನು ಅಮೃತವನ್ನು ಕುಡಿತಾ ಇದ್ದ, ಗಂಟಲಿಗೆ ಇಳಿತಾ ಇತ್ತು. ತಕ್ಷಣದಲ್ಲಿ ಏನು ಮಾಡಿದ ಪರಮಾತ್ಮ, ಶಿರಸ್ಸನ್ನು ಛೇದ ಮಾಡಿದ. ಆ ತಲೆ ಹೋಗಿ ಬೀಳೋದಕ್ಕಿಂತ ಮುಂಚೆ ಏನಾಯಿತು, ಗಂಟಲಿನಿಂದಾಗಿ ಒಂದು ಹನಿ ಅಮೃತ ಅವನ ದೇಹದಲ್ಲಿ ಬಿತ್ತು. 1 ಸೆಕೆಂಡ್ ಮುಂಚೆ ಬಿದ್ದುಬಿಟ್ಟಿದ್ರೆ ಬದುಕಿಬಿಡ್ತಾ ಇದ್ದ. ತಲೆ ಬೇರೆ ಆಯಿತು, ಬೇರೆ ಆದ ಮೇಲೆ ಅಮೃತ ಏನಾಯಿತು, ಒಂದು ಹನಿ ಅವನ ದೇಹದಲ್ಲಿ ಬಿತ್ತು ಕುತ್ತಿಗೆಯಿಂದಾಗಿ. ಹಾಗಾಗಿ ಅಮೃತ ಸ್ಪರ್ಶ ಅವನ ದೇಹಕ್ಕೆ ಆಗಿತ್ತು. ಹಾಗಾಗಿ ಇವತ್ತಿಗೂ ಕೂಡ ಆ ಶುದ್ಧೋದಕ ಸಮುದ್ರದಲ್ಲಿ ಅವನ ದೇಹ ಎಂಬುದು ತೇಲ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಇದು ಯಾವಾಗ ಆಯಿತು, ತಕ್ಷಣ ದೈತ್ಯರಿಗೆ ಎಚ್ಚರ ಆಗುತ್ತೆ, ಜೋರಾದಂತಹ ದೊಡ್ಡ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ. ಆ ಯುದ್ಧದಲ್ಲಿ ವಿಶೇಷವಾಗಿ ಅನೇಕ ದೈತ್ಯರನ್ನು ಎಲ್ಲರೂ ಕೂಡ ನಾಶ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ವಿಚಿತ್ರ ಸಂದರ್ಭ, ಒಬ್ಬ ನಮೂಚಿ ಅಂತ ರಾಕ್ಷಸ ಇರ್ತಾನೆ. ಯುದ್ಧ ಎಲ್ಲ ಆಗ್ತಾ ಇರುತ್ತೆ. ಆವಾಗ ದೇವೇಂದ್ರ ತನ್ನ ಇಂದ್ರಾಯುಧವನ್ನು ಆ ನಮೂಚಿ ಮೇಲೆ ಪ್ರಯೋಗ ಮಾಡ್ತಾನೆ ಅಂತೆ. ನಮೂಚಿಯ ಮೇಲೆ ಪ್ರಯೋಗ ಮಾಡ್ತಾನೆ. ಅವನ ಚರ್ಮದಿಂದ ಒಂದು ಹನಿ ಕೂಡ ರಕ್ತ ಬರಲಿಲ್ಲ. ದೇವೇಂದ್ರನಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಈ ನನ್ನ ಇಂದ್ರಾಯುಧವನ್ನು ಎಷ್ಟೋ ದೊಡ್ಡ ದೊಡ್ಡ ದೈತ್ಯರ ಮೇಲೆ ಪ್ರಯೋಗ ಮಾಡಿದ್ದೇನೆ, ಎಲ್ಲರೂ ಕೂಡ ಒಂದೇ ಕ್ಷಣಕ್ಕೆ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಈ ನಮೂಚಿ ನೋಡಿದರೆ ಒಂದು ಹನಿ ಕೂಡ ರಕ್ತ ಇವನ ಮೈಯಿಂದ ಬರ್ತಾ ಇಲ್ಲ, ಏನು ಆಶ್ಚರ್ಯ ಅಂತ ಚಿಂತೆ ಆಗುತ್ತೆ ಅವನಿಗೆ. ಆವಾಗ ಅಶರೀರವಾಣಿ ಆಗುತ್ತೆ. ವಾಯುದೇವರು ಹೇಳ್ತಾರೆ, ನಾನು ಇವನಿಗೆ ಒಂದು ವರವನ್ನು ಕೊಟ್ಟಿದ್ದೇನೆ, ಹಸಿಯಾದಂಥ ಪದಾರ್ಥಗಳಿಂದಲೂ ಇವನಿಗೆ ಮರಣ ಬರಬಾರದು,
ಒಣಗಿದಂಥ ಪದಾರ್ಥಗಳಿಂದಲೂ ಕೂಡ ಇವನಿಗೆ ಮರಣ ಬರಬಾರದು ಅಂತ. ಈಗೇನಾಯಿತು, ವಜ್ರಾಯುಧ ಒಂದು ಒಣಗಿದಂಥ ಪದಾರ್ಥ, ಒಣ ಪದಾರ್ಥ ಅದು. ಹಾಗಾಗಿ ಅದರಿಂದ ಸಾವು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನಲ್ಲಿ ಇರೋದೇ ಏನು, ಎರಡು ಪದಾರ್ಥ, ಒಂದು ಹಸಿ ಇಲ್ಲೊಂದು ಒಣ. ಹಾಗಾಗಿ ಇವನು ಸಾಯಿಸೋದು ಹೇಗೆ ಅಂತ ಚಿಂತೆ ಆಗುತ್ತೆ. ಆವಾಗ ಒಂದು ಉಪಾಯವನ್ನು ಮಾಡ್ತಾನೆ, ಸಮುದ್ರದ ನೊರೆಯಿಂದಾಗಿ ಅದನ್ನು ಸಾಯಿಸ್ತಾನೆ ಅಂತ. ಯಾರು? ಇಂದ್ರ. ಸಮುದ್ರದಲ್ಲಿ ಬಂದಿರುವಂಥ ನೊರೆ, ಬುರುಗು ಅಂತ ಏನು ಹೇಳ್ತೇವೆ, ಅದು ಈ ಕಡೆ ಹಸಿನೇ ಇರೋದಿಲ್ಲ, ಹಾಗಂತ ಪೂರ್ತಿ ಒಣಗಿರೋದು ಇಲ್ಲ. ಆ ರೀತಿಯಾಗಿ ಹಸಿಯೂ ಅಲ್ಲದೆ ಇರುವಂತಹ, ಈ ಕಡೆ ಒಣಗಿರದೇ ಇರದೇ ಇರುವಂತಹ ಆ ಒಂದು ಸಮುದ್ರದ ನೊರೆಯಿಂದಾಗಿ, ಬುರುಗಿನಿಂದಾಗಿ ಆ ನಮೂಚಿಯ ಸಂಹಾರವನ್ನು ಮಾಡ್ತಾನೆ. ಕೊನೆಗೆ ಬಲಿಚಕ್ರವರ್ತಿಯ ನಾಶವೂ ಕೂಡ ಆಗುತ್ತೆ. ಮುಂದೆ ಶುಕ್ರಾಚಾರ್ಯರು ವಿಶೇಷವಾಗಿ ಏನು ಮಾಡ್ತಾರೆ, ಕೊನೆಗೆ ಯುದ್ಧ ಬಲಿಚಕ್ರವರ್ತಿ ಸಂಹಾರ ಆಗುತ್ತೆ. ಆವಾಗ ದೇವತೆಗಳು ಅಂದರೆ ಬ್ರಹ್ಮಾದಿ ದೇವತೆಗಳು ಬಂದು ತಡಿತಾರೆ ಅಂತೆ. ನೀವು ಹೀಗೆ ಸಂಹಾರ ಮಾಡ್ತಾ ಮಾಡ್ತಾ ಹೋಗಿಬಿಟ್ರೆ ದೈತ್ಯರ ಇಡೀ ಸಂತಾನವೇ ನಾಶವಾಗಿ ಹೋಗಿಬಿಡುತ್ತೆ, ಆ ರೀತಿಯಾಗಿ ಮಾಡೋದು ಬೇಡ ಅಂತ ಅವರು ಹೇಳ್ತಾರೆ. ಕೊನೆಗೆ ಉಳಿದಂತಹ ದೈತ್ಯರೆಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾರೆ. ದೇವತೆಗಳೆಲ್ಲರೂ ಕೂಡ ಸ್ವರ್ಗಲೋಕಕ್ಕೆ ಹೋಗಿ ದೇವೇಂದ್ರನಿಗೆ ಪಟ್ಟಾಭಿಷೇಕ ಎಲ್ಲವೂ ಕೂಡ ಮತ್ತೆ ಆಗುತ್ತೆ. ಈ ಕಡೆ ಬಲಿಚಕ್ರವರ್ತಿಯನ್ನು ಯಾರು ಬದುಕಿಸ್ತಾರೆ ಅಂತಾರೆ, ಶುಕ್ರಾಚಾರ್ಯ ಬದುಕಿಸ್ತಾರೆ. ಬದುಕಿಸಿದಾಗ ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ, ಶುಕ್ರಾಚಾರ್ಯರೇ ನೀವೇನು ಮಾಡ್ತೀರಿ ಗೊತ್ತಿಲ್ಲ, ನಮಗೆ ಸ್ವರ್ಗಲೋಕದ ಆಧಿಪತ್ಯ ಬೇಕು ಅಂತ. ಆವಾಗ ಅವ್ರು ಹೇಳ್ತಾರೆ, ಯಾರು ಶುಕ್ರಾಚಾರ್ಯರು, 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಅವನು ಇಂದ್ರನಾಗ್ತಾನೆ. ಇಂದ್ರನಿಗೆ ಒಂದು ಹೆಸರು ಶಕ್ರ ಅಂತ. ಯಾಕೆ ಆ ರೀತಿ ಹೆಸರು ಅಂತ ಹೇಳಿದ್ರೆ, ಶತಕ್ರತು 100 ಕ್ರತುಗಳನ್ನು ಯಾಗಗಳನ್ನು ಮಾಡಿದವನಿಗೆ ಅವನು ಇಂದ್ರ ಆಗ್ತಾನೆ. ಹಾಗಾಗಿ ಅವನಿಗೆ ಶಕ್ರ. ಶತ ಪ್ಲಸ್ ಕ್ರತು ಎರಡರ ಮೊದಲ ಅಕ್ಷರವನ್ನು ಸೇರಿಸಿದರೆ ಶಕ್ರ ಅಂತ. ಆ ರೀತಿಯಾಗಿ 100ನೇ ಅಶ್ವಮೇಧ ಯಾಗ ಎಂಬುದು ನಡೀತಾ ಇರುತ್ತೆ. ಎಲ್ಲಿ ಅಂತೇಳಿ ನರ್ಮದಾ ನದಿಯ ತೀರದಲ್ಲಿ. ಆವಾಗ ಆ ಯಾಗ ಮುಗಿದರೆ ಮುಂದಿನ ಹಂತ ಏನು, ಬಲಿಚಕ್ರವರ್ತಿಯೇನೇ ದೇವೇಂದ್ರನಾಗುವುದು. ಆ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಪುಟ್ಟ ಬ್ರಹ್ಮಚಾರಿ ಬರ್ತಾನೆ. ಅವನೇ ಸಾಕ್ಷಾತ್ ವಾಮನ ರೂಪಿಯಾದಂತಹ ಪರಮಾತ್ಮ. ಕಶ್ಯಪ ಮತ್ತು ಅದಿತಿ ದೇವಿಯ ಒಂದು ದಾಂಪತ್ಯದಲ್ಲಿ ಸಾಕ್ಷಾತ್ ಅವರು ವಿಶೇಷವಾಗಿ ಪಯೋವ್ರತವನ್ನು ಮಾಡಿ ಆ ಪರಮಾತ್ಮನನ್ನು ಮಗನನ್ನಾಗಿ ಪಡೆದುಕೊಂಡಿರ್ತಾರೆ ಅಂತೆ. ಆ ರೀತಿಯಾದಂತಹ ವಾಮನ ಬರ್ತಾನೆ. ವಾಮನ ಬಂದಾಗ ಅಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಅಂತೆ. ಕೆಲವೊಬ್ಬರು ಹೇಳ್ತಾರೆ ಅಂತೆ, ಇಲ್ಲಿಯ ತನಕ ನಾವು ಸೂರ್ಯ ಮತ್ತು ಅಗ್ನಿಯನ್ನು ನೋಡ್ತಾ ಇದ್ವಿ. ಸೂರ್ಯ ಕಾಣಿಸ್ತಾ ಇದ್ದ, ಬೆಂಕಿ ಕಾಣಿಸ್ತಾ ಇತ್ತು. ಇವನು ನೋಡಿದರೆ ಸೂರ್ಯ ಮತ್ತು ಅಗ್ನಿಗಳು ಇಬ್ಬರು ಒಟ್ಟಿಗೆ ಸೇರಿ ಬಂದಿದ್ದಾರೇನೇನೋ ಅನ್ನುವಷ್ಟು ದಿವ್ಯವಾದಂತಹ ಕಾಂತಿ ಆ ವಾಮನರೂಪಿ ಪರಮಾತ್ಮನಲ್ಲಿ ಇತ್ತು ಅಂತೆ. ಆ ರೀತಿಯಾಗಿ ಬರ್ತಾರೆ. ಬಂದಂತಹ ವ್ಯಕ್ತಿಗೆ ಆ ಯಾವ ಬಲಿಚಕ್ರವರ್ತಿ ವಾಸ್ತವಿಕ ಸಾತ್ವಿಕ ವ್ಯಕ್ತಿಯೇನೆ. ಅವನು ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮಶ್ರೀಣ ತಪಸ್ಸಾಕ್ಷಾತ್ ಮನ್ನೇ ತ್ವಾರ್ಯ ವಪುರ್ಧರಂ ಅಂತ ಎಲ್ಲ ದೇವಾನುದೇವತೆಗಳ ಎಲ್ಲ ಋಷಿಗಳ ತಪಸ್ಸೇನೆ ನಿಮ್ಮ ರೂಪದಲ್ಲಿ ಬಂದಿದೆ ಏನು ಅಂತ ಅನ್ನಿಸ್ತಾ ಇದೆ ಎಂಬುದಾಗಿ ಅಷ್ಟು ದಿವ್ಯವಾದಂತಹ ತೇಜಸ್ಸು ಸಾಕ್ಷಾತ್ ಪರಮಾತ್ಮನೇ, ಕೇಳಬೇಕಾಗಿಲ್ಲ. ಹಾಗಾಗಿ ನಿನಗೆ ಏನು ಬೇಕೋ ಕೇಳು ಎಂಬುದಾಗಿ ಯದ್ಯದ್ವಟೋ ವಾಂಛಸಿ ತತ್ ಪ್ರತೀಶ್ವ ಅಂತ ನಿನಗೇನು ಬೇಕೋ ಕೇಳೋ, ಹಸು ಬೇಕೋ, ಬಂಗಾರ ಬೇಕೋ, ಬೆಳ್ಳಿ ಬೇಕೋ, ನನ್ನ ಅರ್ಧ ರಾಜ್ಯವೇ ಬೇಕೋ, ಏನು ಬೇಕೋ ಕೇಳೋ ಎಲ್ಲವನ್ನು ಕೂಡ ಕೊಡ್ತೇನೆ ಅಂತ ಬಲಿಚಕ್ರವರ್ತಿ ವಿಶೇಷವಾದಂತಹ ಒಂದು ಮಾತನ್ನು ಹೇಳ್ತಾನೆ. ಆವಾಗ ವಾಮನರೂಪಿಯಾದ ಪರಮಾತ್ಮ ಹೇಳ್ತಾನೆ ಅಂತೆ, ನಿನ್ನ ಕುಲಕ್ಕೆ ಯೋಗ್ಯವಾದಂತಹ ಮಾತನ್ನೇ ಆಡಿದ್ದೀಯಾ ಅಂತ. ನಿನ್ನ ಎಂತಹ ಕುಲ, ಪ್ರಹ್ಲಾದನ ಕುಲ ನಿಂದು, ಅಂತಹ ಯೋಗ್ಯ ಮಾತನ್ನೇ ಆಡಿದ್ದೀಯಾ. ಆದರೆ ನನಗೆ ನೀನು ಹೇಳಿದಂತಹ ಯಾವುದೂ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದಿಷ್ಟೇ 3 ಹೆಜ್ಜೆಯಷ್ಟು 3 ಪಾದದಷ್ಟು ಭೂಮಿಯನ್ನು ನನಗೆ ದಾನವನ್ನಾಗಿ ಕೊಟ್ಬಿಡು, ನನಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ. ಬಲಿಚಕ್ರವರ್ತಿ ಜೋರಾಗಿ ಎನ್ನಕ್ಕೆ ಬಿಡ್ತಾನೆ, ತ್ವಂ ಬಾಲಃ ಬಾಲಿಶಮತಿ ಅಂತ. ನಾನು ನಿನಗೆ ವಯಸ್ಸು ಕಡಿಮೆ, ಜ್ಞಾನ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೆ. ನಿನ್ನ ಮುಖದಲ್ಲಿ ಇರುವಂಥ ತೇಜಸ್ಸನ್ನು ನೋಡಿದರೆ ಆ ರೀತಿ ಅನ್ನಿಸ್ತಾ ಇತ್ತು. ಆದರೆ ನಿನಗೆ ದೇಹವೂ ಬೆಳೆದಿಲ್ಲ, ಬುದ್ಧಿಯೂ ಬೆಳೆದಿಲ್ಲ, ನಿನಗೆ ಜ್ಞಾನವೇ ಇಲ್ಲ ಎಂಬುದಾಗಿ ಹೇಳಿಬಿಡ್ತಾರೆ. ಯಾಕೆಂದರೆ ಮಾಂ ವಚೋಭಿಹಿ ಸಮಾರಾಧ್ಯ ಲೋಕಾನಾಂ ಏಕಮೀಶ್ವರಂ ಪದತ್ರಯಂ ವೃಣೀತೆಯೋ ಅಬುದ್ಧಿಮಾನಿವ ದಾಶುಷಂ ಅಂತ ನನ್ನಂತಹ ಒಳ್ಳೆಯ ಚಕ್ರವರ್ತಿಯ ಹತ್ತಿರ ಬಂದು 3 ಪಾದ ಭೂಮಿಯನ್ನು ಕೇಳಿದರೆ ಅದು ನಿನಗೂ ಅವಮಾನ, ಕೊಟ್ಟಂತಹ ನನಗೂ ಅವಮಾನ. ಬಲಿಚಕ್ರವರ್ತಿ 3 ಪಾದ ಭೂಮಿಯನ್ನು ಕೊಟ್ಟ ಅಂತ ಹೇಳಿ ಜನರು ನಕ್ಕು ಬಿಡ್ತಾರೆ. ಅದರಲ್ಲೂ ವಾಮನ ಒಂದು ಕಂಡೀಷನ್ ಹಾಕಿದ್ದ, ಪಾದ ಅಂದರೆ ನಿನ್ನ ಪಾದ ಅಲ್ಲ, ನನ್ನ ಪಾದ ಅಂತ. ಪುಟ್ಟ ಬಾಲಕ, ಸಣ್ಣ ಪಾದಗಳು, ಅಷ್ಟು ಪಾದ ಮಾತ್ರ ಭೂಮಿ ಬೇಕು ಅಂತ ಕೇಳಿರ್ತಾನೆ. ಈ ರೀತಿಯಾಗಿ ಕೇಳಿದಾಗ
ವಾಮನರೂಪಿಯಾದಂತಹ ಪರಮಾತ್ಮ ಹೇಳ್ತಾನೆ, ಎಷ್ಟು ಸಂಪತ್ತನ್ನು ಪಡೆದರೂ ಕೂಡ ಕೊನೆಗೆ ಅದನ್ನು ಭೂಮಿಯ ಮೇಲೆ ಬಿಟ್ಟೇ ಹೋಗಬೇಕು, ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನೀನೂ ಅಷ್ಟೇ, ನಿನಗಿಷ್ಟು ದೊಡ್ಡ ಸಂಪತ್ತಿದ್ದರೂ ಕೂಡ ಕೊನೆಗೆ ಅದನ್ನು ನೀನು ಬಿಟ್ಟೇ ಹೋಗಬೇಕು, ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮನುಷ್ಯ ತನಗೆ ಎಷ್ಟು ತೃಪ್ತಿಯಾಗುತ್ತೋ ಅಷ್ಟರಲ್ಲಿ ಜೀವನ ಮಾಡಬೇಕು. ನನಗೆ ತೃಪ್ತಿ ಕೇವಲ 3 ಪಾದ ಭೂಮಿಯಿಂದ, ಹಾಗಾಗಿ ನನಗೆ ನೀನು ನಿನ್ನ ಸಮಗ್ರ ರಾಜ್ಯವನ್ನು ಕೊಟ್ಟರೂ ಕೂಡ ನನಗೆ ತೃಪ್ತಿ ಆಗೋದಿಲ್ಲ. ಬಂದಂತಹ ಬ್ರಾಹ್ಮಣ ತೃಪ್ತಿಯಾಗಬೇಕು ಅಂಥೇಳಿ ಅವನೇನು ಕೇಳ್ತಾನೆ ಕೊಡಬೇಕು, ನನಗೆ ಬೇಕಾದದ್ದು 3 ಪಾದ ಮಾತ್ರ, ಹಾಗಾಗಿ ಅದನ್ನು ಮಾತ್ರ ಕೊಡು ಎಂಬುದಾಗಿ ಕೇಳ್ತಾನೆ. ಕೊನೆಗೆ ಅದರಿಂದಾಗಿ ವಿಶೇಷವಾಗಿ 1 ಪಾದದಿಂದ ಎಲ್ಲ ಲೋಕಗಳನ್ನು ಸಮಗ್ರ ಬ್ರಹ್ಮಾಂಡವನ್ನು ವ್ಯಾಪಿಸಿ ಕೊನೆಗೆ ಒಂದೇ ಪಾದ ಉಳಿದು ಬಿಡುತ್ತೆ. ಅದು ಎಲ್ಲಿ ಇಡಬೇಕಂತ ತೋಚೋದೇ ಇಲ್ಲ. ಆ ಬಲಿಚಕ್ರವರ್ತಿ ಹೇಳ್ತಾನೆ, ಎಲ್ಲ ಕಡೆ ವ್ಯಾಪಿಸಿಕೊಂಡು ಬಿಟ್ಟಿದ್ದೀಯ, ಎಲ್ಲಿ ಇಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಕೇಳಿದಾಗ ಕೊನೆಗೆ ಬಲಿಚಕ್ರವರ್ತಿ ವಿಚಾರವನ್ನು ಮಾಡಿ ತಾನೇನು ಮಾಡ್ತಾನೆ, ಅವನ ತಲೆಯ ಮೇಲೆ, ತನ್ನ ತಲೆಯ ಮೇಲೇ ಜಾಗ ಉಳಿದಿದೆ, ಅಲ್ಲಿ ನಿನ್ನ ಪಾದವನ್ನಿಟ್ಟು ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ವಾಸ್ತವಿಕವಾಗಿ ಆ ಬಲಿಚಕ್ರವರ್ತಿ ದಾನವನ್ನು ಕೊಡ್ತೇನೆ ಸಂಕಲ್ಪ ಮಾಡಿದ್ದ. ಇನ್ನು ಮಾಡಬೇಕಾದ್ರೇ ಶುಕ್ರಾಚಾರ್ಯ ಹೇಳಿದರಂತೆ, ಬಂದಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಮಾಯಾವಿಯಾದಂತಹ ಪರಮಾತ್ಮನೇ ಆಗಿದ್ದಾನೆ, ಇವನಿಗೆ ನೀನು ದಾನ ಕೊಟ್ಟಿ ಅಂಥೇಳಿ ನಿನ್ನ ಕತೆ ಮುಗೀತು ಅಂತ ಹೇಳ್ತಾನೆ. ಆ ರೀತಿಯಾಗಿ ಗುರುಗಳೇ ಎಚ್ಚರ ಕೊಟ್ಟರೂ ಕೂಡ ನಾನು ಮಾತು ಕೊಟ್ಟಾಗಿದೆ, ನೀನೇನು ಕೇಳ್ತೆ ಕೊಡ್ತೇನೆ ಅಂತ. ಹಾಗಾಗಿ ಇಡೀ ನನ್ನ ಸರ್ವಸ್ವವೇ ನಾಶ ಆದರೂ ಪರವಾಗಿಲ್ಲ, ನಾನು ದಾನವನ್ನು ಕೊಟ್ಟೇ ಕೊಡ್ತೇನೆ ಎಂಬಂತಹ ಧೀರವಾದಂತಹ ಮಾತುಗಳನ್ನು ಬಲಿಚಕ್ರವರ್ತಿ ಆಡಿರ್ತಾನೆ. ಆ ರೀತಿಯಾಗಿ ಹೇಳಿದಾಗ ಕೊನೆಗೆ ಪರಮಾತ್ಮ ಏನು ಮಾಡ್ತಾನೆ, 1 ಪಾದದಿಂದಾಗಿ ಸಮಸ್ತ ಭೂಮಂಡಲವನ್ನು, 2ನೇ ಪಾದದಿಂದ ಮೇಲ್ಗಡೆ ಲೋಕಗಳನ್ನೆಲ್ಲ ವ್ಯಾಪಿಸಿಕೊಂಡು ಕೊನೆಗೆ 3ನೇ ಪಾದವನ್ನು ವಿಶೇಷವಾಗಿ ಆ ಒಂದು ಬಲಿಚಕ್ರವರ್ತಿಯ ತಲೆ ಮೇಲೆ ಇಡ್ತಾನೆ. ತಲೆಯ ಮೇಲೆ ಇಟ್ಟ ತಕ್ಷಣ ಏನಾಗುತ್ತೆ, ಅಲ್ಲಿಗೆ ಪ್ರಹ್ಲಾದ ಬರ್ತಾನೆ ಅಂತೆ. ಪ್ರಹ್ಲಾದ ಬಂದು ಹೇಳ್ತಾನೆ, ನೀನು ತುಂಬ ಒಳ್ಳೆ ಕೆಲಸವನ್ನು ಮಾಡಿದ್ದೀಯಾ ಅಂತ. ಇವನಿಗೆ ಒಳ್ಳೆಯ ಜ್ಞಾನ ಇದೆ, ಸಂಪತ್ತಿದೆ, ಎಲ್ಲವೂ ಕೂಡ ಇದೆ, ಆದರೆ ಅದರ ಜೊತೆಗೆ ದುರಹಂಕಾರವೂ ಕೂಡ ಅಷ್ಟೇ ಇದೆ ನನ್ನ ಮೊಮ್ಮಗನಿಗೆ. ಹಾಗಾಗಿ ಇವತ್ತು ನೀನು ಬಂದು ಏನು ಮಾಡಿದ್ದೀಯಾ, ಇವನ ಅಹಂಕಾರವನ್ನು ಇಳಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ ಅಂತ ಯಾರು ಹೇಳ್ತಾರೆ, ಪ್ರಹ್ಲಾದ ಹೇಳ್ತಾನೆ. ಪ್ರಹ್ಲಾದ ಹೇಳಿದ ಏನು ಆಶ್ಚರ್ಯ ಅನಿಸೋದು, ದೊಡ್ಡ ಜ್ಞಾನಿ. ಬಲಿಚಕ್ರವರ್ತಿ ಹೆಂಡತಿ ವಿಂಧ್ಯಾವಳಿ ಹೇಳ್ತಾಳೆ, ಪರಮಾತ್ಮ ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀಯಾ ಅಂತ. ತನ್ನ ಗಂಡನಾದಂತಹ ಬಲಿಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟು ತುಳಿತಾ ಇದ್ದಾನೆ ಪರಮಾತ್ಮ. ಅಂತಹ ಸಂದರ್ಭದಲ್ಲಿ ಕೂಡ ಹೆಂಡತಿಯಾದಂತಹ ವಿಂಧ್ಯಾವಳಿ ಹೇಳ್ತಾಳೆ, ಪರಮಾತ್ಮ ನೀನು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ ಅಂತ. ಅವಳು ಹೇಳ್ತಾಳೆ, ಕರ್ತೃಪ್ರಭೋಸ್ತವ ಕಿಮಸ್ಯತ ಆವಹಂತಿ ತ್ಯಕ್ತಹ್ಯಸ್ವ ಅವರೋಪಿತ ಕರ್ತೃವಾದಾಹ ಅಂತ. ಪರಮಾತ್ಮ ಮೊದಲನೇದಾಗಿ ನನ್ನ ಯಜಮಾನರು ಬಲಿಚಕ್ರವರ್ತಿ ದಾನ ಕೊಡ್ತೀನಿ ಅಂತ ಹೇಳಿದಂತಹ ಮಾತೇ ತಪ್ಪು ಅಂತ. ಯಾಕೆ, ನಾವು ಪ್ರಾರಂಭದಲ್ಲಿ ಕೇಳಿದೆವು, ಇಡೀ ಜಗತ್ತು ಏನು, ಈಶಾವಾಸ್ಯವಿದಂ ಸರ್ವಂ ಇತ್ಕಿಂಚ ಜಗತ್ಯಾಂ ಜಗತ್ತು ಅಂತ. ಪರಮಾತ್ಮ ಇಡೀ ಜಗತ್ತು ನಿನ್ನದ್ದು, ನಿನ್ನಂತಹ ಇಡೀ ಜಗತ್ತಿನ ಒಡೆಯ ಬಂದಾಗ ನಿನಗೆ 3 ಪಾದ ದಾನವನ್ನು ಕೊಡ್ತೇನೆ, ಬೆಳ್ಳಿ ಬಂಗಾರ ಭೂಮಿ ಎಲ್ಲವನ್ನು ಕೊಡ್ತೇನೆ ಅಂತ, ದಾನವನ್ನು ಕೊಡ್ತೇನೆ ಅಂತ ಹೇಳಿದಂತಹ ಮಾತೇ ತಪ್ಪು. ಯಾಕೆಂದರೆ ಆ ಸೊತ್ತೆಲ್ಲವೂ ಕೂಡ ಯಾರದ್ದು, ನಿನ್ನದ್ದು. ನಿನ್ನ ಸೊತ್ತನ್ನೇ ನಿನಗೆ ದಾನ ಕೊಡ್ತೀನಿ ಅಂತ ಹೇಳಿದರೆ ಅದು ಅಹಂಕಾರದ ಮಾತೇ ಹೊರತು ಅದು ದಾನದ ಮಾತಲ್ಲ. ಹಾಗಾಗಿ ಆ ರೀತಿಯಾಗಿ ಮಾಡಿದ್ದು ದೊಡ್ಡ ತಪ್ಪು. ಹಾಗಾಗಿ ನೀನು ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ ಅಂತ ವಿಂಧ್ಯಾವಳಿ ಹೇಳ್ತಾ ಇದ್ದಾಳೆ. ಹಾಗಾಗಿ ಗಂಡ ತಪ್ಪು ಮಾಡಿದಾಗ ಎಚ್ಚರ ಮಾಡಬೇಕಾದಂಥ ಅವಶ್ಯವಾದಂತಹ ಕರ್ತವ್ಯ ಆ ಪತ್ನಿಯರದ್ದು. ಗಂಡನ ತಲೆಯ ಮೇಲೆ ಕಾಲಿಟ್ಟಿದ್ದರೂ ಕೂಡ ಅದಕ್ಕೆ ಯಾವುದೇ ಕಿಂಚಿತ್ತೂ ದುಃಖವನ್ನು ಪಡೆದೇನೆ ಆ ಪರಮಾತ್ಮನ ಹತ್ತಿರ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ ಎಂಬುದಾಗಿ ಹೇಳ್ತಾಳೆ. ಪ್ರಹ್ಲಾದ ಹೇಳ್ತಾನೆ, ಪರಮಾತ್ಮ ಇದೆಲ್ಲ ಕೂಡ ನಿನ್ನ ಸೊತ್ತು, ನಿನ್ನ ಸೊತ್ತನ್ನು ನೀನು ತೆಗೆದುಕೊಂಡಿದ್ದೀಯಾ, ನನ್ನ ಮೊಮ್ಮಗನನ್ನು ಉದ್ಧಾರ ಮಾಡಿದ್ದೀಯಾ, ನನಗೆ ಸಾಷ್ಟಾಂಗ ನಮಸ್ಕಾರ ಅಂತ ವಿಶೇಷವಾಗಿ ನಮಸ್ಕಾರವನ್ನು ಮಾಡ್ತಾನೆ. ಈ ರೀತಿಯಾಗಿ ಹೇಳಿದಾಗ ಮುಂದೆ ಕೊನೆಗೆ ಸಾಕ್ಷಾತ್ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದಾಗ ಒಂದು ಆಕ್ಷೇಪವನ್ನು ಮಾಡ್ತಾರೆ ಪರಮಾತ್ಮನ ಮೇಲೆ. ಅಲ್ಲ ಪರಮಾತ್ಮ, ನಿನಗೆ ಎಷ್ಟು ಆಗ್ರಹ, ಎಷ್ಟು ಹಠ ಅಂತ. ನೀನೇನು ಹೇಳಿದ್ದೀಯ ಗೀತೆಯಲ್ಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ. ಸ್ವಲ್ಪ ಕೊಟ್ಟರೂ ಕೂಡ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದೀಯ. ಈ ಬಲಿಚಕ್ರವರ್ತಿ ಸಮಗ್ರ ಬ್ರಹ್ಮಾಂಡವೇ ನಿನಗೆ ದಾನ ಕೊಟ್ಟಾಗ್ಬಿಟ್ಟಿದೆ, ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದಾನೆ. ಆದರೂ ಕೂಡ ಅವನ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ತುಳಿಯಬೇಕು ಎನ್ನುವಂಥ ಹಠ ನಿನಗೆ ಯಾಕೆ ಅಂತ ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ ಅಂತೆ. ಸಾಮಾನ್ಯ ಮನುಷ್ಯರಿಗೆ ಬರುವಂಥ ಪ್ರಶ್ನೆಯನ್ನು ನಮ್ಮ ಪ್ರತಿನಿಧಿಯಾಗಿ ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ, ಯಾಕೆಷ್ಟು ನಿನಗೆ ಹಠ ಅಂತ, ಯಾಕೆಷ್ಟು ಆಗ್ರಹ ಅಂತ, ಬಲಿಚಕ್ರವರ್ತಿಯನ್ನು ತುಳಿಯಲೇಬೇಕು ಎನ್ನುವಂಥ ಹಠ ನಿನಗೆ ಯಾಕೆ ಅಂತ
ಪ್ರಶ್ನೆ ಮಾಡ್ತಾನೆ. ಆವಾಗ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಬ್ರಹ್ಮದೇವರೇ, ನಿಮ್ಮ ಸಂದೇಹ ಸರಿಯಾಗಿದೆ. ನಾನು ಯಾಕೆ ಈ ರೀತಿಯಾಗಿ ಮಾಡಿದೆ ಅಂತ ಹೇಳಿದ್ರೆ, ಪ್ರಧಾನವಾಗಿ ಬಲಿಚಕ್ರವರ್ತಿಯ ಮಾನಸಿಕ ಸ್ಥಿತಿ ಮತ್ತು ಅವನ ದಾನದ ಧರ್ಮ ಎಷ್ಟು ಇದೆ ಎಂಬುದಾಗಿ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ನಾನೇ ಮಾಡಿದೆ, ಈ ರೀತಿಯಾಗಿ ಮಾಡಿದೆ ಅಂತ. ಯಾಕೆ ಅಂತ ಹೇಳಿದ್ರೆ, ಬಲಿಚಕ್ರವರ್ತಿ ದಾನ ಕೊಡಬೇಕಾದ್ರೆ ಮೊದಲೇ ಹೇಳಿದಂತೆ ಶುಕ್ರಾಚಾರ್ಯರು ಹೇಳಿದರು ಕೊಡಬೇಡ ಅಂತ. ಶುಕ್ರಾಚಾರ್ಯರು ಯಾರು? ದೈತ್ಯರ ಗುರುಗಳು. ಅಷ್ಟು ಮಾತ್ರ ಅಲ್ಲ, ಬಲಿಚಕ್ರವರ್ತಿಯನ್ನು ಬದುಕಿಸಿದಂತಹ ವ್ಯಕ್ತಿ. ಅವರೇ ಹೇಳಿದರೂ ಕೂಡ ಏನು ಮಾಡಲಿಲ್ಲ, ನನ್ನ ನಾಶ ಆದರೂ ಪರವಾಗಿಲ್ಲ, ನಾನು ದಾನ ಕೊಟ್ಟೇ ಕೊಡ್ತೇನೆ ಅಂತ. ಕೊನೆಗೆ ಯಾವಾಗ ಪರಮಾತ್ಮ 2 ಪಾದಗಳಿಂದಾಗಿ ಎಲ್ಲವನ್ನು ಕೂಡ ವ್ಯಾಪಿಸಿದನೋ ಆವಾಗ ಗೊತ್ತಾಯಿತು ಬಂದಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ಅಂತ. ಆ ರೀತಿಯಾಗಿ ಗೊತ್ತಾದಾಗಲೂ ಕೂಡ ಅವನೇ ಮಾಡಿದ, ನನ್ನ ತಲೆಯ ಮೇಲೆ ಕಾಲಿಡುವಂತ ತಾನೇ ಪ್ರಾರ್ಥನೆ ಮಾಡಿದ. ಹಾಗಾಗಿ ಪರಮಾತ್ಮ ಹೇಳ್ತಾನೆ, ನಾನು ಇವತ್ತು ಬಲಿಚಕ್ರವರ್ತಿ ಎಲ್ಲವನ್ನೂ ಕೂಡ ಕೊಟ್ಟರೂ ಕೂಡ ಅವನ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ನಿಗ್ರಹ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ಅದು ಅವನಿಗೆ ಕೀರ್ತಿ ಬರಲಿ ಎಂಬಂತಹ ಉದ್ದೇಶದಿಂದಾಗಿ. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಯಾರಾದರೂ ಒಂದು ಪ್ರಸಿದ್ಧ ದಾನವನ್ನು ವಿರಕ್ತಿಯಿಂದ ಕೊಟ್ಟರೆ ಅದಕ್ಕೆ ಏನಂತ ಕರೀತಾರೆ, ಒಳ್ಳೆಯ ಬಲಿದಾನ ಕೊಟ್ಟ ಥರ ಕೊಟ್ಟ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾದಂಥ ಪ್ರಸಿದ್ಧ ಬರಲಿಕ್ಕೆ ಕಾರಣ ಪರಮಾತ್ಮ ಅವನ ಮೇಲೆ ಮಾಡಿದಂಥ ಅನುಗ್ರಹ ಎಂಬುದಾಗಿ ಆ ಬ್ರಹ್ಮದೇವರ ಪ್ರಶ್ನೆಗೆ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಈ ರೀತಿಯಾಗಿ ಅವನ ತಲೆಯ ಮೇಲೆ ಕಾಲಿಟ್ಟು ವಿಶೇಷವಾಗಿ ಅವನನ್ನು ಸುತಲ ಲೋಕಕ್ಕೆ ತಳ್ತಾನೆ, ಕೆಳಗಡೆ ಇರುವಂಥ ಲೋಕಕ್ಕೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಆ ಪರಮಾತ್ಮ ಆ ಬಲಿಚಕ್ರವರ್ತಿಯನ್ನೇ ರಾಜನನ್ನಾಗಿ ಮಾಡ್ತಾನೆ. ರಾಜನನ್ನಾಗಿ ಮಾಡಿ ಅವನ ಮನೆಯ ಹೊರಗಡೆ ತಾನು ದ್ವಾರಪಾಲಕನಾಗಿ ವಿಶೇಷವಾಗಿ ಅವನನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಆ ಪ್ರಹ್ಲಾದ ರಾಜನ ದಿವ್ಯವಾದಂತಹ ಚರಿತ್ರೆಯನ್ನು ತಿಳಿಸ್ತಾರೆ. ಇಂತಹ ಚರಿತ್ರೆಯಿಂದಾಗಿ ನಾವು ತಿಳಿಯಬೇಕಾದಂಥ ಅಂಶ ಏನು ಅಂತ ಹೇಳಿದರೆ, ಪರಮಾತ್ಮನಿಗೆ ನಮ್ಮ ಜೀವನದಲ್ಲಿ ಜಾಗ ಕೊಡಬೇಕು ಅಂತ. ಯಾಕೆಂದರೆ ಈ ಜೀವನವೇನೇ ಪರಮಾತ್ಮ ಕೊಟ್ಟಂತಹ ಜಾಗ. ಪರಮಾತ್ಮನಿಗೆ ನಾವು ಸಮಯವನ್ನು ಕೊಡಬೇಕು. ಪರಮಾತ್ಮನಿಗೋಸ್ಕರ ಧ್ಯಾನ, ಪೂಜೆ ಇತ್ಯಾದಿಗಳನ್ನು ಮಾಡಬೇಕು. ಸಹಜವಾಗಿ ಪ್ರಾರಂಭದಲ್ಲಿ ಏನೇ ಪರಮಾತ್ಮನಿಗೋಸ್ಕರ ಅಥವಾ ಧರ್ಮ ಕಾರ್ಯಗಳಿಗೋಸ್ಕರ ಗಂಟೆಗಟ್ಟಲೆ ಸಮಯ ಕೊಡಲಿಕ್ಕೆ ಪ್ರತಿಯೊಬ್ಬರಿಂದ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬಲಿಚಕ್ರವರ್ತಿಯ ಕಥೆಯಿಂದ ತಿಳಿಯಬೇಕಾದಂತಹ ಅಂಶ, ಅವನು ಕೊಟ್ಟಿದ್ದೇನು 3 ಪಾದ ಜಾಗ, ಕೊಟ್ಟಿದ್ದು ಸ್ವಲ್ಪ, ಪರಮಾತ್ಮ ಆಕ್ರಮಣ ಮಾಡಿಕೊಂಡಿದ್ದೆಷ್ಟು ಸಮಗ್ರವನ್ನು. ಹಾಗೆ ಪ್ರಾರಂಭದಲ್ಲಿ ನಾವು ಪರಮಾತ್ಮನಿಗೋಸ್ಕರ ಸ್ವಲ್ಪ ಸ್ವಲ್ಪ ಸಮಯವನ್ನು ಕೊಡ್ತಾ ಹೋದಾಗ ಅದರಿಂದ ಏನಾಗುತ್ತೆ, ನಾವು ಸ್ವಲ್ಪ ಸಮಯವನ್ನು ಮನಃಪೂರ್ವಕವಾಗಿ ಪರಮಾತ್ಮನಿಗೆ ಕೊಟ್ಟರೆ ಪರಮಾತ್ಮ ತಾನೇ ನಮ್ಮ ಕೈಯಿಂದ ಎಲ್ಲವನ್ನು ಕೂಡ ಮಾಡಿಸ್ಕೊಳ್ತಾನೆ ಅಂತ. ಹಾಗಾಗಿ ಪ್ರಾರಂಭ ಮಾತ್ರ ಮಿಚ್ಛಾವೈ ವಿಷ್ಣು ಧರ್ಮೇನ ನಿಷ್ಫಲ ಅಂತ, ಪರಮಾತ್ಮನ ಕಾರ್ಯವನ್ನು, ಅವನ ಪೂಜೆಯನ್ನು, ಅವನ ಧ್ಯಾನವನ್ನು, ಅಧ್ಯಯನಾದಿಗಳನ್ನು ಮಾಡ್ತೇನೆ ಅಂತ ನಾವು ಪ್ರಾರಂಭ ಮಾಡಿದರೆ ಸಾಕು ಅಂತೆ. ಮೊದಲ ಹೆಜ್ಜೆ ಮಾತ್ರ ಯಾರ್ದು? ನಮ್ಮದು. ನಂತರ ಉಳಿದ ಎಲ್ಲ ಹೆಜ್ಜೆಗಳನ್ನು ಕೂಡ ಪರಮಾತ್ಮ ತಾನೇ ಕೈಯನ್ನು ಹಿಡಿದುಕೊಂಡು ನಡೆಸಿಕೊಂಡು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಸಾಕ್ಷಿ ಈ ಬಲಿಚಕ್ರವರ್ತಿಯ ಕಥೆ. ಅಷ್ಟು ಮಾತ್ರ ಅಲ್ಲ, ಕಲಿಗೂ ಕೂಡ ಹಾಗೆ ಅಂತೆ. ಪರಮಾತ್ಮನಿಗೆ ಸ್ವಲ್ಪ ಜಾಗ ಕೊಟ್ಟರೆ ಅವನು ಎಲ್ಲವನ್ನು ಕೂಡ ಆಕ್ರಮಣ ಮಾಡ್ಕೊಳ್ತಾನೆ ಪರಮಾತ್ಮ. ಕಲಿಯೂ ಕೂಡ ಹಾಗೆ ಅಂತೆ. ಅವನಿಗೆ ಸ್ವಲ್ಪ ಅವಕಾಶ ಸಿಕ್ಕರೂ ಸಾಕು, ಅವನೇನು ಮಾಡ್ತಾನೆ, ವ್ಯಾಪಿಸಿಕೊಂಡು ಬಿಡ್ತಾನೆ. ಆ ನಳ ಮಹಾರಾಜನ ಕಥೆಯನ್ನು ಕೇಳುತ್ತೇವೆ. ಆ ನಳ ಮಹಾರಾಜ ಪರಮ ಧಾರ್ಮಿಕನಾದಂತಹ ವ್ಯಕ್ತಿ. ಅವನಲ್ಲಿ ಕಲಿ ಪ್ರವೇಶ ಮಾಡಬೇಕು ಅಂತ ತುಂಬ ದಿವಸ ಕಾಯ್ತಾ ಇದ್ದ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವನಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗಲೇ ಇಲ್ಲ ಅಂತೆ. ಯಾಕೆಂದರೆ ಅಷ್ಟು ಪರಿಶುದ್ಧನಾಗಿ ಇರ್ತಾ ಇದ್ದ. ಒಂದು ದಿವಸ ಕಾಲು ತೊಳ್ಕೊಳ್ಬೇಕಾದ್ರೆ ಹಿಮ್ಮಡಿ ತೊಳ್ಕೊಳ್ಳಿಲ್ಲ ಅಂತೆ. ಕಾಲು ತೊಳೆದಿದ್ದ, ಕೊನೆಯಲ್ಲಿ ಸ್ವಲ್ಪ ಹಿಮ್ಮಡಿ ಬಿಟ್ಟಿದ್ದ. ಯಾವಾಗ ಸ್ವಲ್ಪ ಬಿಟ್ಟನೋ ತಕ್ಷಣದಲ್ಲಿ ಕಲಿ ಅವನಲ್ಲಿ ಪ್ರವೇಶ ಮಾಡಿದ. ಕೊನೆಯಲ್ಲಿ ಸಂಪೂರ್ಣ ಅವನ ಜೀವನವನ್ನು ವ್ಯಾಪಿಸಿಕೊಂಡು ಅವನ ಒಂದು ಉತ್ಸಾಹ ಸ್ಥಿತಿಗೆ ತಂದು ಬಿಟ್ಟ ಯಾರು? ಕಲಿ. ಹಾಗಾಗಿ ಪರಮಾತ್ಮನಿಗೆ ಆಗಲಿ ಕಲಿಗೆ ಆಗಲಿ ಸ್ವಲ್ಪ ಜಾಗವನ್ನು ನಾವು ಕೊಟ್ಟರೆ ಅವರೇನು ಮಾಡ್ತಾರೆ, ಸಂಪೂರ್ಣವಾಗಿ ಆಕ್ರಮಣ ಮಾಡಿಕೊಂಡು ಬಿಡ್ತಾರೆ. ಹಾಗಾಗಿ ನಾವು ಯಾರಿಗೆ ಜಾಗ ಕೊಡಬೇಕು ಎನ್ನುವಂತಹ ಒಂದು ನಿರ್ಧಾರ ಅದು ನಮ್ಮ ಕೈಯಲ್ಲಿ ಇದೆ. ಹಾಗಾಗಿ ಆ ಪರಮಾತ್ಮನ ವಿಶಿಷ್ಟವಾದಂತಹ ಕಾರ್ಯಗಳಿಗೆ, ಅವನ ಧ್ಯಾನ, ಪೂಜೆ, ಅವನ ಉಪಾಸನೆ, ಈ ರೀತಿಯಾದಂತಹ ಗ್ರಂಥಗಳ ಅಧ್ಯಯನ, ಪಾಠ, ಪ್ರವಚನ ಇತ್ಯಾದಿಗಳಿಗೆ ಸ್ವಲ್ಪ ಸಮಯ ಕಟ್ಕೊಂಡು ಬಂದಾಗ ಪರಮಾತ್ಮನೇನೆ ಅವನ ನಮ್ಮ ಕೈಯನ್ನು ಹಿಡಿದುಕೊಂಡು ಮುಂದೆ ನಡೆಸ್ತಾನೆ. ಆ ರೀತಿಯಾದಂತಹ ದಿವ್ಯವಾದಂತಹ ಸಂದೇಶ ಈ ಒಂದು ಬಲಿಚಕ್ರವರ್ತಿಯ ಕಥೆಯಿಂದ ಬರುತ್ತೆ. ಮುಂದೆ ಆ ಸತ್ಯವ್ರತ ಮಹಾರಾಜನ ಕಥೆಯಲ್ಲಿ ಕೇಳುವಂತೆ ಕೈಯಲ್ಲಿ ಸಿಕ್ಕಂತಹ ಸಣ್ಣ ಮೀನು ಅದು ಮುಂದೆ ಬೆಳೀತಾ ದೊಡ್ಡ ಮತ್ಸ್ಯವಾಗಿ ಬೆಳೀತು ಎಂಬುದಾಗಿ ಕೇಳ್ತೇವೆ. ಈ ರೀತಿಯಾಗಿ ಮುಂಚೆನೇ ಹೇಳಿದಂತೆ ಯಾವ ಅಷ್ಟಮಸ್ಕಂದ
ಸಮಸ್ತ ವಿಧವಾದಂತಹ ಭಗವದ್ಭಕ್ತರನ್ನು ಉದ್ಧಾರ ಮಾಡಿದಂತಹ ಚರಿತ್ರೆ. ಈ ಬಲಿಚಕ್ರವರ್ತಿ ಆಯಿತು, ಎಲ್ಲ ದೇವಾನುದೇವತೆಗಳು, ಅದೇ ರೀತಿಯಾಗಿ ಗಜೇಂದ್ರ, ಅದೇ ರೀತಿಯಾಗಿ ಸ್ವಯಂಭುವ ಮನು, ಕೊನೆಗೆ ಸತ್ಯವ್ರತ ರಾಜ. ಹೀಗೆ ಪ್ರತಿಯೊಬ್ಬ ಭಗವದ್ಭಕ್ತರನ್ನು ಕೂಡ ಅವರ ಕಷ್ಟದಿಂದಾಗಿ ಪಾರು ಮಾಡಿ, ಅವರ ಅಹಂಕಾರದಿಂದ, ಅವರ ಒಂದು ಮದದಿಂದ ಅವರನ್ನು ರಕ್ಷಣೆ ಮಾಡಿ ಅವರಿಗೆ ಅವರವರಿಗೆ ಯೋಗ್ಯವಾದಂತಹ ಸ್ಥಾನಗಳನ್ನು ಕೊಟ್ಟು ಉದ್ಧಾರ ಮಾಡಿದಂತಹ ದಿವ್ಯವಾದಂತಹ ಚರಿತ್ರೆ ಅದು ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬರುತ್ತೆ. ಮುಂದೆ ಆ ನವಮ ಸ್ಕಂದದಲ್ಲಿ ವಿಶೇಷವಾಗಿ ಅನೇಕ ಚಕ್ರವರ್ತಿಗಳ ಚರಿತ್ರೆ ವಿಸ್ತಾರವಾಗಿ ಪ್ರತಿಯೊಬ್ಬ ಚಕ್ರವರ್ತಿಗಳ ಕಥೆಯಿಂದ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಅಂಶಗಳು ಏನು ಎಂಬುದಂತಹ ಕಥೆಗಳು ಆ ನವಮ ಸ್ಕಂದದಲ್ಲಿ ಬರುತ್ತೆ. ಈ ರೀತಿಯಾದಂತಹ ಇವತ್ತು ಆ ಒಂದು ಅಷ್ಟಮ ಸ್ಕಂದದ ಪ್ರವಚನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಮಠದ ವ್ಯವಸ್ಥಾಪಕರಾದಂತಹ ಜಗ್ಗಣ್ಣವರಿಗೂ ಕೂಡ ವಿಶೇಷವಾದ ಅಭಿವಂದನೆಗಳನ್ನು ತಿಳಿಸುತ್ತಾ, ನೆರೆದ ತಮಗೆಲ್ಲರಿಗೂ ಅದೇ ರೀತಿಯಾಗಿ ಪೂಜ್ಯ ಆಚಾರ್ಯರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಆ ರಾಯರ ಅಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.